ನಮಸ್ಕಾರ ಸ್ನೇಹಿತರೆ. ಡಿ.ವಿ.ಜಿ ಅವರ ಮಂಕುತಿಮ್ಮನ ಕಗ್ಗದ ಜೀವನ ಸಂದೇಶದ ಆಯ್ದ ಭಾಗಗಳನ್ನು ತಿಳಿದುಕೊಳ್ಳುವ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮನುಷ್ಯನಿಗೆ ಆತ್ಮವಿಶ್ವಾಸ ಯಾಕೆ ಮುಖ್ಯ, ಜೀವನದಲ್ಲಿ ಸೋಲು ಗೆಲುವುಗಳು ಪ್ರತಿಯೊಬ್ಬರಿಗೂ ಇರುತ್ತಲ್ವಾ, ಅದನ್ನು ನಿರ್ವಹಿಸಿಕೊಳ್ಳುವ ಮನಸ್ಸಿನ ಶಕ್ತಿ, ಇಚ್ಛಾಶಕ್ತಿ ಹೇಗೆ ನಾವು ನರ್ಚರ್ ಮಾಡ್ಕೋಬೇಕು, ಬೆಳೆಸ್ಕೋಬೇಕು, ಈ ವಿಷಯಗಳನ್ನು ನೋಡೋಣ. ಜೊತೆಗೆ ಹಲವಾರು ಜೀವನದ ಸಂದರ್ಭಗಳಲ್ಲಿ, ಅತಿ ಮುಖ್ಯವಾಗಿ ನೋವಿನ ಸಂದರ್ಭಗಳಲ್ಲಿ ಮನುಷ್ಯನಿಗೆ ತಾಟಸ್ಥ್ಯ ಒಂದು ಬೇಕಾಗತ್ತೆ. ನ್ಯೂಟ್ರಾಲಿಟಿ ಫ್ರಮ್ ಎಮೋಷನ್ಸ್. ಭಾವನೆಗಳು ಇರಬಾರ್ದಂತಲ್ಲ, ಆದರೆ ಅವುಗಳಿಂದ ಡಿಟ್ಯಾಚ್ ಆಗಿ ನಾವು ಆಕ್ಟ್ ಮಾಡುವ ಶಕ್ತಿಯನ್ನು ಬೆಳೆಸ್ಕೊಳ್ಳೋ ತಾಟಸ್ಥ್ಯ ಅವಶ್ಯಕತೆ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಆಮೇಲೆ ಮನುಷ್ಯನ ಜೀವನದಲ್ಲಿ ಎಷ್ಟೊಂದು ಧ್ರುವಗಳಲ್ವಾ, ಅಂದರೆ ಸಾಧ್ಯತೆಗಳು ಧ್ರುವೀಕರಣವಾಗ್ಬಿಟ್ಟಿವೆ. ಅಂದರೆ ಕೆಲವು ದಿನ ಒಳ್ಳೇದಿರುತ್ತೆ, ಎಷ್ಟೋ ದಿನಗಳು ಕೆಟ್ಟದಿರುತ್ತೆ, ಬಹಳಷ್ಟು ದಿನಗಳು ಏನು ಇಲ್ಲದಂತೆ ಸ್ಲೈಟ್ಲಿ ನೆಗೆಟಿವ್ ಆಗಿರುತ್ತೆ. ಈ ಧ್ರುವಗಳ ಮಧ್ಯ, ಪೊಲಾರಿಟಿಗಳ ಮಧ್ಯ ಹೇಗೆ ಮನುಷ್ಯ ನ್ಯಾವಿಗೇಟ್ ಮಾಡಬೇಕು, ಅದಕ್ಕೆ ಬೇಕಾದಂತಹ ಮನಸ್ಸಿನ ವ್ಯವಸ್ಥೆ ಅಂತದ್ದು, ಇದ್ರ ಬಗ್ಗೆ ಯೋಚನೆ ಮಾಡೋಣ. ಜೊತೆಗೆ ನಮಗೆ ಸ್ನೇಹಿತರು, ಬಂಧುವರ್ಗ ಎಲ್ಲರಿಗೂ ಇರ್ತಾರೆ. ನಿಜವಾದ ಸ್ನೇಹಿತರು, ಬಂಧುವರ್ಗ ಅಂದ್ರೆ ಏನು, ಅವರ ಸಲಹೆಗಳನ್ನು, ಅವರ ಆಕಾಂಕ್ಷೆಗಳನ್ನು, ಅವರ ಅಭೀಪ್ಸೆಗಳಿಗೆ ಎಷ್ಟು ನಾವು ಬೆಲೆ ಕೊಡಬೇಕು, ಅದ್ರ ಬಗ್ಗೆನೂ ಒಂದಿಷ್ಟು ಯೋಚನೆ ಮಾಡೋಣ. ಜೊತೆಗೆ ಕಾಮನೆಗಳು ಮನುಷ್ಯನಿಗೆ ಸಹಜ ಅಲ್ವಾ, ಅವುಗಳು ನಮ್ಮಲ್ಲಿ ಏಳುವ, ದ ವೆರಿ ಫೆನಾಮಿನಾ ಆಫ್ ಅರೈಸಿಂಗ್ ಅಂತ ಬುದ್ಧ ಹೇಳ್ತಾರಲ್ಲ, ಅವುಗಳು ನಮ್ಮಲ್ಲಿ ಏಳುವ ವ್ಯವಸ್ಥೆ, ಅದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಯೋಚನೆ ಮಾಡೋ ಜೊತೆಗೆ ಇನ್ನೂ ಒಂದಿಷ್ಟು ಹಲವಾರು ವಿಷಯಗಳನ್ನು ಯೋಚಿಸೋಣ. ಮೊದಲನೆಯ ಕಗ್ಗ ಮನುಷ್ಯನಿಗೆ ಆತ್ಮವಿಶ್ವಾಸದ ಕೊರತೆ ಉಂಟಾದಾಗ ಸಹಾಯ ಮಾಡುವಂತಹ ಕಗ್ಗ ಆಗಿದೆ. ಅಂದ್ರೆ ಸೋಲು ನಮಗೆ ಬಂದಾಗ ಮುಗಿತಲ್ಲ, ಇನ್ನೇನಿಲ್ವಲ್ಲ ಅನ್ಸೋವಾಗ ಈ ಕಗ್ಗ ಹೇಳೋದು: ಹಳೆಯ ಮಲೆ ಹಳೆಯ ನೆಲವಾದೊಡೆಯು ಮೊರೆತೆ ಮಳೆ, ಹೊಳ ನೀರ ನಾವಗಂ ಹೊಸದಾಗಿಸುವವಲ್, ಹಳೆಯ ಕರ್ಮದ ಹೊಸದು ಕೊಚ್ಚಿ ಪೌರುಷ ನದಿಯ ಬೆಳೆಯಿಪುದು ನವತೆಯಲಿ ಮಂಕುತಿಮ್ಮ. ಹಳೆಯ ಮಲೆ. ಹಳೆಯ ಮಲೆ ಅಂದ್ರೇನು? ಬೆಟ್ಟ. ಹಳೆಯ ಬೆಟ್ಟದ ಮೇಲೆ ಹಳೆಯ ನೆಲವಾದೊಡೆಯು, ಆ ಥರ ಬಿಡಿಸ್ಕೋಬೇಕು. ಹಳೆ ಬೆಟ್ಟದ ಮೇಲಿರೋ ಹಳೆ ನೆಲದ ಮೇಲೆ ಒರತೆ ಮಳೆ ಸ್ರವಿಸತ್ತಲ್ಲ, ಆಕಾಶದಿಂದ ಧೋ ಅಂತ ಸುರಿಯತ್ತಲ್ಲ ಮಳೆ, ಅದು ಏನನ್ನು ಉಂಟು ಮಾಡುತ್ತೆ? ಚಿಕ್ಕ ಹೊಳೆಯನ್ನ, ಝರಿನ ಉಂಟು ಮಾಡತ್ತಲ್ವಾ. ಆ ನೀರು ಹಳೆಯದ? ಆ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಿದ್ದಾರೆ. ಅಂದ್ರೆ ಅದನ್ನ ಯೋಚಿಸುವಂತ ಸೂಚಿಸ್ತಿದ್ದಾರೆ ಡಿ.ವಿ.ಜಿ ಅವರು. ಅಂದ್ರೆ ಹಳೆಯ ಮಲೆ, ಮಲೆ ಹಳೆಯದು ಅಂದ್ರೆ ಬೆಟ್ಟ ಹಳೆಯದು, ಅದ್ರ ಮೇಲಿರೋ ಭೂಮಿನೂ ಹಳೆಯದು, ಎಷ್ಟೋ ದಶಲಕ್ಷ ವರ್ಷಗಳಿಂದ ಎವಾಲ್ವ್ ಆಗಿರೋವಂಥದ್ದು. ಅದರ ಮೇಲೆ ಒರತೆ ಮಳೆ, ಮಳೆಯಾಗಿ ಸುರಿಯತ್ತಲ್ಲ ನೀರು, ಆ ನೀರು ಹೊಳೆಯಾಗುವ ಪ್ರಕ್ರಿಯೆ, ಆ ನೀರು ಫ್ರೆಶ್ ಆಗಿರುತ್ತಲ್ವಾ. ಅದಕ್ಕೆ ನೀವು ಯಾರಾದರೂ ಗಮನಿಸಿದ್ರೆ ಮಳೆ ನೀರನ್ನ ಒಂದು ಬಕೆಟ್ ಹಿಡಿದು ಸೋಪ್ಗೆ ಹಾಕಿ ನೋಡ್ರೆ ಗೊತ್ತಾಗತ್ತೆ, ಅದರಲ್ಲಿ ಯಾವುದೇ ಉಪ್ಪಿನ ಅಂಶ ಇಲ್ದಿರೋದ್ರಿಂದ ಸೋಪು ಹೋಗೋದೇ ಇಲ್ಲ. ನೀವು ಒಂದು ಸ್ವಲ್ಪ ಕೈಗೆ ಸೋಪ್ ಹಚ್ಕೊಂಡು ಅದನ್ನ ಮಳೆ ನೀರಿನಿಂದ ತೊಳೆಯೋಕ್ಕೆ ಪ್ರಯತ್ನ ಮಾಡಿದ್ರೆ ಗೊತ್ತಾಗತ್ತೆ. ಯಾಕೆ? ಅಷ್ಟು ಫ್ರೆಶ್ ಆಗಿರುತ್ತೆ, ಅಷ್ಟು ಶುದ್ಧವಾಗಿರುತ್ತಲ್ಲ ನೀರು. ಅಂದರೆ ಹಳೆಯ ಬೆಟ್ಟದ ಮೇಲೆ, ಹಳೆಯ ನೆಲದ ಮೇಲೆ ಬಿದ್ದ ಮಳೆಯ ನೀರು ಹೊಸ ಹೊಳೆಯನ್ನ ಸೃಷ್ಟಿ ಮಾಡ್ತಿದೆಯಲ್ಲ, ಶುದ್ಧ ನೀರಿನ ಹೊಳೆಯನ್ನ ಸೃಷ್ಟಿ ಮಾಡ್ತಿದೆಯಲ್ಲ. ಹೊಳ ನೀರ ನಾವಗಂ ಹೊಸದಾಗಿಸುವವಲ್, ಹಳೆ ಬೆಟ್ಟದ ಮೇಲೆ, ಹಳೆ ಭೂಮಿಯ ಮೇಲೆ ಬಿದ್ದ ನೀರು ಹೊಸದಾಗಿ ಹರಿಯುವಂತೆ ಹೊಳೆಯಾಗಿ, ಒಲ್ ಅಂದರೆ ಹಾಗೆ, ಹಳೆಯ ಕರ್ಮದ ಹೊಸದು ಕೊಚ್ಚಿ ಪೌರುಷ ನದಿಯ ಬೆಳೆಯಿಪದು ನವತೆಯಲ್ಲಿ ಮಂಕುತಿಮ್ಮ. ಸ್ನೇಹಿತರೆ, ನಾವು ಎಷ್ಟೊಂದು ಜನಕ್ಕೆ ಆಲಸ್ಯದ ಸಮಸ್ಯೆ, ಇಚ್ಛಾಶಕ್ತಿಯ ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ಮುಖ್ಯವಾಗಿ ಕಾರಣ ಅಂದ್ರೆ ಸೋಲಿನ ಭಯ. ಯಾವಾಗ ಒಂದ್ಸಲ ಸೋತಿರ್ತೀವಿ, ಸೊ ವಿ ಡೋಂಟ್ ವಾಂಟ್ ಟು ಅಟೆಂಪ್ಟ್ ಅಗೇನ್ ಅಲ್ವಾ. ನಿನ್ನೆವರೆಗೂ ಟೈಮ್ ವೇಸ್ಟ್ ಮಾಡಿರ್ತೀವಿ, ಅಯ್ಯೋ ಇನ್ನು ಮುಂದೆ ನನ್ನ ಕೈಯಲ್ಲಿ ಆಗಲ್ಲ ಅನ್ಬೇಡ. ಅಂದರೆ ನೀನು ನಿನ್ನೆವರೆಗೂ ಓದಿಲ್ದೇ ಇರ್ಬೋದು ಎಕ್ಸಾಮ್ಗೆ, ಇವತ್ತಿಂದ ಓದೋಕ್ಕೆ ಶುರು ಮಾಡು. ವೈಫಲ್ಯ ಅನ್ನೋದು ಯಶಸ್ಸಿನ ಪ್ರಕ್ರಿಯೆಯಲ್ಲಿ ಒಂದು ಹಂತ ಅಂತ ನಾವು ತಿಳ್ಕೊಳ್ಳೋದು ಬಿಟ್ಟು, ವೈಫಲ್ಯ ಅನ್ನೋದು ಯಶಸ್ಸಿನ ವಿರೋಧಿ ಅಂತ ತಿಳ್ಕೊಂಡಾಗ ಸಮಸ್ಯೆ ಆಗುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಪ್ರಾಸೆಸ್. ಈಗ ಬೆಳಗ್ಗೆ ಎದ್ದು ನಾನು ವೆಯ್ಟ್ಸ್ ಟ್ರೈನಿಂಗ್ ಮಾಡ್ತೀನಿ, ಅಥವಾ ಆಹಾರದ ಬದಲಾವಣೆಗಳನ್ನ ಮಾಡ್ಕೋತೀನಿ, ಪ್ರೋಟೀನ್ ಅಂಶ ಇರೋ ಜಾಸ್ತಿ ತಿಂತೀನಿ, ಶುಗರು, ಫ್ರೈಡ್ ಐಟಮ್ಸು ಕಡಿಮೆ ಮಾಡ್ತೀನಿ. ಅಯ್ಯೋ ಇಷ್ಟು ದಿನ ಮಾಡೋಕ್ಕಾಗಿಲ್ಲ, ಇನ್ನೂ ಮಾಡೋಕ್ಕಾಗಲ್ಲ ಹಂಗೆ ಅನ್ಕೋಬೇಡ. ಹೇಗೆ ಹಳೆಯ ಬೆಟ್ಟದ ಮೇಲೆ, ಹಳೆಯ ಭೂಮಿ ಮೇಲೆ ಬಿದ್ದ ನೀರು ಹೊಸದಾಗಿ ಹೊಳೆಯಾಗಿ ಹರಿಯತ್ತೋ, ಹಾಗೆ ನೀನು ಹಳೆ ವ್ಯಕ್ತಿ, ನಿನ್ನ ಜೀವನದ ಸಂದರ್ಭಗಳು ಹಳೆವೆ, ನಿನ್ನ ಮನಸ್ಸು ಹಳೆಯದೆ, ಆದರೆ ಅದಕ್ಕೆ ಹೊಸ ನೀರು ಅನ್ನುವ ಚೈತನ್ಯವನ್ನ, ಶುದ್ಧ ಚೈತನ್ಯವನ್ನ,
ಆತ್ಮ ಚೈತನ್ಯವನ್ನ ಒಳಗಿನಿಂದ ಸ್ರವಿಸುವಂತೆ ಮಾಡು. ಮನಸ್ಸನ್ನ ಶಾಂತವಾಗಿಟ್ಕೋ, ಮರಳಿ ಯತ್ನವ ಮಾಡು. ಇದು ಟಿಂಡರು ಬಂಬಲಲ್ಲಿ ಸಂಗಾತಿಯನ್ನ ಹುಡುಕ್ತಿರೋ, ಪಾರ್ಟ್ನರ್ನ ಹುಡುಕ್ತಿರೋ ಎಷ್ಟೋ ಜನ ಸ್ನೇಹಿತರು ಇಮೇಲ್ ಕಳಿಸಿರ್ತಾರಲ್ಲ, ಅಂದ್ರೆ ಹಿಂಗೆ ಯಾಕಾಗ್ತಿದೆ, ಎಷ್ಟೊಂದು ದ್ವಂದ್ವಗಳಾಗ್ತಿವೆ, ಯಾಕೋ ಎಲ್ಲೂ ಸರಿ ಹೋಗ್ತಿಲ್ಲ, ಬ್ರೇಕಪ್ ಆಗಿರ್ಬೋದು, ಲವ್ ಫೇಲ್ಯೂರ್ ಆಗಿರ್ಬೋದು, ಜಾಬ್ ಇಂಟರ್ವ್ಯೂಲು ಎಷ್ಟು ಅಪ್ಲಿಕೇಶನ್ ಹಾಕಿದ್ರು ರಿಜೆಕ್ಟೆಡ್ ಬರ್ತಿರತ್ತೆ ಅಥವಾ ರೆಸ್ಪಾನ್ಸೇ ಬರ್ತಿರಲ್ಲ. ಮತ್ ಮುಂದೇನು ಅಂದ್ರೆ ಮೊದಲೆರಡು ಸಾಲಿನಲ್ಲಿ ಹೇಳ್ತೀರಲ್ಲ, ಹಳೆಯ ಮಲೆ ಹಳೆಯ ನೆಲವಾದೊಡೆಯು ಮೊರತೆ ಮಳೆ. ಆ ರೀತಿ ನೀನು ಹೊಸ ಪ್ರಯತ್ನವನ್ನ ಹಳೆಯ ಅನುಭವಗಳ ಮೇಲೆ ನಿಲ್ಲಿಸಬಹುದಲ್ವಾ? ಹೀಗೆ ಹಳೆಯ ಕರ್ಮವ ಹೊಸದು ಕೊಚ್ಚಿ ಪೌರುಷ ನದಿಯ. ಹಳೆಯ ಕರ್ಮ ಇದೆಯಲ್ಲ, ಅಂದ್ರೆ ಹಳೆಯ ಸೋಲುಗಳು ಅಂತ ತಿಳ್ಕೊಳ್ಳಿ, ಅಂದ್ರೆ ಹಳೆ ರಿಸಲ್ಟ್ಸ್ನ ಅಂತ ತಿಳ್ಕೊಂಡ್ರೆ, ಇಲ್ಲಿ ಕರ್ಮ ಅಂದರೆ ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಅಂತ ಭಗವದ್ಗೀತೆಯಲ್ಲಿ ಬರುತ್ತಲ್ಲ. ಅಂದ್ರೆ ಕುರು ಕರ್ಮಾಣಿ, ಕೆಲಸ ಮಾಡುವ ಕಾಯಕ ಶ್ರಮ, ಹಳೆಯ ಶ್ರಮಕ್ಕೆ ಆಗಿರುವ ಸೋಲುಗಳನ್ನ ಕರ್ಮವ ಹೊಸದು ಕೊಚ್ಚಿ ಪೌರುಷ ನದಿಯ. ಜಸ್ಟ್ ರೀಪ್ಲೇಸ್ ಯುವರ್ ಓಲ್ಡ್ ಎಫರ್ಟ್ಸ್ ವಿತ್ ನ್ಯೂ ಎಫರ್ಟ್ಸ್, ದಟ್ಸ್ ಇಟ್. ಬೆಳೆಯಿಪದು ನವತೆಯಲ್ಲಿ ಮಂಕುತಿಮ್ಮ. ಇದು ಯಶಸ್ಸನ್ನ ಕಂಡುಕೊಂಡಿರೋ ಎಷ್ಟೋ ಜನರ ಆತ್ಮಕಥೆಯನ್ನ ಓದಿದ್ರೆ ನಮಗೆ ತಿಳಿತಾ ಹೋಗುತ್ತೆ. ದೊಡ್ಡ ದೊಡ್ಡ ಜಾಗತಿಕ ಬದಲಾವಣೆಯನ್ನ ತಂದ ಫ್ರೆಂಚ್ ರೆವಲ್ಯೂಷನ್ ಇರ್ಬೋದು, ರಷ್ಯನ್ ಕ್ರಾಂತಿ ಇರ್ಬೋದು, ಅಷ್ಟೇ ಯಾಕೆ ನಮ್ಮ ಭಾರತ ಸ್ವಾತಂತ್ರ್ಯ ಸಂಗ್ರಾಮವನ್ನ ನೋಡಿದ್ರೆ ಅವ್ರು ಯಾವತ್ತಾದ್ರೂ ಸೋಲನ್ನ ಒಪ್ಕೊಂಡ್ಬಿಟ್ಟಿದ್ರೆ ಭಾರತ ಸ್ವತಂತ್ರವಾಗಲು ಸಾಧ್ಯವಾಗ್ತಿರ್ಲಿಲ್ಲ ಅಲ್ವಾ? ಅದಕ್ಕೆ ಒಂದು ಸಣ್ಣ ಕತೆ ಓದಿದೆ ರೀಡರ್ಸ್ ಡೈಜೆಸ್ಟ್ ಅಲ್ಲಿ. ಅದರಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಯಾವುದೋ ರೋಷಕ್ಕೆ ಬಿದ್ದು, ಏನೋ ಒಂದು ಸಮಸ್ಯೆಗೆ ಬಿದ್ದು ಒಬ್ಬನ್ನ ಕೊಲೆ ಮಾಡ್ಬಿಡ್ತಾನೆ. ಆಗ ಅವನಿಗೆ ಅವ್ನು ಮಾಡಿದ ತಪ್ಪು ಅಂದ್ಬಿಟ್ಟು ಗಲ್ಲು ಶಿಕ್ಷೆ ಆಗುತ್ತೆ. ಇನ್ನು 2 ವಾರಕ್ಕೆ ಇವನಿಗೆ ಗಲ್ಲು ಹಾಕಬೇಕು ಅಂತ ಜೈಲ್ಗಟ್ಟಿರ್ತಾರೆ. ಆಗ ಜೈಲ್ ಹೊರಗಡೆ ಒಬ್ಬ ಅಂದ್ರೆ ಮಾಡರೇಟ್ ಕೈದಿಗಳಿರ್ತಾರಲ್ಲ, ಅವ್ರು ಸ್ವಲ್ಪ ಓಡಾಡಕ್ ಬಿಟ್ಟಿರ್ತಾರಲ್ಲ, ಇವನು ಕ್ಲಿಷ್ಟಕರವಾದಂಥ ಕೈದಿ ಅಂತ ಜೈಲಲ್ಲಿ ಇಟ್ಟಿರ್ತಾರೆ. ಇನ್ನೊಂದಿಷ್ಟು ಜನನ ದೊಡ್ಡ ಗೋಡೆ ಸುತ್ತಲೂ ಇರುತ್ತೆ, ಸೆಲ್ಲಲ್ಲಿ ಇಟ್ಟಿರಲ್ವಲ್ಲ, ಅಲ್ಲಿ ಅವನು ಯಾವುದೋ ಒಂದು ಹಾರ್ಪ್ ಅಂತಾರಲ್ಲ ಅದನ್ನ ಊದ್ತಿರ್ತಾನೆ. ಇವನ್ಗೆ ಅನ್ಸತ್ತೆ ಒಳಗಡೆ ಕೂತವನ್ಗೆ ಎಷ್ಟು ಅದ್ಭುತವಾದಂತಹ ಅನುಭವ ಆಗ್ತಿದೆಯಲ್ಲ, ಇದನ್ನ ನಾನು ಯಾಕೆ ಕಲಿಬಾರ್ದು ಅಂತ. ಅವನು ತನ್ನ ಜೈಲ್ ಮುಂದೆ ಅಂದ್ರೆ ತನ್ನ ಸೆಲ್ ಮುಂದೆ ಹೋಗ್ತಿದ್ದಾಗ ಅವನನ್ನು ಕರೆದು ಕೇಳ್ತಾನೆ, ನೀನು ಅದನ್ನ ಊದ್ತಿದ್ಯಲ್ಲ ಅದನ್ನ ನನಗೆ ಹೇಳ್ಕೊಡ್ತೀಯಾ ಅಂತ. ಅದಕ್ಕೆ ಅವನು ಕೇಳ್ತಾನೆ, ಅಲ್ಲಪ್ಪ ಇನ್ನು 2 ವಾರದಲ್ಲಿ ನಿನ್ನನ್ನು ಗಲ್ಲಿಗೆ ಹಾಕ್ಬಿಡ್ತಾರೆ, ನಾನಂದ್ರೆ ಹೊರಗಡೆ ಅದನ್ನ ಖುಷಿ ಸಿಗತ್ತೆ ಹೊರಗಡೆ ಬಂದ್ಮೇಲೆ ಅನ್ನೋ ಆಸೆಯಿಂದ ಕಲ್ತಿದ್ದೀನಿ, ನಿನಗೆ ಆಗ್ಬೇಕು ಅಂದಾಗ ಅವನು ಹೇಳ್ತಾನೆ, ಆ 2 ವಾರಗಳಲ್ಲೇ ನಾನು ಸಂತೋಷ ನೆಮ್ಮದಿಗಳನ್ನ ಕಂಡ್ಕೋಬಹುದಲ್ವಾ? ಅದನ್ನೇ ಪ್ರಖ್ಯಾತ ಮನಃಶಾಸ್ತ್ರಜ್ಞ ಮಿಹಾಯ್ ಚಿಕಿನ್ಸ್ಮಿಹಾಯ್ ಫ್ಲೋ ಸ್ಟೇಟ್ ಅನ್ನುವ ಕಾನ್ಸೆಪ್ಟ್ ಆಗಿ ಬೆಳೆಸಿದ್ರು. ಇದನ್ನ ಫ್ಲೋ ಅನ್ನುವ ಪುಸ್ತಕದಲ್ಲೂ ಹೇಳ್ತಾರೆ. ಅಯ್ಯೋ ನನಗೆ ಯಾಕೆ ಗಲ್ ಶಿಕ್ಷೆ ಆಗ್ಬಿಟ್ಟಿದೆ, ಇನ್ಯಾಕ್ ಬೇಕು, ಜೀವನದ ಅರ್ಥವೇ ಇಲ್ಲ. ಈ ವಿಷಯದ ಬಗ್ಗೆ ಮುಂದೇನೂ ಸಹ ಹಲವಾರು ಕಗ್ಗಗಳಲ್ಲಿ DVG ಅವರು ಮಾತಾಡ್ತಾರೆ. ಹಂಗಾಗಿ ಹಳೆಯ ಕರ್ಮವ, ಹಳೆಯ ಎಫರ್ಟ್ಸ್ನ, ಹಳೆ ಫೇಲ್ಯೂರ್ಸ್ನ ಹೊಸದು ಕೊಚ್ಚಿ ಪೌರುಷ ನದಿಯ ಬೆಳೆಯಿಪದು ನವತೆಯಲ್ಲಿ ಮಂಕುತಿಮ್ಮ. ಆಲ್ ದಟ್ ಮ್ಯಾಟರ್ಸ್ ಈಸ್ ನೆಕ್ಸ್ಟ್ ಅಟೆಂಪ್ಟ್ ಅಷ್ಟೇ. ಒಂದ್ಸಲ ಟೆನಿಸ್ನ ಧ್ರುವತಾರೆ ಅನಿಸ್ಕೊಂಡಿದ್ದ ಪೀಟ್ ಸಂಪ್ರಸ್ನ ಕೇಳಿದ್ರು, ಇಷ್ಟೊಂದು ಗೆದ್ದಿಯಲ್ಲ ನೀನು. ಅವನು ಅವಾಗ 16 ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದು ಯಾರು ಗೆದ್ದಿರ್ಲಿಲ್ಲ. ಅದಕ್ಕೆ ಅವನು ಹೇಳ್ದ, ನನಗೆ ಅದೆಲ್ಲ ಮುಖ್ಯ, ನೆಕ್ಸ್ಟ್ ಗ್ರ್ಯಾಂಡ್ ಸ್ಲಾಮ್ ಏನಾಗತ್ತೆ ಅನ್ನೋದು ಅಷ್ಟೇ ನಂಗೆ ಮುಖ್ಯ ಅಂತ. ಅಂದ್ರೆ ಗೆದ್ದವ್ರಿಗೂ ಅದು ಗೊತ್ತು, ನಾವು ಸೋತವ್ರಿಗೆ ಯಾಕೆ ಇಷ್ಟೊಂದು ದ್ವಂದ್ವಗಳು, ಮುಂದಿನ ಪರಿಶ್ರಮ ಹಾಕಕ್ಕೆ ನಮ್ಮಲ್ಲೇ ಯಾಕೆ ಇಷ್ಟೊಂದು ವ್ಯಗ್ರತೆ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾಗಿ ಈ ಕಗ್ಗದಿಂದ ನಾವೇನ್ ತಿಳ್ಕೋಬಹುದು ಅಂದ್ರೆ, ಪ್ರತಿ ಸೋಲಿನಲ್ಲೂ ಒಂದಿಷ್ಟು ಕೀ ಟೇಕ್ಅವೇಸ್ ಇರುತ್ತೆ, ಅದನ್ನ ನೋಟ್ ಮಾಡ್ಕೋಣ. ಈ ರೀತಿ ನನಗೆ ಅಂದುಕೊಂಡಂತಹ ರಿಸಲ್ಟ್ ಬರಲಿಲ್ಲ, ಸೋಲು ವೈಫಲ್ಯ ಅನ್ನೋದನ್ನೇ ಡಿಫೈನ್ ಮಾಡದೆ ಅಥವಾ ಮೆನ್ಷನ್ ಮಾಡದೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರಲಿಲ್ಲ, ಅಂದುಕೊಂಡಂತಹ ಪ್ರತಿಫಲಗಳು ಬರಲಿಲ್ಲ, ಅದಕ್ಕೆ ಏನೇನು ಕಾರಣಗಳು ಅಂತ ಒಂದು 3-4 ಟೇಕ್ಅವೇಸ್ನ ತಗೋಬೇಕು, ನೋಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇಷ್ಟರಲ್ಲಿ ನನ್ನಲ್ಲಿ ಏನು ಬದಲಾವಣೆ ಆಯಿತು, ನಾನೇನು ಕಲಿತೆ ಅದನ್ನು ನೋಟ್ ಮಾಡ್ಕೋಬೇಕು. ಇನ್ನೊಂದು, ನನ್ನಲ್ಲಿ ಬದಲಾಗಬೇಕಾಗಿರೋ ಅಂಶ ಯಾವುದು, ಟೈಮ್ ಮ್ಯಾನೇಜ್ಮೆಂಟಾ, ಮೆಮೊರಿ ಪವರಾ, ಕಾನ್ಫಿಡೆನ್ಸಾ, ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋದ್ರೆ ಏನಾಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದ್ರೆ, ನಾವು ತಕ್ಷಣ ಗೆದ್ಬಿಡದೆ ಇರ್ಬೋದು, ಅಂದ್ರೆ ಗೆಲುವು ತಕ್ಷಣ ಸಿಗದೆ ಇರ್ಬೋದು, ಸೋಲು ಉತ್ತಮವಾಗ್ತಾ ಹೋಗುತ್ತೆ. ಅದಕ್ಕಿಂತ ದೊಡ್ಡ ಅನುಭವ ಯಾವುದೂ ಇಲ್ಲ. ಅಂದ್ರೆ ಮೊದಲೇ ಸಲ ತುಂಬಾ ಕೆಟ್ಟದಾಗಿ ಸೋತಿದ್ರೆ 2ನೇ ಸಲ ಪರವಾಗಿಲ್ಲ ಅಂತ ಸೋಲ್ತೀವಿ, 3ನೇ ಸಲ ಅಯ್ಯೋ ಇನ್ನೇನು ಗೆದ್ದೇ ಬಿಟ್ಟ ಅನ್ನೋ ರೀತಿ ಸೋಲ್ತೀವಿ, 4ನೇ ಸಲ ಗೆಲ್ತೀವಿ. ಹಂಗಾಗಿ ಅದನ್ನ ನಮ್ಮ ಅಂತರಂಗಕ್ಕೆ ಇಳಿಸ್ಕೊಳ್ಳೋಣ. ಅಲಿಬಾಬಾದ ಸಂಸ್ಥಾಪಕ ಜಾಕ್ ಮಾ 10-11 ಪ್ರಯತ್ನಗಳನ್ನ ಮಾಡಿ ಸೋತು ಹೆಂಗೂ ಸೋಲಕ್ ಸಾಧ್ಯ ಇಲ್ಲ ಅಂದಾಗ ಅಲಿಬಾಬಾ ಶುರು ಮಾಡಿದಂತೆ, ಅಂದ್ರೆ ಆಲ್ ವೇಸ್ ಆಫ್ ಡಿಫೀಟ್ಸ್ ಹ್ಯಾವ್ ಬಿನ್ ಎಕ್ಸ್ಪ್ಲಾಯ್ಟೆಡ್. ಎಲ್ಲ ರೀತಿನೂ ಸೋತ್ ಬಿಟ್ರೆ ಇನ್ಯಾವುದೂ ರೀತಿ ಸೋಲಕ್ಕಾಗಲ್ವಲ್ಲ. ಅದಕ್ಕೆ ಆ ಮಿಸ್ಟೇಕ್ಸ್ನ ರಿಪೀಟ್ ಮಾಡ್ತಿದ್ರೆ ಸಾಕು. 11ನೇದೋ 12ನೋ ಅವನ ಪ್ರಾಜೆಕ್ಟೇ ಅಲಿಬಾಬಾ ಪ್ರಾಜೆಕ್ಟ್ ಆಗಿತ್ತಂತೆ. ಸ್ಕೂಲ್ ಟೀಚರ್ ಆದವನು. ಆದ್ರೆ ಈ ಅಲಿಬಾಬಾ ಪ್ರಾಜೆಕ್ಟ್ ಯಶಸ್ವಿ ಆಯಿತು, ಅದು
ಚೀನಾ ದೇಶದ ಅತಿ ದೊಡ್ಡ ಕಂಪ್ನಿಗಳಾಗಿ ಹೊರಹೊಮ್ಮುತ್ತಲ್ವಾ. ಹಾಗಾಗಿ ಪ್ರಯತ್ನದ ಚೈತನ್ಯವನ್ನ ಕಳೆದುಕೊಳ್ಳೋದು ಬೇಡ. ಒಂದೇ ಒಂದು ಯಶಸ್ಸು ಸ್ನೇಹಿತರೆ ಎಲ್ಲ ಹಳೆಯ ವೈಫಲ್ಯಗಳನ್ನು ಅಳಿಸಾಕ್ಬಿಡತ್ತೆ. ಹೀಗಾಗಿ ಅದನ್ನ ಮನಸ್ಸಿಗಿಟ್ಕೊಳ್ಳೋಣ. ಮತ್ತೆ ಈ ಕಗ್ಗವನ್ನ ಓದೋಣ. ಹಳೆಯ ಮಲೆ ಹಳೆಯ ನೆಲವಾದೊಡೆಯು ಮೊರತೆ ಮಳೆ, ಹೊಳೆ ನೀರ ನಾವಗಂ ಹೊಸದಾಗಿಸುವವಲ್, ಹಳೆಯ ಕರ್ಮವ ಹೊಸದು ಕೊಚ್ಚಿ ಪೌರುಷ ನದಿಯ, ಬೆಳೆಯಿಪದು ನವತೆಯಲ್ಲಿ ಮಂಕುತಿಮ್ಮ. ಮುಂದಿನ ಕಗ್ಗ ಈ ಅಸ್ತಿತ್ವ ಅನ್ನುವ ಕಾಸ್ಮಿಕ್ ಫೆನಾಮಿನಾ ಇದೆಯಲ್ಲ, ಸೃಷ್ಟಿ ಅನ್ನುವ ಅದ್ಭುತವಾದಂತಹ ಪ್ರಕ್ರಿಯೆ ಇದೆಯಲ್ಲ, ಇದರಲ್ಲಿ ನಾನ್ಯಾರು, ನನ್ನ ಸ್ಥಾನ ಏನು, ನನ್ನ ಹುಟ್ಟೆಲ್ಲಿಂದ ಬಂದಿದ್ದು, ನನಗೆ ಸಾವಾದ್ಮೇಲೆ ನಾನೇನು ಆಗ್ತೀನಿ, ಅದನ್ನ ಹೇಗೆ ನಾನು ಸ್ವೀಕರಿಸಬೇಕು, ಅದನ್ನ ತಿಳ್ಕೊಂಡಾಗ ಮನುಷ್ಯನಿಗೆ ಭಯ ಆಗತ್ತೆ. ಆ ಭಯಕ್ಕೆ ಎಷ್ಟೊಂದು ಚಿಂತನೆಗಳು, ನಂಬಿಕೆಗಳು ಹುಟ್ಟಿರೋದಲ್ವಾ. ಅದಕ್ಕೆ DVG ಅವರು ಹೇಳ್ತಿರೋದು, ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳೆತ್ತಲೋ ಹೊಸ ದ್ವೀಪವೇಳುವುದು, ಕಳೆಯು ತೊಂದಿರಲಿಲ್ಲಿ ಬೆಳೆವುದಿನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ನಾವು ಮನುಷ್ಯರು ಹೇಗೆ ನಡ್ಕೋತಾ ಇದೀವಿ ಅಂದ್ರೆ, ನಾವಿಲ್ಲದೆ ಅಸ್ತಿತ್ವ ನಡೆಯಲ್ಲ ಅನ್ನೋ ರೀತಿ. ಅಂದ್ರೆ ನಮ್ಮಿಂದಾನೇ ಎಷ್ಟೋ ನಾಶ ಈ ಭೂಮಿ ಮೇಲೆ ಆಗಿದೆ. ಆದ್ರೆ ನಾವು ಮಾತ್ರ, ಮನುಷ್ಯ ಸಂತತಿ ಮಾತ್ರ ಸರ್ವನಾಶ ಆಗ್ಬಾರ್ದು. ಯಾಕೆ ಆಗ್ಬಾರ್ದು ಅಂದ್ರೆ ಪ್ರಶ್ನೆಗೆ ಉತ್ತರ ಇಲ್ಲ. ಅಂದ್ರೆ ಎಷ್ಟೊಂದು ಪ್ರಭೇದಗಳು ಇಲ್ಲದಾಗಿದೆಯಲ್ಲ. ಮನುಷ್ಯ ಇಲ್ಲದ್ರೆ ಏನು ಪ್ರಕೃತಿಗೆ ನಷ್ಟ, ಮನುಷ್ಯ ಇಲ್ಲದ್ರೆ ಪ್ರಕೃತಿಗೆ ಏನು ನಷ್ಟ ಇಲ್ಲ. ಇನ್ನು ಒಂದಿಷ್ಟು ಸರಾಗವಾಗಿ ನಡೆಯುತ್ತೆ. ಅದ್ರ ಮಧ್ಯದಲ್ಲಿ ಈ ಮನುಷ್ಯನನ್ನ ಹೆದರ್ಸಕ್ಕೆ ಒಂದಿಷ್ಟು ಊಹಾಪೋಹಗಳು ಹೇಳ್ತಿರುತ್ತೆ. ನಾವು ಚಿಕ್ಕವರಾಗಿದ್ದಾಗ ನೆನಪಿರ್ಬೋದು, 2000ನೇ ಇಸ್ವಿಗೆ ಪ್ರಳಯ ಆಗತ್ತೆ, ಅದ್ರ ಬಗ್ಗೆ ಪುಸ್ತಕಗಳು ಬಂದಿವೆ. ಅದಾಗಿ ಒಂದು 10 ವರ್ಷ ಆಗಿತ್ತು. ಅವಾಗ 2012 ಅನ್ನುವ ರೋಲ್ಯಾಂಡ್ ಎಮರಿಚ್ನ ತೀರಾ ಬಿಲೋ ಆವರೇಜ್ ಸಿನಿಮಾ ರಿಲೀಸ್ ಆಗೋದ್ರಲ್ಲಿತ್ತು. ಅದಕ್ಕೆ ನ್ಯೂಸ್ ಜನರೇಟ್ ಮಾಡಿದ್ರು. 2012 ಅಲ್ಲಿ ಯಾವುದೋ ಕ್ಯಾಲೆಂಡರ್ ಪ್ರಕಾರ ಜಗತ್ತು ಕೊನೆ ಆಗತ್ತೆ. ಅದಕ್ಕೆ ಯಾವುದಾದ್ರೂ ವೈಜ್ಞಾನಿಕ ವಲಯದಿಂದ ಏನಾದ್ರೂ ಸ್ಪಂದನೆ ಬಂದಿತ್ತ ಅಂದ್ರೆ ಯಾವುದೂ ಇಲ್ಲ. ಹೇಗೆ ಜಂಕ್ ನ್ಯೂಸ್ಗಳಿಗೆ, ಫೇಕ್ ನ್ಯೂಸ್ಗಳಿಗೆ ನಮ್ಮ ಮನಸ್ಸು ಆಕರ್ಷಿತವಾಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಂಗಾಗ್ಬಿಡತ್ತಂತೇರಿ, ಹಿಂಗಾಗ್ಬಿಡತ್ತಂತೇರಿ, ಪ್ರಳಯ ಆಗ್ಬಿಡತ್ತಂತೇರಿ ಯಾರು ವಿಜ್ಞಾನಿಗಳು ಹೇಳ್ತಿದಾರ ಅಂದ್ರೆ ಯಾರು ಅಲ್ಲ, ಸುಮ್ನೆ ಹಾಗೆ ಹೀಗೆ ವಿಷಯಗಳು ಓಡಾಡಕ್ಕೆ ಶುರು ಮಾಡೋದು. ಸ್ನೇಹಿತರೆ, ಈ ಭಯದ ಮೂಲ ಯಾವುದು? ಪ್ರಳಯ ಆದ್ರೆ ಜಿರಳೆ, ನಾಯಿ, ಬೆಕ್ಕು ಅವುಗಳ ಸಾಯತ್ತೆ ಅಂತನ? ಅಲ್ಲ. ಮನುಷ್ಯನಿಗೆ ತಾನು ಇನ್ವಿನ್ಸಿಬಲ್ ಅನ್ನುವ ಒಂದು ಮೂಢನಂಬಿಕೆ ಇದೆ. ಅಂದ್ರೆ ಮನುಷ್ಯನನ್ನ ಯಾವ ಪ್ರಾಣಿನೂ ಸೋಲ್ಸಕ್ಕಾಗಲ್ಲ ಅಂತ. ಅದಕ್ಕೆ ಜಗತ್ತಿನ ಇಂದಿನ ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕರಲ್ಲಿ, ಫಿಲಾಸಫರ್ಗಳಲ್ಲಿ ಒಬ್ಬರಾಗಿರುವ ಸ್ಲಾವೋ ಜಿಜೇಕ್ ಒಂದು ಕಡೆ ಅದ್ಭುತವಾಗಿ ಹೇಳ್ತಾರೆ. ಇಷ್ಟೆಲ್ಲಾ ದೊಡ್ಡ ಮನುಷ್ಯ ಅಂದ್ರೆ, ಅಷ್ಟೊಂದು ತಂತ್ರಜ್ಞಾನ ಕಲ್ತಿರೋ ಮನುಷ್ಯ 2020ನೇ ಇಸ್ವಿಲಿ ಒಂದು ವೈರಸ್ ಮುಂದೆ ಮಂಡಿ ಉರಿಯೋ ಸನ್ನಿವೇಶ ಬಂತಲ್ಲ. ಅಂದ್ರೆ ವೈರಸ್ನ ಅವ್ರು ಹೇಳಿದ್ದು ವೈಜ್ಞಾನಿಕವಾಗಿ ನೋಡ್ತಾ ಹೋದ್ರೆ ಪೂರ್ತಿ ಜೀವಿ ಅನ್ನಕ್ಕೂ ಆಗಲ್ಲ. ಯಾಕಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಜೈವಿಕ ಅಂಶಗಳು ಎಷ್ಟೊಂದಿರುತ್ತ. ಆದ್ರೆ ವೈರಸ್ ಅನ್ನೋದು ಈಸ್ ಜಸ್ಟ್ ಎ ಸಿಲ್ಲಿ ರೀಪ್ರೊಡಕ್ಟಿವ್ ಮೆಕ್ಯಾನಿಸಮ್ ಅಷ್ಟೇ. ಅದಕ್ಕೆ ಬೆಳೆಯುವಂತಹ ಪ್ರಕೃತಿ ಸಿಕ್ಬಿಟ್ರೆ ಅದು ಬೆಳೀತಾ ಹೋಗುತ್ತೆ, ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಷ್ಟೇ. ಅದರಲ್ಲಿ ಯಾವುದೇ ರೀತಿಯ ಸಂಕೀರ್ಣತೆ ಇರೋದಿಲ್ಲ. ಯಾವಾಗ ಆ ಸಂದರ್ಭ ಸಿಗಲ್ವೋ ಅದು ಡಾರ್ಮೆಂಟ್ ಆಗಿ ಕೂತಿರುತ್ತೆ. ಸಂದರ್ಭ ಸಿಕ್ತು ಅಂದ್ರೆ ಬೆಳೀತಾ ಹೋಗುತ್ತೆ. ಅಂತ ಒಂದು ಜೀವವೇ ಅಲ್ಲದ, ಅರೆಜೀವದ, ಕಣ್ಣಿಗೂ ಕಾಣದ ವೈರಸ್ ಮುಂದೆ ಇಡೀ ಮನುಷ್ಯ ಸಂಕುಲ ಮಂಡಿ ಊರ್ತಲ್ಲ. ಅಂದ್ರೆ ಆ ಇನ್ವಿನ್ಸಿಬಿಲಿಟಿನ ನಾವು ಪ್ರಶ್ನಿಸ್ಕೋಬೇಕಲ್ವಾ. ಇವೆಲ್ಲದರ ಕೇಂದ್ರ ಅಂದ್ರೆ ನಮ್ಮಲ್ಲಿ ಅಂತರಂಗದಲ್ಲಿ ಕೂತಿರುವ ಭಯ. ಇಷ್ಟಾದ್ರೂ ಮನುಷ್ಯ ಹುಳು ಹುಟ್ಟಿ ಸಾಯುತ್ತಿರೆ. ಹುಳು ಹುಟ್ಟತ್ತೆ, ಸಾಯತ್ತೆ. ಏನಪ್ಪ ಹುಳದ ಬಗ್ಗೆ ಮಾತಾಡ್ತಿದ್ದಾರೆ? ನೀನು ಒಂದು ಹುಳುನೆ, ನಾನು ರೆಕಾರ್ಡ್ ಮಾಡ್ತಿರೋನು ಒಂದು ಹುಳುನೆ. ಅಸ್ತಿತ್ವದಲ್ಲಿ ನನಗೂ ಆ ಹುಳುಗೂ ಏನು ವ್ಯತ್ಯಾಸ ಇಲ್ಲ. ಮಿಕ್ಕಿದ್ದೆಲ್ಲ ನಮ್ಮ ಭಯಕೇಂದ್ರಿತ ಚಿಂತನೆಗಳಷ್ಟೇ. ಅಂದ್ರೆ ನನ್ನನ್ನ ಅಸ್ತಿತ್ವ ರಕ್ಷಿಸತ್ತೆ. ನಾನು ಮನೆ ಮುಟ್ಟೋರ್ಗು ಮಳೆ ಬರ್ಸ್ಬೇಡ ಅಂತ ಮಳೆ 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 ಬರ್ಬೇಡ, ಆ ಥರದ್ದು ಏನೂ ಇಲ್ಲ. ಜಗತ್ತಿನಲ್ಲಿ ಎಷ್ಟೋ ರೈತರು ಮಳೆ ಬರ್ಲಿ ಅಂತ ಕಾಯ್ತಿರ್ತಾರೆ. ಅವ್ರನ್ನೆಲ್ಲ ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋ ನಿನ್ನನ್ನ ಮನೆಗೆ ರೀಚ್ ಮಾಡ್ಸಕ್ಕೆ ಮೋಡಕ್ಕೆ ಏನೂ ಕಮಿಟ್ಮೆಂಟ್ ಇಲ್ಲ. ಆದರೆ ಸ್ನೇಹಿತರೆ, ಇದನ್ನ ಕಾರಂತರು ತಮ್ಮ ಕಾದಂಬರಿ ಕೇವಲ ಮನುಷ್ಯರು ಅದರೊಳಗಡೆ ಹೇಳ್ತಾರೆ ಸಹ. ಮನುಷ್ಯನಿಗೆ ತನ್ನನ್ನ ಈ ಅಸ್ತಿತ್ವ ಅನ್ನುವ ಶಕ್ತಿ ನೋಡ್ತಿದೆ, ಗಮನಿಸ್ತಿದೆ ಅನ್ನುವ ನಂಬಿಕೆ ಇದೆ. ಆದರೆ ಮನುಷ್ಯ, ಹುಳು, ಒಂದು ಬ್ಯಾಕ್ಟೀರಿಯಾ, ಒಂದು ಹಲ್ಲಿ ಎಲ್ಲವೂ ಹಂಗೆ. ಇಂದಿನ ವಿಡಿಯೋದಲ್ಲಿ ಹೇಳದ್ನಲ್ಲ, ಕಸ್ಟೋಫ್ಸ್ಕಿಯ 3 ಕಲರ್ ಬ್ಲೂ ಅನ್ನುವ ಚಿತ್ರವನ್ನ ನೋಡಿದ್ರೆ ನಮಗೆ ಅರ್ಥವಾಗುತ್ತೆ ನಾನ್ಯಾರು ಈ ಅಸ್ತಿತ್ವದ ಮುಂದೆ. ಹಂಗಿರುವಾಗ ನೀನು ಅನ್ನುವ ಹುಳುನು ಹುಟ್ಟಿ ಸಾಯುತ್ತಿರೆ. ಎಷ್ಟೋ ಪ್ರಾಣಿಗಳು ಹುಟ್ಟುತ್ತಿವೆ, ಸಾಯ್ತಿವೆ. ನೆಲ ಸವೆದು ಕರಗುತ್ತಿರೆ. ಇಲ್ಲಿ ನೆಲ
ಸವಿಯತ್ತೆ, ಇನ್ನೊಂದ್ ಕಡೆ ಏರತ್ತೆ. ಅಂದ್ರೆ ದಶಲಕ್ಷ ವರ್ಷಗಳ ಇತಿಹಾಸವನ್ನ ಓದಿದ್ರೆ ಗೊತ್ತಾಗತ್ತೆ ಭೂಮಿಯ ಲ್ಯಾಂಡ್ಸ್ಕೇಪ್ ಎಷ್ಟೋ ಬದಲಾವಣೆಗಳನ್ನ ಕಂಡಿದೆಯಲ್ವಾ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಇವನ್ನೆಲ್ಲ ನಾವು ಓದ್ತಾ ಹೋದ್ರೆ ಗೊತ್ತಾಗತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ರು, ಮನುಷ್ಯನ ಜೀವನ ಅಂದ್ರೆ ಮರುಭೂಮಿಯಲ್ಲಿ ಏಳುವ ಚಿಕ್ಕ ಗುಡ್ಡಗಳಿದ್ದ ಹಾಗೆ, ಒಂದೇ ಸಮನೆ ಸಮಿತಿರುತ್ತೆ, ಇನ್ನೊಂದ್ ಕಡೆ ಹೇಳ್ತಿರುತ್ತೆ. ದಟ್ ಈಸ್ ಹೌ ಕಾಸ್ಮಿಕ್ ಫೆನಾಮಿನಾ ಇಟ್ ಸೆಲ್ಫ್. ನಿನ್ನನ್ನ ಹೂಳ್ತಾರೆ, ನಿನ್ನನ್ನು ತಿಂದು ಎಷ್ಟೊಂದು ಹುಳುಗಳು ಬದುಕತ್ವೆ. ಆ ಹುಳುಗಳನ್ನ ಕಪ್ಪೆಗಳು, ಕೋಳಿಗಳು ತಿನ್ನತ್ವೆ. ಆ ಕೋಳಿನ ನಾವು ತಿಂತೀವಿ, ಮತ್ತೆ ನಾವು ಒಂದಿಷ್ಟು ದಿನ ಬದುಕಿ ದುಡಿದು ಮತ್ತೆ ಹೂತ್ರೆ ಮತ್ತೆ ಆ ಹುಳುಗಳು ತಿನ್ನತ್ವೆ. ದಿಸ್ ಈಸ್ ದ ಕಾಸ್ಮಿಕ್ ಚೈನ್ ಅಲ್ವಾ. ಹಂಗೇನೆ ಕಡಲೊಳೆತ್ತಲೋ ಹೊಸ ದ್ವೀಪವೇಳುವುದು. ಕಡಲಲ್ಲಿ ಹೊಸ ದ್ವೀಪ ಹೇಳ್ತಾ ಇದೆ. ಒಂದೊಂದ್ಸಲ ಕರ್ಗತ್ತಲ್ಲ, ಒಂದೊಂದ್ಸಲ ಹೇಳತ್ತಲ್ವಾ ದ್ವೀಪ ಸೃಷ್ಟಿಯಾಗಿದೆ. ಎಲ್ಲಪ್ಪ ನಾವೆಲ್ಲೂ ನೋಡೋದೇ ಇಲ್ವಲ್ಲ ಅಂದ್ರೆ, ಇದು ಹಿಂದೆ ಹೇಳಿದ ಹಾಗೆ ದಶಲಕ್ಷ ವರ್ಷಗಳಲ್ಲಿ ಆಗ್ತಾನೇ ಇರುತ್ತೆ. ಒಂದು ಹುಳುವಿನ ಜೀವನಾವಧಿ ಒಂದಿಷ್ಟು ದಿನಗಳಿರ್ಬೋದು, ಆದ್ರೆ ನೆಲ ಸವಿಯೋದು, ಕಡಲೊಳೆಲ್ಲೋ ಹೊಸ ದ್ವೀಪ ಹೇಳೋದು ದಶಲಕ್ಷ ವರ್ಷಗಳಿರ್ಬೋದು. ಆದ್ರೆ ಇವೆಲ್ಲವೂ ಇನ್ ದ ಟೋಟಲ್ ಸ್ಕ್ರಾಲ್ ಆಫ್ ಟೈಮ್. ಸಮಯ ಅನ್ನುವ ಒಂದು ಸ್ಕ್ರಾಲ್ನಲ್ಲಿ, ಇದನ್ನು ಅರವಿಂದರು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಒಂದು ದೊಡ್ಡ ಸ್ಕ್ರಾಲ್, ಈಗ ನಾವು ಮೌಸ್ನ ಹೆಂಗೆ ಸ್ಕ್ರಾಲ್ ಮಾಡ್ತೀವೋ, ಒಂದು ಸ್ಕ್ರಾಲ್ ಬಹುಶಃ ಹುಳು ಜೀವನ ಆದ್ರೆ ದಶಲಕ್ಷ ಸ್ಕ್ರಾಲ್ಗಳು ಈ ಭೂಮಿ ಮೇಲೆ ಇಳೋ ದ್ವೀಪದ ಪ್ರಕ್ರಿಯೆ ಆಗಿದ್ರೆ ಎಲ್ಲವೂ ಸಹ ಸಮಯದ ಸ್ಕ್ರಾಲ್ಗಳೇ. ಅಂದ್ರೆ ಸಮಯದ ಯೂನಿಟ್ ನಲ್ಲೇನೆ ಆಗತ್ವೆ. ಕಳೆಯುತ್ತೊಂದಿರಲಿಲ್ಲಿ, ಇಲ್ಲಿ ಯಾವುದೋ ಒಂದು ಹೋಗ್ತಿರತ್ತೆ, ಯಾವುದೋ ಒಂದು ಪ್ರಾಣಿ ಸಾವಿಗೆ ಈಡಾಗ್ತಿರತ್ತೆ. ಬೆಳೆವುದಿನ್ನೊಂದೆಲ್ಲೋ, ಇನ್ನೊಂದು ಯಾವುದೋ ಪ್ರಾಣಿ. ಅದರಿಂದಾನೇ ಭಾರತೀಯ ತತ್ವ ಪರಂಪರೆಯಲ್ಲಿ ಹೇಳುವ ಹಾಗೆ ಜೀವೋ ಜೀವಸ್ಯ ಜೀವನಂ, ಒಂದು ಇನ್ನೊಂದನ್ನ ತಿಂದು ಬದುಕ್ತಾನೇ ಇರುತ್ತೆ. ಅದನ್ನ ಸರಿ ತಪ್ಪು ಅನ್ಕೊಳ್ಳೋ ನಮ್ಗೆ ಯಾವುದೇ ಬೆಲೆ ಸೃಷ್ಟಿ ಕೊಟ್ಟಿಲ್ಲ. ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಯೋಚನೆ ಮಾಡಿದ್ವಿ ಅಲ್ವಾ, ಹುಲಿಗೆ ನೀ ಅದನ್ನ ತಿನ್ಬೇಡಪ್ಪ, ಪಾಪ ಜಿಂಕೆ ಅದಕ್ಕೂ 3-4 ಮಕ್ಕಳಿವೆ ಅಂದ್ರೆ ಹುಲಿ ಕೇಳತ್ತೆ, ನನಗ್ ಮಕ್ಕಳಿವೆ ಅಲ್ಲ, ಅವಕ್ಕಿನ್ನ ಹಂಟ್ ಮಾಡಕ್ ಬರಲ್ಲ, ಏನ್ ಮಾಡ್ಲಿ. ಅಂದ್ರೆ ನಮ್ಮ ಭಾವನೆಗಳಿಗೆ ಅಲ್ಲಿ ಯಾವುದು ಬೆಳೆಯುವುದಿನ್ನೆಂದೆಲ್ಲೋ ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಅಸ್ತಿತ್ವ ಅನ್ನುವ ವಿಶ್ವಕ್ಕೆ ಅಳಿವು ಅನ್ನೋದೇ ಇಲ್ಲ. ಅಂದ್ರೆ ಇನ್ನೊಂದು 2-3 ಕೋಟಿ ವರ್ಷಕ್ಕೆ ಭೂಮಿ ಮೇಲೆ ಜೀವ ಇರಲ್ಲ ಅಂತಾರಲ್ಲ. ಹೌದು, ಭೂಮಿ ಮೇಲೆ ಜೀವ ಇರಲ್ಲ. ಜೀವ ಇಲ್ಲದ ಎಷ್ಟೋ ಕಾಲ ಭೂಮಿ ಇತ್ತು, ಭೂಮಿ ಇಲ್ಲದ ಎಷ್ಟೋ ಕಾಲ ಅಸ್ತಿತ್ವ ಇತ್ತು. ದ ಬ್ಲೈಂಡ್ ವಾಚ್ ಮೇಕರ್ ಅನ್ನುವ ಅದ್ಭುತ ಪುಸ್ತಕ ರಿಚರ್ಡ್ ಡಾಕಿನ್ಸ್ ಬರೆದಿದ್ದು, ಅದನ್ನು ಓದಿದ್ರೆ ಗೊತ್ತಾಗತ್ತೆ. ಜೀವ ಅನ್ನೋದು ಈ ಅಸ್ತಿತ್ವದ ಇತಿಹಾಸದಲ್ಲಿ ಬಂದಿರೋ ರೀಸೆಂಟ್ ಚೇಂಜ್ ಅಂತೆ. ಅಂದ್ರೆ ಅಸ್ತಿತ್ವ ಸುಮಾರು ಎಷ್ಟೋ ಶತಕೋಟಿ ವರ್ಷ ಅಂತಾರಲ್ವಾ, 20-30 ಶತಕೋಟಿ ವರ್ಷ ಅಂತಾರೆ, ಒಬ್ಬೊಬ್ರು ಟ್ರಿಲಿಯನ್ ಇಯರ್ಸ್ ಅಂತ ಅಂತಾರೆ. ಬಿಗ್ ಬ್ಯಾಂಗ್ ಥಿಯರಿ ಇವೆಲ್ಲ ಓದಿರ್ತೀವಲ್ವಾ 10th ಸ್ಟ್ಯಾಂಡರ್ಡ್ ಅಲ್ಲಿ. ಅದು ಆರಂಭ ಆದಾಗಿಂದ ಭೂಮಿ ಅನ್ನೋದು ಸೃಷ್ಟಿಯಾಗಿದ್ದೇ ಎಷ್ಟೋ ಕೋಟಿ ವರ್ಷಗಳಾದ್ಮೇಲಂತೆ. ಅಷ್ಟೆಲ್ಲ ಆದ್ಮೇಲೆ ತೀರಾ ಇತ್ತೀಚೆಗೆ ಭೂಮಿ ಮೇಲೆ ಜೀವ ಬಂದಿದ್ದಂತೆ. ಅದರಲ್ಲೂ ತೀರಾ ಇತ್ತೀಚೆಗೆ ಮನುಷ್ಯ ಬಂದಿದ್ದಂತೆ. ಅದನ್ನ ಫ್ರಿಟ್ಸ್ ಆಫ್ ಕಾಪ್ರಾ ಅನ್ನುವ ಅದ್ಭುತವಾದಂತಹ ಬರಹಗಾರ ತಮ್ಮ ದ ದಾವೋ ಆಫ್ ಫಿಸಿಕ್ಸ್ ಅನ್ನುವ ಪುಸ್ತಕದಲ್ಲಿ ಹೇಳ್ತಾರೆ. 1 ವಾರ ಈ ಅಸ್ತಿತ್ವದ ಆಯಸ್ಸು ಅಂತ ನಾವು ಊಹಿಸ್ಕೊಂಡ್ರೆ, ಅಂದ್ರೆ ಹೇಳಿದ್ನಲ್ಲ ಎಷ್ಟೋ ಬಿಲಿಯನ್ ಟ್ರಿಲಿಯನ್ ಇಯರ್ಸ್, ಅದನ್ನ 1 ವಾರ ಅಂತ ಊಹಿಸ್ಕೊಂಡ್ರೆ ಕೊನೆ ದಿನದ ಕೊನೆ ತಾಸಿನಲ್ಲಿ ಮನುಷ್ಯ ಬಂದಿರೋದಂತೆ. ಅಂದ್ರೆ ಮನುಷ್ಯ ಬಂದೆ ತುಂಬಾ ಹೊತ್ತಾಗಿಲ್ಲ ಭೂಮಿ ಮೇಲೆ. ಅಂಥದ್ರಲ್ಲಿ ಮನುಷ್ಯ ಇಲ್ಲದೇನೂ ಇರುತ್ತೆ, ನೀನಿಲ್ಲದೆ ಖಂಡಿತವಾಗ್ಲೂ ಜಗತ್ತಿರುತ್ತೆ. ತಲೆ ಕೆಡ್ಸ್ಕೋಬೇಡ, ನಿನ್ನ ಪರಿಶ್ರಮ ಹಾಕಿ ಭರಿಸುಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ಲಳದೆ ಮಂಕುತಿಮ್ಮ. ಹಾಗಾಗಿ ಒಂದು ರೀತಿ ಡಿಟ್ಯಾಚ್ಮೆಂಟ್ನ ಬೆಳೆಸ್ಕೊಳ್ಳೋಕ್ಕೆ, ಆ ಪರಿಶ್ರಮ ಹಿಂದಿನ ಕಗ್ಗದಲ್ಲಿ ಮಾತಾಡಿದ್ವಲ್ಲ, ಆ ಪರಿಶ್ರಮವನ್ನ ನಿರ್ವಹಿಸಕ್ಕೆ ಒಂದು ಡಿಟ್ಯಾಚ್ಮೆಂಟ್ ಬೇಕು. ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆ ಒಂದು ಗುಣ, ಅಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಆ ತಾಟಸ್ಥ್ಯವನ್ನ ಬೆಳೆಸ್ಕೋಬೇಕಂದ್ರೆ ಈ ಸತ್ಯವನ್ನ ಅರ್ಥಾಗ ನಿನಗೆ ಪರಿಶ್ರಮಕ್ಕೆ ಬೇಕಾಗುವ ತೇಜಸ್ಸು ನಿನ್ನಲ್ಲಿ ಹುಟ್ಟತ್ತೆ. ಹಾಗಾಗಿ ತಲೆ ಕೆಡ್ಸ್ಕೋಬೇಡ, ನೀನು ಯಾರು ಸಹ ನಿನಗೆ ನೋವು ಮಾಡಿದವರು ಯಾರು ಸಹ ಶಾಶ್ವತ ಅಲ್ಲ. ಆ ರಿಲ್ಯಾಕ್ಸ್ಡ್ ರೆಸಿಗ್ನೇಷನ್ ಇಂದ, ಅಂದ್ರೆ ಡಿಟ್ಯಾಚ್ಮೆಂಟ್ ಇಂದ ಪರಿಶ್ರಮಕ್ಕೆ ತೊಡಗು ಅಂತ ಹೇಳ್ತಿದ್ದಾರೆ DVG ಅವರು. ಈ ಕಗ್ಗವನ್ನ ಮತ್ತೊಮ್ಮೆ ಓದೋಣ. ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳೆತ್ತಲೋ ಹೊಸ ದ್ವೀಪವೇಳುವುದು, ಕಳೆಯುತ್ತೊಂದಿರಲಿಲ್ಲಿ ಬೆಳೆವುದಿನ್ನೊಂದೆಲ್ಲೋ ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಮುಂದಿನ ವಚನ ನಮಗೆ ಬಹುಶಃ ಯಾವುದೇ ಡಿಸ್ಕ್ರಿಪ್ಷನ್ ಬೇಡ ಅನ್ಸುತ್ತೆ. ಅಂದ್ರೆ ಅದು ತುಂಬಾ ಇಂಟ್ಯೂಟಿವ್ ಆಗಿದೆ ನೋಡಿ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ,
ಇಂದು ಮೃಷ್ಟಾನ್ನ ಸುಖ ನಾಳೆ ಭಿಕ್ಷಾನ್ನ, ಇಂದು ಬರಿಯುಪವಾಸ ನಾಳೆ ಪಾರಣೆ ಇಂತು ಸಂದಿರುವುದನ್ನ ಋಣ ಮಂಕುತಿಮ್ಮ. ಸ್ನೇಹಿತರೆ, ಈ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡಿರ್ಲಿಕ್ಕೆ ಸಾಕಲ್ವಾ? ಜೀವನದ ಪೊಲಾರಿಟಿಗಳು, ಇಷ್ಟೊಂದು ಧ್ರುವಗಳು ಯಾಕಿದೆ ಜೀವನದಲ್ಲಿ? ಕಡಲ ತೀರದ ಭಾರ್ಗವ ಶಿವರಾಮ್ ಕಾರಂತರ ಅದ್ಭುತ ಕಾದಂಬರಿ ಸಮೀಕ್ಷೆಯಲ್ಲಿ ಒಂದು ಮಾತು ಹೇಳ್ತಾರೆ. ಮನುಷ್ಯ ತನ್ನ ದಿನಗಳು ಚೆನ್ನಾಗಾಗ್ತಿವೆ ಅಂತ ನಗಬೇಕು ಅಂತ ತುಟಿ ಅಗಲವಾಗುತ್ತಿರೋ ಸಂದರ್ಭದಲ್ಲಿನೇ ಯಾವುದೋ ಒಂದು ನೋವಿನ ಸಂಗತಿ, ನೋವಿನ ಸಮಯ ಬಂದು ಅಪ್ಪಳಿಸ್ಬಿಡತ್ತಲ್ಲ. ಇದಕ್ಕೆ ತರಾಸು ಅವರೊಂದು ಕಡೆ ಹೇಳ್ತಾರೆ, ಅದೇ ನೆನಪು ಬರುತ್ತೆ. ಕೆಟ್ಟ ಸಮಯ ಹೇಗೆ ಅಂದರೆ ಅವ್ರು ಅದಕ್ಕಂತ ಹೇಳಿರೋದಲ್ಲ, ಅದು ನನ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರಿದೆ. ಅವ್ರು ಉಪಯೋಗಿಸಿರೋ ರೂಪಕ ಪೊದೆ ಪೊದೆಯೂ ಅಲಿಯುವ ಕಾಡು ಪಶುವಿನಂತೆ. ನಮ್ಮನ್ನೇ ಹುಡ್ಕೊಂಬರುತ್ತಲ್ಲ ಕೆಟ್ಟ ಸಂದರ್ಭಗಳು. ಯಾಕೆ ಹಿಂಗೆ? ಸ್ನೇಹಿತರೆ, ಒಂದು ನಾವು ಗಮನಿಸಿರ್ಬೋದು, ಯಾಕೆ ಅನ್ನುವ ಪ್ರಶ್ನೆ ನಮ್ಗೆ ಯಾವಾಗೂ ಕೆಟ್ಟ ಸಂದರ್ಭದಲ್ಲೇ ಬರುತ್ತಲ್ಲ. ಯಾಕೆ? ಇದಕ್ಕೆ ಕಾರಣ ಏನಿರ್ಬೋದು? ಪುಲಿಟ್ಸರ್ ಪ್ರೈಸ್ಗೆ ನಾನ್ ಫಿಕ್ಷನ್ ಸೆಗ್ಮೆಂಟ್ನಲ್ಲಿ ನೇಮಕ ಆಗಿದ್ದ ಅದ್ಭುತವಾದಂತಹ ಪುಸ್ತಕ ವೆನ್ ಬ್ರೆತ್ ಬಿಕಮ್ಸ್ ಏರ್, ಅದರಲ್ಲಿ ಪೌಲ್ ಕನಾಲಿದಿ ಅದ್ಭುತವಾಗಿ ಹೇಳ್ತಾರೆ. ಅವರು ಯಾವ ವಿಷಯದಲ್ಲಿ ವೈದ್ಯರಾಗಿದ್ರೋ, ತಜ್ಞರಾಗಿದ್ರೋ, ಅದೇ ವಿಷಯಕ್ಕೆ ಅದರಲ್ಲೇನೆ ಕ್ಯಾನ್ಸರ್ ಅವ್ರಿಗೆ ಬಂದ್ಬಿಡುತ್ತೆ. ಅದು ತುಂಬ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿರುತ್ತೆ. ಆಲ್ಮೋಸ್ಟ್ 4th ಸ್ಟೇಜ್ ಅಥವಾ 3rd ಸ್ಟೇಜ್ನ ರಿಯರ್ ಎಂಡಲ್ಲಿರುತ್ತೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಇದು ಸೀರಿಯಸ್ನ, ಇನ್ನು ಒಂದು 12-13 ತಿಂಗಳು ಬದುಕ್ತೀನಿ ಅಂತ. ಆಗ ಅವರು ಜೀವನವನ್ನು ಹೇಗೆ ನ್ಯಾವಿಗೇಟ್ ಮಾಡಿದ್ರು ಅನ್ನೋದನ್ನ ಪ್ರತಿದಿನವೂ ಬರೆದಿಟ್ಟಿದ್ದಾರೆ. ಅದ್ಭುತವಾಗಿದೆ. ಅವರ ಮರಣಾನಂತರ, ಅಂದರೆ ಅವ್ರು ಅಂದ್ಕೊಂಡಾಗೆ ಅವ್ರು 14 ತಿಂಗಳು ಬದುಕಲಿಲ್ಲ, 22 ತಿಂಗಳು ಬದುಕಿದ್ರು. ಆದರೆ ಅವರ ಮರಣಾನಂತರ ಅವರ ಹೆಂಡತಿ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಪೌಲ್ ಕಲಾನಿಧಿ ಅಂತ, ಭಾರತೀಯ ಮೂಲದವರು, ಅಂದರೆ ಭಾರತದಲ್ಲೇನು ಹುಟ್ಟಿದವರಲ್ಲ. ಆದರೆ ಅದ್ಭುತವಾದಂತಹ ಪುಸ್ತಕ. ಯಾರಿಗೆ ಜೀವನದಲ್ಲಿ ನೋವಿದೆ, ನನಗೆ ಯಾಕೆ ಹಿಂಗೆ ಕೆಟ್ಟದಾಯಿತು, ಹಿಂಗ್ಯಾಕಾಯಿತು ಅನ್ನುವ ಪ್ರಶ್ನೆ ಇದ್ದವರಿಗೆ ಈ ಪುಸ್ತಕ ತುಂಬ ಸುಲಭವಾದ ಇಂಗ್ಲೀಷ್ನಲ್ಲಿದೆ. ಅದರಲ್ಲಿ ಅವರೊಂದು ಅದ್ಭುತವಾದ ಮಾತು ಹೇಳ್ತಾರೆ. ನನಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಅಮೇರಿಕದ ವೈದ್ಯ ಲೋಕದಲ್ಲಿ ಸಿಗಬಹುದಾದಂತಹ ಅತಿ ದೊಡ್ಡ ಪ್ರಶಸ್ತಿ ಸಿಕ್ಬಿಟ್ಟಿತ್ತು. ಈಗ ಹೇಗೆ ಇಲ್ಲಿ ನಮ್ಮ ದೇಶದಲ್ಲಿ ವೈದ್ಯರಿಗೆ BC ರಾಯ್ ಪ್ರಶಸ್ತಿಯನ್ನು ಕೊಡ್ತಾರೋ, ಹಾಗೆ ಆ ಕ್ಷೇತ್ರದ ನೋಬೆಲ್ ಅದು ಅವ್ರ ದೇಶಕ್ಕೆ. ಅಥವಾ ನಮ್ಮ ದೇಶಕ್ಕೆ ವೈದ್ಯರಿಗೆ ಹೇಗೆ ಸಪರೇಟ್ ಭಾರತ ರತ್ನ ಅಂತಿದ್ರೆ, ಶ್ರೇಷ್ಠ ಪ್ರಶಸ್ತಿ ಅಂತಿದ್ರೆ BC ರಾಯ್, ಹಾಗೆ ಅವ್ರಿಗೆ ಅದು ಸಿಕ್ಕಾಗ ಅವಾಗ ಆ ಪ್ರಶ್ನೆ ನಾನು ಕೇಳ್ಕೊಳ್ಳಿಲ್ವಲ್ಲ, ನನಗೆ ಯಾಕೆ ಈ ಪ್ರಶಸ್ತಿ ಬಂತು ಅಂತ. ಯಾಕಂದ್ರೆ ನನಗೆ ಡಿಸರ್ವಿಂಗ್ ಅಂತ ಒಂದು ಅಹಂಕಾರ ಇರುತ್ತೆ. ಐ ಡಿಸರ್ವ್ ಇಟ್, ದಟ್ಸ್ ಐ ಗಾಟ್ ಅಂತ. ಆದರೆ ಕೆಟ್ಟದೇನೋ ಆದಾಗ, ಸೋಲಾದಾಗ ನನಗೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಎಷ್ಟು ವಿಪರ್ಯಾಸ, ಆದರೂ ಸಹ ಸತ್ಯ ಅಲ್ವಾ? ಟೆನಿಸ್ನ ದಂತಕತೆ ಅಂತ ಕರೆಸ್ಕೊಂಡಿದ್ದ ಆರ್ಥರ್ ಆ್ಯಶ್ ತುಂಬ ಚಿಕ್ಕ ವಯಸ್ಸಿನಲ್ಲೇ ವಿಂಬಲ್ಡನ್ ಗೆದ್ದರು. ಸ್ವಲ್ಪ ದಿವಸಗಳಲ್ಲಿ ಅವರಿಗೆ ಏಡ್ಸ್ ಅನ್ನುವ ಮಹಾರೋಗ ಅಪ್ಪಳಿಸಿತು. ಎಲ್ಲರಿಗೂ ಇತ್ತೀಚೆಗೆ ಗೊತ್ತಿರ್ಬೋದು, ನಾವು ಹೈಸ್ಕೂಲಲ್ಲಿ ಓದ್ತಿದ್ದಾಗೆಲ್ಲ ಅದ್ರ ಬಗ್ಗೆ ತುಂಬ ಸುರಕ್ಷಾ ಕ್ರಮಗಳನ್ನ ಹೇಗೆ ಪಾಲಿಸಬೇಕು ಅಂತೆಲ್ಲ ಟ್ರೈನಿಂಗ್ ಮಾಡ್ತಿದ್ರು. ಆಗ ಅದು ತೀವ್ರವಾಗಿ ಮನುಷ್ಯ ಸಂಕುಲಕ್ಕೆ ಕಾಡ್ತಿದ್ದಂತಹ ರೋಗ. ಇವತ್ತು ವೈಜ್ಞಾನಿಕ ಕ್ಷೇತ್ರ ಎಷ್ಟು ಮುಂದುವರೆದಿದೆ ಅಂದರೆ ಅದನ್ನು ರೋಗ ಅಂತ ಪರಿಗಣಿಸ್ತಿದ್ರೂ ನಡೆಯುತ್ತೆ ಅನ್ನೋ ಮಟ್ಟಕ್ಕೆ ಬಂದಿದೆ. ಮ್ಯಾಜಿಕ್ ಜಾನ್ಸನ್ ಅನ್ನುವ ಭಾರಿ ಪ್ರಖ್ಯಾತ NBA ಪ್ಲೇಯರ್ಗೆ 3 ದಶಕದಿಂದ HIV ಇದೆ ಅಂತಾರೆ. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತ ಬದುಕ್ತಿದ್ದಾರೆ. ಆದರೆ 90, 2000 ಅಥವಾ ಅದ್ರ ಹಿಂದ್ಗಡೆ 80ನೇ ಇಸ್ವಿಲಿ ಆಗ ಅದು ಬರ್ತಿದ್ದಂತಹ ರೋಗ ಅಲ್ವಾ. ಹಂಗಾಗಿ ತಲ್ಲಣಗಳು ಹೆಚ್ಚಿತ್ತು. ಅದು ಆರ್ಥರ್ ಆ್ಯಶ್ಗೆ ಬಂದಾಗ ಎಷ್ಟೊಂದು ಅವ್ರಿಗೆ ಲೆಟರ್ಗಳು ಬಂದ್ವಂತೆ, ನಿಮ್ಗೆ ಹಿಂಗೆ ಆಗಬಾರ್ದಾಗಿತ್ತು, ತುಂಬ ದುಃಖ ಆಗ್ತಿದೆ ಅಂತೆಲ್ಲ. ಯಾವಾಗೂ ಒಂದ್ಸಲ ಯಾರೊಬ್ರು ಕೇಳಿದ್ರಂತೆ, ನಿಮಗೆ ಈ ಡೆಸ್ಟಿನಿನ ಬೈಬೇಕಂತ ಯಾಕನ್ಸಲ್ಲ, ನನಗೆ ಯಾಕೆ ಹಿಂಗಾಯ್ತು ಅಂತ ಯಾಕನ್ಸಲ್ಲ, ನಾನೇನು ತಪ್ಪು ಮಾಡಿದ್ದೆ ಅನ್ನೋ ಪ್ರಶ್ನೆ ಬರುತ್ತಾ ಅಂತ ಕೇಳಿದ್ರೆ ಅವರು ಹೇಳಿದ್ರಂತೆ, ನಾನು ವಿಂಬಲ್ಡನ್ ಗೆದ್ದು ಪ್ರಶಸ್ತಿ ಸ್ವೀಕರಿಸ್ತಿದ್ದಾಗ ಬರೆದಿದ್ದ ಪ್ರಶ್ನೆ ನನಗೆ ಈ ರೋಗ ಬಂದಾಗ ಯಾಕೆ ಬರಬೇಕು ಅಂತ. ಮುಂದೆ ಅವರು ತಾವು ಬದುಕಿದ್ದಷ್ಟು ದಿನ ಈ HIV ರೋಗದ ಬಗ್ಗೆ ಹೆದರಿ ಕೂಡದೆ ಅದನ್ನ ಜಾಗೃತಿ ಮೂಡಿಸಕ್ಕೆ ತಮ್ಮ ಜೀವವನ್ನ ಅರ್ಪಿಸಿದ್ರು. ಅಂದ್ರೆ ಸ್ನೇಹಿತರೆ, ಈ ಡ್ಯುಯಾಲಿಟಿ ಆಫ್ ಲೈಫ್ ಇದೆಯಲ್ಲ, ಒಳ್ಳೆ ದಿನಗಳು ಕೆಟ್ಟ ದಿನಗಳು, ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಆರ್ಡರ್ ಅಂಡ್ ಖಿಯೋಸ್, ಯಾಕೆ ಈ ರೀತಿ ಬದಲಾಗ್ತಿರತ್ತೆ? ದೇ ಜಸ್ಟ್ ಕೀಪ್ ಚೇಂಜಿಂಗ್ ಇನ್ ಫ್ಲಕ್ಸ್. ಒಂದಾದ್ಮೇಲೆ ಇನ್ನೊಂದು ಆಲ್ಟರ್ನೇಟ್ ಆಗ್ತಿರತ್ತಲ್ಲ, ನಮ್ಮನ್ನು ಒಂದು ರೀತಿ ಟೆಸ್ಟ್ ಮಾಡುತ್ತಲ್ಲ ಅನ್ನುವ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಈ ಕಗ್ಗ DVG ಅವರು 70-80 ವರ್ಷದಿಂದ ಬರೆದಿದ್ದಕ್ಕಿಂತ ಇವತ್ತು ಮತ್ತು ಪ್ರಸ್ತುತವಾಗುತ್ತೆ, ಅನ್ವಯವಾಗುತ್ತೆ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ನಾವು ಎಷ್ಟೊಂದು ನ್ಯೂಸ್ ಪೇಪರಲ್ಲಿ ಸೆಕೆಂಡ್ ಪೇಜಲ್ಲಿ ನೋಡ್ತಿರ್ತೀವಲ್ಲ, ಯಾವುದೋ ಒಳ್ಳೆ ಕೆಲಸಕ್ಕೆ ಅಂತ ಹೊರಟವರು ಎಷ್ಟೋ ಜನ ಮನೆಯವರು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಏನೋ ಸಂತೋಷದಿಂದ
ಖುಷಿಯಿಂದ ಬರ್ತಿರ್ತಾರೆ. ಅಂದ್ರೆ ಅದನ್ನೇ ಹೇಳ್ತಿರೋದು, ವಿರೋಧಾಭಾಸ. ಎಷ್ಟೊಂದು ಸಂತೋಷ ಚೆನ್ನಾಗಿರುತ್ತೆ ಜೀವನ ಅನ್ನುವಾಗ ತಕ್ಷಣ ಹಿಂಗೆ ಕೆಟ್ಟ ಸಂದರ್ಭ ಬಂದು ಅಪ್ಪಳಿಸುತ್ತೆ. ಇದಕ್ಕೆ ಶೇಕ್ಸ್ಪಿಯರ್ ಅಂಡ್ ಟ್ರಾಜಿಡಿಲಿ ಒಂದು ಬಹುಮುಖ್ಯವಾದಂತಹ ಕಥಾ ವಿಸ್ಮಯ ಇದೆ. ಅಂದ್ರೆ ಆ ರೀತಿ ಕತೆ ಹೇಳೋ ಚಾಕಚಕ್ಯತೆಯನ್ನ ಶೇಕ್ಸ್ಪಿಯರ್ ತುಂಬಾ ಅದ್ಭುತವಾಗಿ ಉಪಯೋಗಿಸ್ತಾನೆ. ಅದು ಸಿನಿಮಾಗಳಲ್ಲೂ ಸಹ ಆಳವಾದ ಪ್ರಭಾವವನ್ನ ಬೀರಿರೋದು ಗೊತ್ತಾಗತ್ತೆ. ಹೀರೋ ಹೀರೋಯಿನ್ ಹನಿಮೂನ್ಗೆ ಅಂತ ಎಲ್ಲೋ ಹೋಗಿರ್ತಾರೆ, ಅವಾಗೇನೋ ಒಂದಾಗತ್ತೆ. ಬೋಟಿಂಗ್ ಹೋಗ್ತಿರ್ತಾರೆ, ಅವಾಗೇನೋ ಬಂದು ಅಪ್ಪಳಿಸತ್ತೆ. ಅಂದ್ರೆ ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ, ಒಂದೇ ಸಲ ಜೀವನ ವಿರೋಧ ದಿಕ್ಕಿನಲ್ಲಿ ಹೋಗತ್ತಲ್ಲ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ, ನಾಳೆ ಭಿಕ್ಷಾನ್ನ. ಎಷ್ಟು ಅನ್ವಯ ಆಗತ್ತೆ ನೋಡಿ ಸ್ನೇಹಿತರೆ. ಇವತ್ತು ಗೂಗಲ್ನಲ್ಲಿ, ಆಪಲ್ನಲ್ಲಿ, ಎನ್ವಿಡಿಯಾನಲ್ಲಿ ಕೆಲಸ ಇದೆ, ನಾಳೆ ಆಫೀಸ್ ಪೊಲಿಟಿಕ್ಸ್ ಇಂದ ಮನೆಗೆ ಕಳಿಸ್ತಾರೆ. ನಾನು ಲಿಂಕ್ಡ್ಇನ್ನಲ್ಲಿ ಅಪ್ಡೇಟ್ ಕೂಡ ಮಾಡಿರ್ತೀನಿ, ಐ ಆಮ್ ಬೀಯಿಂಗ್ ಪಾರ್ಟ್ ನೌ ಆಫ್ ಸಮ್ ಬಿಗ್ ಕಂಪ್ನಿ ಅಂತ. ಸೊ ಅಂಡ್ ಸೊ ನಾಳೆ ಏನೋ ಸಮಸ್ಯೆ ಆಗತ್ತೆ, ನಾವು ಆಫೀಸ್ ಪೊಲಿಟಿಕ್ಸ್ ಅಂತೀವಿ, ಎಲ್ಲದಕ್ಕೂ ನಾವೇ ಕಾರಣ ಇರ್ಬೇಕಂತನೂ ಅಲ್ಲ. ಹೋಗತ್ತೆ, ನಾವು ನಾನೇ 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 ಅಂತ ಖುಷಿಯಾಗಿ ಹೇಳ್ಕೊಂಡಿರ್ತೀನಿ. ಅವತ್ತು ವ್ಯವಸ್ಥೆ ಅಥವಾ ಸಂದರ್ಭ ಹೇಳುತ್ತೆ ನೀನೇ ಅಲ್ಲ. ಇದು ಜೀವನದ ಇನ್ನೊಂದು ಬಣ್ಣ ಅಷ್ಟೇ, ಕೆಟ್ಟದು ಒಳ್ಳೇದಂತಲ್ಲ, ಇದು ಇನ್ನೊಂದು ಬಣ್ಣ ಅಷ್ಟೇ. ಮಿರಿಯಾಡ್ಸ್ ಆಫ್ ಶೇಡ್ಸ್ ಆಫ್ ರಿಯಲ್ ಪಾಸಿಬಿಲಿಟಿ ಆಫ್ ಲೈಫ್. ಹಂಗಾಗಿ ಇಂದು ಮೃಷ್ಟಾನ್ನ, ಅದರ ಸುಖ, ನಾಳೆ ಭಿಕ್ಷಾನ್ನ. ನಾಳೆ ಯಾರನ್ನೋ EMI ಕಟ್ಟಕ್ಕೆ, ನಂಗೆ ಕೆಲಸ ಹೋಗಿ 6 ತಿಂಗಳಾಯ್ತಲ್ಲ, ಈಗೆಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನ ಕೆಲಸ ಜನ ತೆಗ್ದಿದಾರಲ್ಲಪ್ಪ. ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅನ್ಸುತ್ತೆ, ಮೊದಲನೇ ಬಾರಿ ಅಂತೆ ಇದು ಬಂಡವಾಳ ಜಗತ್ತಿನ ಇತಿಹಾಸದಲ್ಲಿ. ಏನಂದ್ರೆ ಕಂಪ್ನಿಗಳು ಚೆನ್ನಾಗಿ ದುಡ್ಡು ಮಾಡ್ತಿರೋವಾಗೂ, ಯಾವುದೇ ಲಾಸ್ ಇಲ್ದದಾಗೂ, ಹಿಂದ್ಗಡೆ ಡಿಪ್ರೆಷನ್ ಆದಾಗ, ಇನ್ಫ್ಲೇಷನ್ ಆದಾಗ, ರಿಸೆಷನ್ ಆದಾಗೆಲ್ಲ ಕೆಲಸನ ತೆಗಿತಿದ್ರು. ಈಗ ಯಾವುದೇ ಲಾಸ್ ಇಲ್ದಿದ್ರು ಹೆಚ್ಚಿನ ಪ್ರಾಫಿಟ್ ಸಲುವಾಗಿ ದೊಡ್ಡ ದೊಡ್ಡ ಕಂಪ್ನಿಗಳು 30,000 15,000 ಜನ ಕೆಲಸನ ತೆಗಿತಿರಂತೆ. ಯಾಕಂದ್ರೆ AGI ಬಂದಿದೆ ಅಂತೆಲ್ಲ ನಾವೆಲ್ಲ ನೋಡ್ತಿದೀವಲ್ವಾ. ಅಂದ್ರೆ ನನಗೆ CEO CTO ಎಂತೆಂಥದೋ ದೊಡ್ಡ ಕೆಲಸ ಸಿಕ್ಕಿತ್ತು. ಇಂದು ಮೃಷ್ಟಾನ್ನ ಸುಖ, ಏನೇನೆಲ್ಲ ಫೆಸಿಲಿಟೀಸ್ ಕೊಟ್ಬಿಡ್ತಾರೆ ಬಿಗ್ ಕಾರ್ಪೊರೇಷನ್ಸ್ ಅಲ್ಲಿ. ಇಂದು ಸೊಡೆಕ್ಸೋ ಫ್ಲೆಕ್ಸಿ ಕಾರ್ಡ್ ಕೊಟ್ಟಿದ್ದಾರೆ, ನಾಳೆ ಭಿಕ್ಷಾನ್ನ. ನಾಳೆ EMI ಕಟ್ಟಕ್ಕೆ ಫ್ರೆಂಡ್ ಹತ್ರ ಸಾಲ ಕೇಳಬೇಕು. ಇಂದು ಬರೀ ಉಪವಾಸ, ನಾಳೆ ಪಾರಣೆ ಇಂತು. ಅಯ್ಯೋ, ಒಳ್ಳೇದು ಮಾತ್ರ ಕೆಟ್ಟದಾಗತ್ತೆ ಅನ್ಕೋಬೇಡ, ಕೆಟ್ಟ ಸಂದರ್ಭ ಮತ್ತು ಒಳ್ಳೇದಾಗತ್ತೆ ಕಾಲದ ಫ್ಲಕ್ಸ್ ನಲ್ಲಿ. ಇಂದು ಬರೀ ಉಪವಾಸ, ಇವತ್ತೇನಿಲ್ಲಪ್ಪ, ಐ ವಾಂಟ್ ಟು ಸ್ಟೇ ಇನ್ ಸ್ಟೆಲ್ತ್ ಮೋಡ್ ಅಂತ ಹೇಳ್ತಾರಲ್ಲ. ಅಂದರೆ ಕೆಲಸ ಕಳ್ಕೊಂಡಾಗ ಹೆಚ್ಚಿನ ಖರ್ಚಿಲ್ಲದೆ ಪ್ರವಾಸಗಳನ್ನೆಲ್ಲ ಕಡಿಮೆ ಮಾಡ್ತೀವಲ್ಲ, ಆ ಸ್ಟೆಲ್ತ್ ಮೋಡಲ್ಲಿ ಇದ್ದಾಗ ನಾಳೆ ಪಾರಣೆ ಇಂತು. ನಾಳೆ ಎಲ್ಲ ಚೆನ್ನಾಗಾಗ್ಬಿಡುತ್ತೆ. ಮತ್ತೊಂದು ಸಲ 5 ಇಂಟರ್ವ್ಯೂಲಿ ಫೇಲ್ ಆಗಿರ್ತೀಯ, ಇನ್ನೊಂದು ಯಾವುದೋ ದೊಡ್ಡ ಕಂಪ್ನಿಗೆ ಇಂಟರ್ವ್ಯೂ ಅಟೆಂಡ್ ಆಗಿರ್ತೀಯ, ಅದು ಸೆಲೆಕ್ಟೇ ಆಗಲ್ಲ ಅಂದ್ಕೊಂಡಿರ್ತೀಯ. ಇವು 5ರಲ್ಲಿ ಯಾವುದಾದ್ರು ಚಿಕ್ಕ ಕಂಪ್ನಿಲಿ ಸೆಲೆಕ್ಟ್ ಆಗ್ತೀನಿ, ಆರಾಮಾಗಿ ಸಿಗುತ್ತೆ ದೊಡ್ಡ ಕಂಪ್ನಿ ಅಂತ. ಈ 5 ಕಂಪ್ನಿಗಳು ರಿಜೆಕ್ಟ್ ಮಾಡುತ್ತವೆ. ಆಯಿತು ಬಿಡು, ಇಂದು ಬರೀ ಉಪವಾಸ ಅಂದರೆ ಇನ್ನೇನಿಲ್ಲ ನನ್ನ ಜೀವನದಲ್ಲಿ ಅಂದ್ಕೊಂಡಿದ್ರೆ, ನೀನು ಸರಿಯಾದ ಪರಿಶ್ರಮ ಹಾಕಿದರೆ ನಾಳೆ ಪಾರಣೆ. ಆ ದೊಡ್ಡ ಕಂಪ್ನಿಯಿಂದಾನೇ ಬಂದ್ಬಿಡುತ್ತೆ ಆಫರ್, ಕ್ಯಾನ್ ವಿ ಸ್ಪೀಕ್ ಅಬೌಟ್ ಯುವರ್ CTC ಅಂತ. ಅಂದರೆ ಧೃತಿಗೆಡಬೇಡ, ಬದಲಾಗ್ತಿರುತ್ತೆ. ತಾಟಸ್ಥ್ಯವನ್ನ ಪಾಲಿಸು, ಅಬ್ಸರ್ವ್ ಮಾಡು. ಈಗ ಇಂದಿನ ಸಂದರ್ಭಕ್ಕೆ ಅದನ್ನು ನಾವು ಅನ್ವಯಿಸಿ ನೋಡ್ಬೇಕಂದ್ರೆ, ಇಂದು ಒಳ್ಳೆಯ ಕೆಲಸ, ನಾಳೆ ಆಫೀಸ್ ಪಾಲಿಟಿಕ್ಸ್ ಕಿತ್ತಾಕಿರ್ತಾರೆ. ಇಂದು ಆಫರ್ ಲೆಟರ್ ಸಿಕ್ಕಿರುತ್ತೆ, ನಾಳೆ ಪಿಂಕ್ ಸ್ಲಿಪ್ ಕೊಟ್ಟಿರ್ತಾರೆ. ಅಂದರೆ ಪಿಂಕ್ ಸ್ಲಿಪ್ ಅಂದರೆ ಮನೆ ಹೊರಡು ಅಂತ. ನಾಳೆ ಪಿಂಕ್ ಸ್ಲಿಪ್ ಅಂದರೆ ನಾಡ್ದು ಮತ್ತೆ ಇನ್ನೊಂದು ಹೊಸ ಒಳ್ಳೆ ಆಫರ್ ಲೆಟರ್ ಬರುತ್ತೆ. ಇವತ್ತು ಸೆನ್ಸೆಕ್ಸ್ನಲ್ಲಿ ಬುಲ್ ಇದ್ದರೆ ನಾಳೆ ಕರಡಿ ಬೀಳ್ತಿರುತ್ತೆ. ಅಷ್ಟೇ ಯಾಕೆ, ಒಂದೊಂದ್ಸಲ ಒಳ್ಳೇದು ಯಾವುದೋ ಅಂಶ ಇರುತ್ತಲ್ಲ ಅದೇ ಕೆಡ್ದಾಗ್ಬಿಡುತ್ತೆ. ಆಫೀಸಲ್ಲಿ ಒಳ್ಳೆ ಫುಡ್ ಸಿಗತ್ತೆ ಅಂತ ಖುಷಿ ಪಡ್ತಿದ್ರೆ, ಫ್ರೀ ಫುಡ್ಡು ಸಿಕ್ಕಾಬಡೆ ತಿನ್ಬೋದು ಅಂತಿದ್ರೆ, 3 ವರ್ಷಕ್ಕೋ 4 ವರ್ಷಕ್ಕೋ ಅದೇ ಒಬೆಸಿಟಿ, ಡಯಾಬಿಟಿಕ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ ಅಂದರೆ ಕೆಟ್ಟದು ಅಂತ ಅವ್ರು ಹೇಳ್ತಿರೋದಷ್ಟೇ ಆಗ್ಬಿಡುತ್ತೆ. ಇವತ್ತು ಡೇಟಿಂಗ್ ಮಾಡ್ತಿದ್ಯಾ, ನಾಳೆ ರಿಲೇಷನ್ಶಿಪ್ಪಲ್ಲಿ ಎಂಟರ್ ಆಗ್ತೀಯಾ, ನಾಡಿದ್ದು ಡಿವೋರ್ಸ್ಗೆ ಅಪ್ಲೈ ಮಾಡ್ತೀಯಾ. ಅಂದರೆ ಇವೆಲ್ಲ ಇವತ್ತು ನಾಳೆ ನಾಡಿದ್ದಾಗತ್ತೆ ಅಂತಲ್ಲ, ಕಾಲದ ಅವಧಿಯಲ್ಲಿ ಅವೆಲ್ಲ ಇವತ್ತು ನಾಳೆ ನಾಡಿದ್ದೆ ಅಷ್ಟೇ. ಮತ್ತೆ ಏನು ಮಾಡಬೇಕು? ಸಂದಿರುವುದನ್ನ ಋಣ ಮಂಕುತಿಮ್ಮ. ಸ್ನೇಹಿತರೆ, ಇಲ್ಲಿ ನಾ ಹೇಳ್ತಿರೋದು ಮುಖ್ಯವಾಗಿ ಏನಂದರೆ, ಇದು DVG ಅವ್ರು ಕ್ಲಿಯರಾಗಿ ಹೇಳ್ತಿದ್ದಾರೆ. ಇದನ್ನು ತಪ್ಪಿಸ್ಕೊಳ್ಳೋಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಆದರೆ ನಾವು ಯಾವಾಗ ಶಾಂತವಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವೋ, ಇಲ್ಲಿ ನಮ್ಮಲ್ಲಿ ಒಂದು ಶಕ್ತಿ ಬೆಳೆಯುತ್ತೆ. ಆ ಟ್ರಾನ್ಸಿಟರಿ ನೇಚರ್ ಆಫ್ ಸಿಚುಯೇಷನ್ ಅರ್ಥ ಆಗುತ್ತೆ. ಅಂದರೆ ಹೇಗೆ ಎಲ್ಲ ಸಂದರ್ಭಗಳು ತಾತ್ಕಾಲಿಕ. ನನಗೆ ಯಾವುದೋ ಒಂದು ತೀವ್ರವಾದಂತಹ ನೋವಾಗಿರುತ್ತೆ, ಕೆಲಸದಿಂದ ಕಳಿಸಿದ್ರು ಮನೆಗೆ ಅಂದರೆ ತೀವ್ರವಾಗಿ ನೋವಾಗುತ್ತೆ ಅಂದ್ಕೊಳ್ಳಿ. ಆದರೆ 2 ದಿನ ಬಿಟ್ಟು ನೋಡಿ, ಅಷ್ಟು ನೋವು ಇರೋದೇ ಇಲ್ಲ. ಇನ್ನು ಮಿಕ್ಕಿದ ನೋವೆಲ್ಲ ನನ್ನ ಅಹಂಕಾರಕ್ಕಾಗಿರೋ ನೋವು ಅಷ್ಟೇ. ಯಾಕೆ ಹಿಂಗೆ ಮಾಡಿದ್ರು, ನನಗೆ ಹೆಂಗೆ ಮಾಡಿದ್ರು, ಇನ್ನೊಬ್ಬ ನನಗಿನ್ನ ಕಡಿಮೆ ಕೆಲಸ ಮಾಡ್ತಿರೋ ಅವ್ನು ಇಟ್ಕೊಂಡ್ರು, ಇದೆಲ್ಲ ಬಕೆಟ್ ಹಿಡಿ ಏನೇನೋ ಅನ್ಕೋತಿರ್ತೀವಿ. ಆದರೆ ನಿನ್ನ ಅವಶ್ಯಕತೆ ಕಂಪ್ನಿಗೆ ಇರಲಿಲ್ಲ ಅನ್ನೋದು ವಸ್ತುಸ್ಥಿತಿ. ಅದನ್ನು ಅರ್ಥ ಮಾಡ್ಕೊಂಡಾಗ ನಿಧಾನವಾಗಿ ನೀ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತೀಯಾ. ಮೊದಲು 2 ಸಲ ರಿಜೆಕ್ಷನ್ ಬರುತ್ತೆ, 3ನೇ ಸಲ ಅಕ್ಸೆಪ್ಟ್ ಆಗ್ತೀಯಾ. ಎಕ್ಸೈಟ್ ಆಗಬೇಡ,
ಅಬ್ಸರ್ವ್ ದ ಟ್ರಾನ್ಸಿಟರಿ ಪ್ರಾಸೆಸ್. ಮತ್ತೊಂದು ಸಲ ಸಿಗತ್ತೆ, ನೀ ಅಂದ್ಕೊಂಡಿರ್ಕಿನ್ನ ಜಾಸ್ತಿ ಸಿಗತ್ತೆ, ನಿನಗಿದ್ದಿರ್ಕಿನ್ನ ಜಾಸ್ತಿ ಸಂಬಳ ಸಿಗತ್ತೆ, ಅಲ್ಲೂ ಅಷ್ಟೇ ಎಕ್ಸೈಟ್ ಆಗಬೇಡ. ಅದನ್ನು ಒಂದು ಟ್ರಾನ್ಸಿಟರಿ ಪ್ರಾಸೆಸ್ ಆಗಿ ನೋಡ್ತಾ ಹೋಗು. ಶಾಂತವಾಗಿರು, ಶ್ರಮ ವಹಿಸ್ತಿರು. ಜೊತೆಗೆ ನೀ ಯಾವಾಗ ಕೋಲ್ಡ್ ಅಬ್ಸರ್ವೇಷನ್ ಸ್ಕಿಲ್ಸ್ನ ಬೆಳೆಸ್ಕೋತೀಯೋ ಅವತ್ತು ಸ್ನೇಹಿತರೆ ಮುಖ್ಯವಾಗಿ ನಮಗೆ ಕ್ಲಾರಿಟಿ ಆಫ್ ಆ್ಯಕ್ಷನ್ ಸಿಗತ್ತೆ. ಅಂದರೆ ಇಂದು ಮದುವೆ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ, ನಾಳೆ ಭಿಕ್ಷಾನ್ನ ಅನ್ನುವುದು ನಮಗೆ ಕೆಟ್ಟ ಸಂದರ್ಭದಲ್ಲಿ ತಿಳ್ಕೊಳ್ಳೋದು ಕಷ್ಟ ಅಲ್ಲ. ಅಯ್ಯೋ ಜೀವನ ಅಂದ್ರೆ ಹಿಂಗೆ ಅಂತ. ಆದರೆ ಒಳ್ಳೆಯ ಸಂದರ್ಭನೂ ಟ್ರಾನ್ಸಿಟ್ರಿ ಅಂತ ನಾವು ತಿಳ್ಕೊಂಡಾಗ ಹ್ಯೂಮನ್ ಏಲಿಯನೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಒಳ್ಳೆ ಕೆಲಸ ಸಿಕ್ತು, ಬೇರೆಯದಲ್ಲಿದ್ದೀನಿ, ಇನ್ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅಂತಿದ್ದಾಗೂ ಸಹ, ಎಲ್ಲ ಚೆನ್ನಾಗಿದ್ದಾಗೂ ಮನುಷ್ಯನಲ್ಲಿ ಅಂತರಂಗದ ಖಾಲಿತನ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಇಷ್ಟೇನ ಜೀವನ ಅಂದರೆ? ಇಟ್ಸ್ ನಾಟ್ ಹ್ಯಾಪ್ನಿಂಗ್, ಇಟ್ಸ್ ನಾಟ್ ವರ್ಕಿಂಗ್ ಔಟ್. ಯಾಕೆ ಅನ್ಸುತ್ತೆ ಅಂದರೆ ಅಯ್ಯೋ ಇದರಿಂದ ಏನೋ ಸಿಗತ್ತೆ ಅಂದ್ಕೊಂಡ್ಬಿಟ್ಟಿರ್ತೀವಿ. ಏನೂ ಇಲ್ಲ, ಸಂದರ್ಭಗಳು ಬದಲಾಗ್ತಿರುತ್ತವೆ. ನಿನ್ನ ತಟಸ್ಥ ಮನಸ್ಸನ್ನು ಇಟ್ಕೊಂಡಷ್ಟು ನೀನು ಜೀವನವನ್ನು ಅದ್ಭುತವಾಗಿ ನಿರ್ವಹಿಸ್ಬೋದು ಅಂತ ಹೇಳ್ತಿದ್ದಾರೆ ಡಿ ವಿ ಜಿಯವರು. ಈ ಕಗ್ಗವನ್ನು ಓದೋಣ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಬರಿಯುಪವಾಸ, ನಾಳೆ ಪಾರಣೆ ಇಂತು, ಸಂದಿರುವುದನ್ನರುಣ ಮಂಕುತಿಮ್ಮ. ಸ್ನೇಹಿತರೆ, ಮುಂದಿನ ಕಗ್ಗ ಡಿ ವಿ ಜಿಯವರು ಈ ಅತಿಯಾಗಿ ನಮಗೆ ಆಶೆಗಳನ್ನ, ಅಭೀಪ್ಸೆಗಳನ್ನ, ಒತ್ತಡಗಳನ್ನ ಹೇರ್ತಿರೋ ಬಂಧು ವರ್ಗ, ಸ್ನೇಹಿತ ವರ್ಗದ ಮೇಲೆ ಬರೆದಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತಲ್ಲ, ನಿನಗೆ ಅದರ ಸಮಂಜಸತೆಯನ್ನ ಯೋಚಿಸುವ ಶಕ್ತಿ ಇರಬೇಕು. ಇಲ್ಲದಿದ್ರೆ ನೀ ಏನಾಗ್ತೀಯಾ? ವಿಕ್ಟಿಮೈಸ್ ಆಗೋಗ್ತೀಯಾ. ಕಾಂಕ್ಷೆಗಳ ಬೋಧಿಸುವ ಬಂಧು ಸಖರುಪಕಾರ, ಯಕ್ಷಿಯರು ಮ್ಯಾಗ್ಬೆತ್ತನಿಗೆ ಸಗಿದ ಉಪದೇಶ, ಉತ್ಸಾಹವಿದ್ದೇನು ವಾತ್ಸಲ್ಯವಿದ್ದೇನು, ಅಕ್ಷಿ ನಿರ್ಮಲವೇನು ಮಂಕುತಿಮ್ಮ. ಹೇಳ್ತಿದ್ರೇ ಒಂದೊಂದ್ಸಲ ಜುಮ್ಮನತ್ತೆ. ಯಾಕಂದ್ರೆ ಆ ಪ್ರಾಸ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಕಾಂಕ್ಷೆಗಳ ಬೋಧಿಸುವ ಬಂಧು ಸಖರುಪಕಾರ, ಯಕ್ಷಿಯರು, ಕ್ಷನ ತರ್ತಾ ಇದ್ದಾರೆ ಅಲ್ಲಿ ಪ್ರಾಸವಾಗಿ, ಎರಡನೇ ಇದರಲ್ಲಿ. ಎಲ್ಲ ವಚನದಲ್ಲೂ ಅದು ಬರುತ್ತೆ. ಒಂದೊಂದು ಕಡೆ ಅದು ತೀವ್ರವಾಗಿ ಪೊಯೆಟಿಕ್ ಡೆಪ್ತ್ ಅಂತ ಟಿ ಎಸ್ ಎಲಿಯಟ್ ಹೇಳ್ತಾರೆ. ಆ ರೀತಿ ಟಕ್ ಅಂತ ಸಿಕ್ಬಿಡುತ್ತೆ ಖುಷಿಗೆ. ಕಾಂಕ್ಷೆಗಳು ಬೋಧಿಸುವ ಬಂಧು ಸಖರುಪಕಾರ, ಯಕ್ಷಿಯರು ಮ್ಯಾಕ್ಬೆತ್ತನೆ ಸಗಿತ ಉಪದೇಶ, ಉತ್ಸಾಹವಿದ್ದೇನು ವಾತ್ಸಲ್ಯವಿದ್ದೇನು, ಅಕ್ಷಿ ನಿರ್ಮಲವೇನು. ಮತ್ತೊಂದು ಕ್ಷ ನೋಡಿ, ಅಕ್ಷಿ ನಿರ್ಮಲವೇನು ಮಂಕುತಿಮ್ಮ. ಇಲ್ಲಿ ಮಹಾನ್ ಕವಿ, ನಾಟಕಕಾರ ಶೇಕ್ಸ್ಪಿಯರ್ನ ಅತ್ಯಂತ ಪ್ರಖ್ಯಾತ ನಾಟಕಗಳಲ್ಲಿ ಒಂದಾದ ಮ್ಯಾಕ್ಬೆತ್ನ ಕಾಂಟೆಕ್ಸ್ಚುಲೈಸ್ ತರ್ತಿದ್ದಾರೆ. ಅಂದ್ರೆ ಶೇಕ್ಸ್ಪಿಯರ್ ಮಹರ್ಷಿಯ ಅತಿ ಅದ್ಭುತ ಕೃತಿಗಳು ಅಂದರೆ ಕಿಂಗ್ ಲಿಯರ್, ಮ್ಯಾಕ್ಬೆತ್, ಅಥೆಲೋ ಮತ್ತೆ ನನ್ನ ಅತ್ಯಂತ ಇಷ್ಟವಾದ ಹ್ಯಾಮ್ಲೆಟ್. ಅದರಲ್ಲಿ ಮ್ಯಾಕ್ಬೆತ್ ಅನ್ನುವ ಅದು ಒಂದು ಅದ್ಭುತವಾದಂತಹ ನಾಟಕ. ಅದರಲ್ಲಿ 3 ಯಕ್ಷಿಯರು ಬರ್ತಾರೆ, ಮಾಟಗಾತಿಯರು ಅಂತಾರಲ್ಲ. ಅದನ್ನ ಅವನು ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಮಾಡಿದ್ದಾನೆ. ವಯಸ್ಸಾಗಿರುತ್ತೆ, ಒಂಥರ ಈ ಪವಾಡ ಸಿನಿಮಾಗಳನ್ನೆಲ್ಲ ನೋಡ್ತಿದ್ರೆ ನಾವು ನೋಡಿರ್ತೀವಲ್ಲ, ಅವುಗಳೆಲ್ಲ ಈ ಅಂಶಗಳಿಂದಾನೇ ಪ್ರಭಾವ ಹೊಂದಿದೆ ಅಂತ ಹೇಳ್ಬೋದು. ಆ 3 ಯಕ್ಷಿಯರು ಬಂದ್ಬಿಟ್ಟು ಅವನಿಗೆ ಹೇಳ್ಬಿಡತ್ವೆ, ನೀನ್ ರಾಜ ಆಗ್ತೀಯಾ ಅಂತ. ಅವನದನ್ನ ನಿಜ ಮಾಡಕ್ಕೆ ಏನೇನೆಲ್ಲ ಮಾಡ್ತಾನೆ ಅನ್ನೋದ್ರ ಬಗ್ಗೆನೆ ಇಡೀ ಮ್ಯಾಕ್ಬೆತ್ ನಾಟಕದ ಟ್ರಾಜಿಕ್ ಎಂಡಿಂಗ್ ನಿಂತಿದೆ. ಅಂದ್ರೆ ಆ ಯಕ್ಷಿಯರು ಎಲ್ಲಿದ್ದಾರೆ? ಈಗ ಶೇಕ್ಸ್ಪಿಯರ್ ಅಂತವ್ರು ಭೂತ, ದೆವ್ವ ಇವುಗಳನ್ನೆಲ್ಲ ನಂಬ್ತಿದ್ರ ಅಂತ? ಹಂಗಲ್ಲ ಸ್ನೇಹಿತರೆ. ಮಹಾನ್ ಕವಿಗಳು ಅದನ್ನ ಅದರ ಮೂಲಕ ಒಂದು ಸಂದೇಶವಾಗಿ ಉಪಯೋಗಿಸ್ಕೋತಾರೆ. ಈಗ ಸರಸಮ್ಮನ ಸಮಾಧಿ ಅನ್ನುವ ಅದ್ಭುತ ಕಾದಂಬರಿಯಲ್ಲಿ ಕಾರಂತರು ಒಂದು ಸರಸಮ್ಮನ ಭೂತ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಅಂದ್ರೆ ಕಾರಂತರು ಭೂತದಲ್ಲೆಲ್ಲ ನಂಬಿಕೆ ಇಟ್ಟಿದ್ರ ಅಂದ್ರೆ ಅದಲ್ಲ. ಭೂತದ ಮೂಲಕ ಏನೋ ಹೇಳಿಸ್ತಾರಲ್ಲ, ಹೆಣ್ಣನ್ನ ಪ್ರೀತಿಸು, ಹೆಣ್ಣನ್ನ ತೀವ್ರವಾಗಿ ಗೌರವಿಸೋದು ಅಥವಾ ಹೆಣ್ಣನ್ನ ಕೆಟ್ಟದಾಗಿ ನೋಡೋದು ಅಷ್ಟೇ ಅಲ್ಲ, ಹೆಣ್ಣನ್ನ ಪ್ರೀತಿಸೋದು. ಲವ್ ವುಮೆನ್, ಆಲ್ ಶಿ ನೀಡ್ಸ್ ಈಸ್ ಲವ್. ಅವಳಿಗೂ ಅನುಭೂತಿಗಳಿವೆ ಅನ್ನುವ ಸತ್ಯವನ್ನ ಸರಸಮ್ಮ ಅನ್ನೋ ಪಾತ್ರದಿಂದ ಹೇಳಿಸ್ತಾರಲ್ಲ. ಹಂಗೇನೆ ಇಲ್ಲಿ ಮ್ಯಾಕ್ಬೆತ್ನಲ್ಲಿ 3 ಯಕ್ಷಿಯರು ಬಂದು ಹೇಳ್ಬಿಡುತ್ತವೆ ಅವನಿಗೆ, ನೀನು ಹಿಂಗಾಗ್ತೀಯಾ ಅಂತ. ಹಂಗಾಗಿ ಅವನು ತುಂಬಾ ಅದ್ಭುತವಾಗಿದೆ. ನಾನು ಬರೋ ದಿನಗಳಲ್ಲಿ ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಕಿಂಗ್ ಲಿಯರ್ನ ಒಂದೊಂದು ವಿಡಿಯೋನೇ ಮಾಡೋಣ ಅಂತಿದ್ದೀನಿ. ಅದರಲ್ಲಿ ದೀರ್ಘವಾಗಿ ಯೋಚನೆ ಮಾಡೋಣ. ಏನು ಅಂದರೆ ಸ್ನೇಹಿತರೆ, ಆ ಭೂತಗಳು ಎಲ್ಲಿವೆ ಅಂತ ನಾವು ನೋಡೋದು ಈ ಕಗ್ಗಕ್ಕೆ ಪ್ರಸ್ತುತವಾಗುತ್ತೆ. ಎಲ್ಲಿವೆ ಆ 3 ಭೂತಗಳು, 3 ಯಕ್ಷಿಯರು? ಇಲ್ಲಿ ಡಿ ವಿ ಜಿ ಅವ್ರು ಹೇಳ್ತಿರೋದು ಬಂಧು ಸಖರು ಅಂತ. ಅಂದರೆ ಎಷ್ಟೊಂದು ಸಲ ನಾವು ಜೀವನದಲ್ಲಿ ಚೆನ್ನಾಗೇ ಇರ್ತೀವಿ, ಯಾರ್ದೋ ಮಾತಿಗೆ ನಂಬಿಕೆ ಇಟ್ಟು ಅದನ್ನ ನಿಜ ಅನ್ಕೊಂಡು ಆ ಸಲಹೆಗಳನ್ನ ಪಾಲಿಸಿ ಸೋಲನ್ನ ಅನುಭವಿಸ್ತೀವಿ. ನಾನು ಚಿಕ್ಕವನಿದ್ದಾಗ ಸಿಕ್ಕಾಬಿಟ್ಟೆ ಕ್ರಿಕೆಟ್ ನೋಡ್ತಿದ್ದಾಗ ಒಬ್ರು ಹಿರಿಯರು ಒಂದ್ಸಲ, ನೀನು ನನ್ನ ಕೈಯಲ್ಲಿ ರಿಮೋಟ್ ಕೊಟ್ರೆ ಇಂಡಿಯಾ ಗೆಲ್ಲತ್ತೆ ಅಂತ ಹೇಳಿದ್ರು. ಕೊಟ್ಟಿದ್ದೆ, ಗೆದ್ಬಿಟ್ಟಿತ್ತು. ಅವಾಗಿಂದ ಅವ್ರು ಏನು ಹೇಳಿದ್ರು ಆಗುತ್ತೆ ಅಂತ. ಅದಕ್ಕೆ ನೀನು ನಂಗೆ ಚೇರ್ ಬಿಟ್ಕೊಟ್ರೆ
ಇಂಡಿಯಾ ಗೆಲ್ಲತ್ತೆ ಅಂತೆಲ್ಲ ಹೇಳ್ತಿರೋ, ಅದರಿಂದ ಏನು ಗೆಲ್ತಾನೂ ಇರಲ್ಲ, ಸೋಲ್ತಿದ್ರು. ಅದೇ ಇಲ್ಲಿ ಮ್ಯಾಕ್ಬೆತ್ನಲ್ಲಿ ಯಾವುದು ಅವನಿಗೆ ಒಂದೇನೋ ಸರಿ ಅನ್ಸತ್ತೆ ಸ್ಟಾರ್ಟಿಂಗು, ಮ್ಯಾಕ್ಬೆತ್ತಲ್ಲಿ ಹಂಗೆ ಆಗತ್ತೆ. ಅದು ಹೇಳಿದ್ದು ಅರ್ಧ ನಿಜ ಆಗ್ಬಿಡುತ್ತೆ, ಇನ್ನು ಅರ್ಧವನ್ನ ನಿಜ ಮಾಡಕ್ಕೆ ಅವನು ಕೊಲೆಗಳನ್ನೆಲ್ಲ ಮಾಡ್ತಾನೆ, ಕೊನೆಗೆ ಅವನು ಸಾಯ್ತಾನೆ. ಅಂದ್ರೆ ಸ್ನೇಹಿತರೆ, ಬಂಧುಗಳು ಸಖರು ಅಂದ್ರೆ ಫ್ರೆಂಡ್ ಸರ್ಕಲ್ಲು, ಮಿತ್ರವರ್ಗ, ಬಂಧುಗಳು ಯಾವತ್ತೂ ತಪ್ಪು ಸರಿ ಅಂತಲ್ಲ, ಅವರಿಗೆ ಕಂಡದ್ದು ಜೀವನಾನುಭವವನ್ನ ಅವರು ನಮ್ಮ ಮೇಲೆ ಪ್ರಭಾವವನ್ನು ಬೀರಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದರಲ್ಲಿ ಯಾವುದೂ ತಪ್ಪಿಲ್ಲ. ನಿನಗೇನು ಬೇಕು? ಒಳಗಡೆಯ ತಾಟಸ್ಥ್ಯ, ಈಕ್ವಿಡಿಸ್ಟೆಂಟ್ ಅಬ್ಸರ್ವೇಷನ್ ಇದ್ದಾಗ ನೀನು ಅವುಗಳಿಂದ ಅಫೆಕ್ಟ್ ಆಗಲ್ಲ. ಫ್ರೀ ಸಜೆಷನ್ಗಳು ಬೇಕಾದಷ್ಟು ಬರುತ್ತೆ. ಏರ್ಪೋರ್ಟ್ ಬಳಿ ಒಂದು ಸೈಟ್ ತಗೋ, ಯಾವುದೋ ಜಾಸ್ತಿ ಬಡ್ಡಿ ಬರೋ ಚೀಟಿ ವ್ಯವಹಾರದಲ್ಲಿ ಇನ್ವೆಸ್ಟ್ ಮಾಡಿಬಿಡು, ಏನೊಂದು 0.5% ಜಾಸ್ತಿ ಕೊಡ್ತಿರ್ತಾರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಿಂತ. ಅದಕ್ಕೆ ನಾವು ಆಸೆಗೆ ಬಿದ್ದು ಏನೇನಾಗ್ತಿದೆ ನ್ಯೂಸಲ್ಲಿ ನೋಡ್ತಿರ್ತೀವಲ್ವಾ. ಅಂದರೆ ಯಾವುದೋ ವ್ಯಕ್ತಿ ಏನೋ ಹೇಳ್ತಾರೆ ಅಂತ ನಮ್ಮ ಜೀವನದಲ್ಲಿ ತೀವ್ರವಾಗಿ ಡೋಪಮೈನ್ ಹಿಟ್ನ ಪಡೆಯೋ ಅವಶ್ಯಕತೆ ಇಲ್ಲ. ಮದುವೆ ಆಗಿ 6 ವರ್ಷ ಆಯಿತು, 8 ವರ್ಷ ಆಯಿತು, ಇನ್ನೂ ಮಕ್ಕಳಕ್ಕಾಗಿಲ್ಲ, ಹಿಂಗೆ ಇದ್ರೆ ಹೆಂಗೆ, ಯಾರಿಗೇನಾಗಬೇಕಾಗಿದೆ ಅಂದರೆ ಅದು ಆ ಇಬ್ಬರು ಪಾರ್ಟ್ನರ್ಸ್ ಡಿಸಿಷನ್ ಇರಬೇಕು. ಇಲ್ಲ ಅಂದರೆ ನಿಂಗೆ ಹಂಗಾಗತ್ತೆ ಹಿಂಗಾಗತ್ತೆ, ಯಾರಿಗೆ ಗೊತ್ತು? ಕಾಂಕ್ಷೆಗಳ ಬೋಧಿಸುವ ಬಂಧು ಸಖರ ಉಪಕಾರ. ಆ ರೀತಿ ಯಾವುದೇ ಆಂಗ್ಸೈಟಿಗೆ ಒಳಗಾಗುವ ಅವಶ್ಯಕತೆ ಇಲ್ಲಪ್ಪ. ಕಾಂಕ್ಷೆಗಳ ಬೋಧಿಸುವ ಬಂಧು ಸಖರುಪಕಾರ. ಬಂಧು ಮತ್ತು ಮಿತ್ರವರ್ಗದ ಈ ಸಜೆಷನ್ಗಳು ಉಪಕಾರ ಅಂತ ಅನಿಸ್ತಿರತ್ತೆ. ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಿದ್ದೀನಿ. ನೀವೇನೋ ತೀವ್ರವಾಗಿ ಯಾಕ್ರಿ ಬಿಡ್ರಿ, ನಂಗೆ ತಲೆ ತಿನ್ಬೇಡ್ರಿ ಅಂದರೆ, ಏರ್ಪೋರ್ಟ್ ಸೈಡ್ ತೊಗೊಳಕ್ಕೆ ನಂಗೆ ಆಸೆ ಇಲ್ಲ ಬಿಡ್ರಿ, ನನಗೆ ಚೂರು ಇಂಟ್ರೆಸ್ಟ್ ಇಲ್ಲ ಅಂದರೆ, ಏನೋ ನಿಮ್ಗೆ ಒಳ್ಳೇದಾಗಲಿ ಅಂತಾನೆ ಹೇಳ್ದಪ್ಪ, ಹಿಂಗೆ ಯಾಕೆ ಅಂತೀರಾ ಅಂತೆಲ್ಲ ಹೇಳ್ತಾರೆ. ತಲೆ ಕೆಡ್ಸ್ಕೊಬೇಡಿ. ಕಾಂಕ್ಷೆಗಳನ್ನ ಬೋಧಿಸ್ತಿರ್ತಾರೆ ಅಂದರೆ ಆಕಾಂಕ್ಷೆಗಳನ್ನು ನಮಗೆ ಬೋಧಿಸುವ ಬಂಧು ಸಖರ ಉಪಕಾರ. ಯಕ್ಷಿಯರು ಮ್ಯಾಗ್ಬೆತ್ತಿಗೆ ಸಗಿದರು ಉಪದೇಶ. ಅಂದರೆ ನೀನು ಯಾವಾಗ ವಿಜಿಲೆಂಟ್ ಆಗಿರಲ್ವೋ, ನಿನ್ನ ಒಳಗಿರುವ ಕೃಷ್ಣ ಪ್ರಜ್ಞೆ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಮ್ಮಲ್ಲಿರೋ ಅಂಶನೇ ಕೃಷ್ಣ ಪ್ರಜ್ಞೆ ಅಲ್ವಾ. ಆ ಕೃಷ್ಣ ಪ್ರಜ್ಞೆ ಯಾವತ್ತು ನಿನ್ನಲ್ಲಿ ಜಾಗೃತವಾಗಿರಲ್ಲೋ, ಆಗ ಬಂಧು ಸಖರ ಸಜೆಷನ್ಗಳು, ನಿರ್ದೇಶನಗಳು ನಮಗೆ ಮ್ಯಾಕ್ಬೆತ್ಗೆ ಯಕ್ಷಿಯರ್ ಕೊಟ್ಟ ರಾಂಗ್ ಸಜೆಷನ್ಸ್ ಆಗ್ಬಿಡತ್ವೆ, ಇಲ್ ಸಜೆಷನ್ಸ್ ಆಗ್ಬಿಡತ್ವೆ. ಈ ಆಹಾರ ಮಾತ್ರ ತಿನ್ಬೇಕು, ಆಹಾರ ತಿಂದ್ರೆ ನಿಂಗೆ ನರಕ ಸಿಗತ್ತೆ, ಸ್ವರ್ಗ ನರ್ಕವೆಂಬುದು ಬೇರಿಲ್ಲ ಕಾಣಿಬೋ, ಬಸವಗುರು ಹೇಳಿದ್ದಾರೆ. ಅದಕ್ಕೆ ನಮಗೇನೋ ಯಾವಾಗ ಒಂದು ಸ್ವಲ್ಪ ಏನೋ ಕೆಟ್ಟದಾಗ್ಬಿಡ್ತು ಅಂದರೆ, ಅಯ್ಯೋ ನಾ ಈ ಆಹಾರ ತಿಂತಿದ್ದೆ ಅದಕ್ಕೆ ಹಿಂಗಾಯಿತು, ನನಗೆ ಇಮೇಲ್ಗಳು ಬರ್ತಿರುತ್ತೆ, ಅದಕ್ಕೆ ಈ ವಿಷಯವನ್ನು ಹೇಳಿದ್ದು. ಆ ಥರ ಆಹಾರ ತಿಂದಿದ್ರೆ ಕೆಟ್ಟದಾಗತ್ತಂತೆ, ಈ ಥರ ಆಹಾರ ತಿಂತಿರೋದ್ರಿಂದ ಇನ್ನು 3 ವರ್ಷದಲ್ಲಿ ಪ್ರಳಯ ಆಗತ್ತೆ. ಸ್ನೇಹಿತರೆ, ಅದನ್ನು ಯಾವುದಾದ್ರೂ ನಿಮ್ಮ ವಿಜ್ಞಾನಿ ಫ್ರೆಂಡ್ಗಳಿದ್ರೆ ಕೇಳಿ ನೋಡಿ, ಅಥವಾ ಇವತ್ತಂತೂ GPT ಕ್ಲಾಡಲ್ಲಿ ಹಾಕಿ ನೋಡಿ, ಇದು ನಿಜಾನಾ, ಇದಕ್ಕೇನಾದ್ರು ಡೇಟಾ ಇದೆಯಾ ಅಂತ. ಅವಾಗ ಗೊತ್ತಾಗತ್ತೆ. ಉತ್ಸಾಹವಿದ್ದೇನು ವಾತ್ಸಲ್ಯವಿದ್ದೇನು. ಅವ್ರಿಗೇನೋ ನಮಗೆ ಒಳ್ಳೇದಾಗಲಿ ಅಂತ ಉತ್ಸಾಹ ಇದ್ದರೂ ಸಹ ದೇ ಕೆನಾಟ್ ಬಿ ಮೇಡ್ ಅಕೌಂಟೇಬಲ್. ಸೈಡ್ಗೆ ಇನ್ವೆಸ್ಟ್ ಮಾಡು, ಅಲ್ಲಿ ಮಾಡು, ಇಲ್ಲಿ ಮಾಡು ಅಂತ ಹೇಳ್ತಿರ್ತಾರೆ. ಅದ್ರ ಬಗ್ಗೆ ನಿನಗೆ ಉತ್ಸಾಹನೂ ಇರ್ಬೋದು, ಅವ್ರಿಗೆ ವಾತ್ಸಲ್ಯವೂ ಇರಬಹುದು, ಆದರೆ ಅಥವಾ ನಿನಗವ್ರ ಬಗ್ಗೆ ವಾತ್ಸಲ್ಯನೂ ಇರ್ಬೋದು. ಅಕ್ಷಿ ನಿರ್ಮಲವೇನು ಮಂಕುತಿಮ್ಮ. ಅಕ್ಷಿ ಅಂದ್ರೆ ಏನು ಸ್ನೇಹಿತರೆ? ಅಕ್ಷಿ ಅಂದರೆ ಕಣ್ಣು. ಕಣ್ಣು ಶುದ್ಧವಾಗಿದೆಯಾ ಅಂದರೆ, ಕಣ್ಣು ಶುದ್ಧವಾಗಿದೆ ಅಂದರೆ ಕಣ್ಣಲ್ಲಿ ಏನಾದ್ರು ಧೂಳು ಬಿದ್ದಿರುತ್ತಲ್ಲ, ಹಂಗಲ್ಲ. ದೃಷ್ಟಿಕೋನ, ದೇರ್ ಪರ್ಸ್ಪೆಕ್ಟಿವ್ ಆಫ್ ಲೈಫ್, ಈಸ್ ಇಟ್ ಕ್ಲೀನ್? ಅದರಲ್ಲಿ ಶುದ್ಧವಾಗಿದೆಯಾ ಅಥವಾ ಅವರ ಅಂತರಂಗ ಶುದ್ಧವಾಗಿದೆಯಾ? ಇದಕ್ಕೆ ಸ್ನೇಹಿತರೆ ಒಂದು ಟೆಸ್ಟ್ ನಾನು ನಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ತಿರ್ತೀವಿ. ಯಾರಾದರೂ ನಮಗೆ ಸಲಹೆ ಕೊಡ್ತಾರಲ್ಲ, ಅದರಲ್ಲಿ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂದ್ಕೊಳ್ಳಿ. ಅಂದರೆ ಹಿಂದೆ ಹೇಳಿದ ಉದಾಹರಣೆ ಅಂದರೆ, ಈ ಸೈಟಲ್ಲಿ ಇನ್ವೆಸ್ಟ್ ಮಾಡು, ನಿಂಗೆ ಒಳ್ಳೇದಾಗತ್ತೆ, ನನ್ನ ಫ್ರೆಂಡ್ದೇ ಒಂದು ಕಂಪ್ನಿ ಇದೆ, ಪಾರ್ಟ್ನರ್ಶಿಪ್ಪಲ್ಲಿ ಇನ್ವೆಸ್ಟ್ ಮಾಡು, ಚೆನ್ನಾಗಿ ಬೆಳೆಯುತ್ತೆ, ಹಿಂಗೆ ಹೇಳಕ್ಕೆ ಬರ್ತಾರಲ್ಲ ಅವರು. ನಾವೇನಾದ್ರು ತಿರುಗಿ ಹೇಳಕ್ಕೆ ಹೋದರೆ, ಇದು ಯಾಕೆ ಒಳ್ಳೇದೇನೋ ಆಗಲಿ ಅಂತ ಹೇಳಿದೆ, ಇಲ್ಲ ಅಂದರೆ ಬಿಡು ಅಂತ ಬೇಸರ ಮಾಡ್ಕೋತಾರೆ. ಆದರೆ ಇದಕ್ಕೊಂದು ಶೋರ್ ಲಿಟ್ಮಸ್ ಟೆಸ್ಟ್ ಏನು ಡಿವೈಸ್ ಮಾಡ್ಕೊಂಡಿದ್ದೀವಿ ಅಂದರೆ, ಯಾರಾದರೂ ನಮಗೆ ಸಲಹೆ ಕೊಡೋಕ್ಕೆ ಬರ್ತಾರಲ್ಲ, ಅದರಲ್ಲಿ ಆರ್ಥಿಕ ಅವಲಂಬನೆಗಳಿರ್ತಲ್ಲ, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ, ಆ ವ್ಯಕ್ತಿ ನಮಗೆ ಯಾವುದೇ ಫೈನಾನ್ಷಿಯಲ್ ಇನ್ವಾಲ್ವ್ಮೆಂಟ್ ಇಲ್ಲದಿದ್ದಾಗೂ ಸಹ, ಹಣದ ವ್ಯವಹಾರ ಇಲ್ಲದಿದ್ದಾಗೂ ಸಹ ಎಷ್ಟು ಒಳ್ಳೆಯದನ್ನು ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಯಾರೋ ಒಬ್ರು ದೂರದ ಅಂಕಲ್ ಬಂದ್ಬಿಟ್ಟು ಒಂದು ಸೈಡ್ಗೆ ಇನ್ವೆಸ್ಟ್ ಮಾಡು ಅಂತ ಹೇಳೋರು, ನಾವೇನು ಬರಿತಿರ್ತೀವಿ ಅಂದರೆ, ಅವ್ರು ಇನ್ನೊಬ್ಬ ಕಸ್ಟಮರ್ನ ಹುಡುಕಿದ್ರೆ ಅವ್ರಿಗೆ 10% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ. ಅದಕ್ಕೆ ಈ ಲಿಟ್ಮಸ್ ಟೆಸ್ಟ್ ಅಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಹಣದ ವ್ಯವಹಾರ ಇಲ್ಲದಿದ್ದಾಗ ಇವರೇ ನಮ್ಮ ಹತ್ರ ಬಂದಿಲ್ಲ. ನನಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ನನಗೆ ಕೆಲಸ ಇಲ್ಲದೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇದ್ದಾಗೇನೋ ಅವ್ರು ಬಂದಿಲ್ಲ, ಇವತ್ತೇನೋ ನಂಗೆ ಒಳ್ಳೇದು ಮಾಡೋಕ್ಕೆ ಯಾಕೆ ಬರ್ತಿದ್ದಾರೆ ಅನ್ನೋ ಪ್ರಶ್ನೆ ಇಟ್ಕೊಂಡಾಗ ನಿಮಗೆ ಗೊತ್ತಾಗೋದು DVG ಅವರ 4ನೇ ಸಾಲು ಎಷ್ಟು ಪ್ರಸ್ತುತ ಆಗಿದೆ ಅಂದರೆ, ಅಕ್ಷಿ ನಿರ್ಮಲವೇನೋ ಮಂಕುತಿಮ್ಮ. ಅವ್ರ ಬಗ್ಗೆ ನಿಂಗೆ ವಾತ್ಸಲ್ಯ ಇರ್ಬೋದು,
ನಿನಗೆ ತುಂಬ ಉತ್ಸಾಹ, ಅದನ್ನ ಹೇಳಿದ್ರು ಡೋಪಮೈನ್ ಹಿಟ್ ತಕ್ಷಣ ನೋಡು ಇನ್ನು 3 ವರ್ಷದಲ್ಲಿ ರೇಟ್ ಡಬಲ್ ಆಗುತ್ತೆ ಸೈಡ್ಗೆ ಇನ್ವೆಸ್ಟ್ ಮಾಡಿದ್ದು. ಅದನ್ನ ಅವ್ರು ಹೇಳ್ತಿರೋ ಅವ್ರು ಯಾಕೆ ಮಾಡ್ತಿಲ್ಲ? ಅವ್ರೊಂದು ಮಾಡಿದ್ದಾರೆ, ಅವರೇ ಇನ್ನೊಂದು ಮಾಡ್ಬೋದಲ್ಲ ಸಾಲ ತೊಗೊಂಡು. 2 ಕೋಟಿ ಒಂದು ಸೈಡ್ ತೊಗೊಂಡು ಇನ್ನು 3 ವರ್ಷದಲ್ಲಿ 4 ಕೋಟಿ ಆಗಿಬಿಡುತ್ತಲ್ಲ. ನನಗೆ ಯಾಕೆ ಅವ್ರು ಹೇಳಕ್ಕೆ ಬರ್ತಿದ್ದಾರೆ ಅನ್ನೋದು ತಿಳಿದುಕೊಳ್ಳಕ್ಕೆ ನಮಗೆ ಬೇಕಾಗಿರೋದೇನು ಅತಿ ಉತ್ಸಾಹಗಳು ಬೇಡ. ಯಾಕಂದ್ರೆ ಎಷ್ಟೋ ಸಲ ಇವೆಲ್ಲ ಮ್ಯಾಕ್ಬೆತ್ತಿನ ಉಪದೇಶಗಳು. ನೀನು ಮ್ಯಾಕ್ಬೆತ್ ಆಗಬೇಡಪ್ಪ, ನಿಂದು ಲೈಫು ಶೇಕ್ಸ್ಪಿಯರ್ ಟ್ರಾಜಿಡಿ ಆಗೋದು ಬೇಡ ಅಂದರೆ ನೀನು ಫಸ್ಟ್ ಏನು ಗಮನಿಸ್ಬೇಕು, ಈ ವ್ಯಕ್ತಿ ತಮ್ಮ ಸ್ವಾರ್ಥವನ್ನ, ತಮ್ಮ ಧೋರಣೆಗಳನ್ನ, ತಮ್ಮ ನಂಬಿಕೆಗಳನ್ನ, ತಮ್ಮ ಜೀವನೋದ್ದೇಶಗಳನ್ನ ನನ್ನ ಮೇಲೆ ಹೇರ್ತಿದ್ದಾರಾ, ಅವರ ಅಕ್ಷಿ ನಿರ್ಮಲವಾಗಿದೆಯಾ ಅದನ್ನ ತಿಳ್ಕೋ ಅಂತ DVG ಅವರು ನಮ್ಮನ್ನ ಪ್ರೇರೇಪಿಸ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಇನ್ನೊಂದು ಕಗ್ಗವು ಸಹ ಬರುತ್ತೆ. ಇದರಲ್ಲಿ ಸ್ವಲ್ಪ ಧೋರಣೆಗಳು ಹೇಗೆ ನಮ್ಮ ಮೇಲೆ ಹೇರಲ್ಪಡುತ್ತವೆ ಅಂತ ನೋಡೋಣ. ಅಂದ್ರೆ ಹಿಂದಿನ ಇದರಲ್ಲಿ ಕಾಂಕ್ಷೆಗಳ ಬಗ್ಗೆ ಇದ್ರೆ, ಇದರಲ್ಲಿ ಸ್ವಲ್ಪ ಧೋರಣೆಗಳು ಹೆಂಗೆ ನಮ್ಮ ಮೇಲೆ ಹೇರಲ್ಪಡುತ್ತವೆ ಇದ್ರ ಬಗ್ಗೆ ನೋಡೋಣ. ಬಂಧುವುಂ ಮಿತ್ರನುಂ ಭೃತ್ಯನುಂ ಶತ್ರುವಲೆ ದಂಡಧರ ನೋಲಗಕ್ಕೆ ನಿನ್ನ ನೆಳವವರು ಅಂದ ದೊಡವೆಯ ಮೊನೆಗಳಿಂದೆದೆಯ ನೊತ್ತುವ ಮಂದ ಹಸಿತದ ಕೊಲೆಯೋ ಮಂಕುತಿಮ್ಮ. DVG ಅವರು ಇಷ್ಟೊಂದು ತೀಕ್ಷ್ಣವಾಗಿ ಎಷ್ಟೊಂದು ಕಡೆ ಹೇಳಿರಲ್ಲ, ಇಲ್ಲಿ ಯಾಕೋ ತುಂಬ ತೀಕ್ಷ್ಣವಾಗೇ, ಹಿಂದಿನ ಕಗ್ಗದಲ್ಲೂ ಸ್ವಲ್ಪ ತೀಕ್ಷ್ಣವಾಗೇ ಹೇಳಿದ್ದಾರೆ ಅನ್ಸುತ್ತೆ. ಇದರಲ್ಲಿ ಇನ್ನೂ ತೀರಾ ತೀಕ್ಷ್ಣವಾಗುತ್ತೆ. ಅಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಅದು ಸ್ವಲ್ಪ ತೀಕ್ಷ್ಣ ಅನಿಸಿದ್ರು ಈಗ ನಮ್ಗೆ ಈ ಥರ ಸಜೆಷನ್ಸ್ ಬೇಕು ಅನ್ಸುತ್ತೆ. ಯಾಕಂದರೆ ವಿ ಆರ್ ಸಫರಿಂಗ್ ಫ್ರಮ್ ಎಕ್ಸೆಸಿವ್ ಫ್ರೀಡಮ್ ಅಲ್ವಾ. ಎಲ್ಲಾದರೂ ಖರ್ಚು ಮಾಡ್ಬೋದು, ಎಲ್ಲಾದರೂ ಬದುಕ್ಬೋದು, ಆದರೂ ಸಹ ಮನುಷ್ಯನ ಸಫರಿಂಗ್ ಏನು ಕಡಿಮೆ ಆಗಿಲ್ವಲ್ಲ. ವಿ ನೀಡ್ ಸಮ್ ಲೆವೆಲ್ ಆಫ್ ಇನ್ನರ್ ರೆಜಿಮೆಂಟೇಷನ್ ಅಲ್ವಾ. ಅದಕ್ಕೆ ಈ ರೀತಿಯ ತೀಕ್ಷ್ಣತೆ ಬೇಕು ಅನ್ಸುತ್ತೆ. ಬಂಧುವುಂ ಮಿತ್ರನುಂ ಭೃತ್ಯನುಂ ಶತ್ರುವಲೆ. ಇದು ಮೊದಲೇ ಸಾಲಂತೂ ಸ್ವಲ್ಪ ತೀಕ್ಷ್ಣವಾಗೇ ಇದೆ. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ನೋಡೋಣ ಅದರಲ್ಲಿ, ಅವಾಗ ನಮಗೆ ಕ್ಲಾರಿಟಿ ಸಿಗುತ್ತೆ. ಬಂಧುನು ಮಿತ್ರನು ಅಂದರೆ ಮಿತ್ರವರ್ಗ, ರಿಲೇಟಿವ್ಸು, ಫ್ರೆಂಡ್ ಸರ್ಕಲ್ಸು. ಭೃತ್ಯನು ನಮಗೆ ಮನೆಯಲ್ಲಿ ಇರೋ ಹೌಸ್ ಕೀಪ್ ಇರ್ಬೋದು, ಕೆಲಸದವರು. ಶತ್ರು ಒಲೆ, ಅವರೆಲ್ಲ ಶತ್ರು ಥರ ಆಗ್ಬಿಡ್ಬೋದಪ್ಪ. ದಂಡಧರ ನೋಲಗಕ್ಕೆ ಅಂದರೆ ಯಾವುದೋ ಒಂದು ಪನಿಷ್ಮೆಂಟ್ನ ಒಲಗ, ಎ ಸೆಲೆಬ್ರೇಷನ್ ಆಫ್ ಪನಿಷ್ಮೆಂಟ್ಗೆ. ಅಂದರೆ ಇಲ್ಲಿ ನನಗೇನು ಅನ್ಸುತ್ತೆ ಅಂದರೆ ಅವ್ರು ಹೇಳಕ್ಕೆ ಟ್ರೈ ಮಾಡ್ತಿರೋದು, ಈ ಕುರಿನ ಕತ್ತರಿಸೋಕ್ಕೆ ಕುಣಿತಿರ್ತಾರಲ್ಲ, ತೊಗೊಂಡು ಹೋಗ್ತಿರ್ತಾರಲ್ಲ, ಆಗ ಕುರಿ ಏನು ತನ್ನ ಸಲುವಾಗಿ ಇಷ್ಟೊಂದು ಸೆಲೆಬ್ರೇಟ್ ಮಾಡ್ತೀರಂತ ಖುಷಿ ಪಟ್ಟಂಗೆ ನಾವು ಆಗ್ಬಿಡ್ತೀವಲ್ವಾ ಅನ್ನುವ ಒಂದು ಇಮೇಜ್ರಿನ ನಮ್ಮ ಮೇಲೆ ಪ್ರಭಾವ ಬೀರಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಂಧುವು ಮಿತ್ರನಂ ಭೃತ್ಯನಂ ಶತ್ರು ಆಗ್ಬಿಡ್ಬೋದಪ್ಪ. ಅಂದರೆ ಬಂಧು ಮಿತ್ರರೆಲ್ಲ ನಿನಗೆ ಶತ್ರು ಆಗ್ಬಿಡ್ಬೋದು ಯಾವಾಗ ದಂಡದರ ನೋಲಗಕ್ಕೆ ನಿನ್ನ ನೆಳೆವವರು. ಒಂದೊಂದ್ಸಲ ಗ್ರೇಟ್ ಪನಿಷ್ಮೆಂಟ್ ಆಫ್ ಲೈಫ್ಗೆ ನಿನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ್ದ ತಳಿರ ಮೇಯಿತು ಅಂತ ಬಸವಗುರು ಹೇಳೋ ಹಾಗೆ ನೀ ಏನು ಸೆಲೆಬ್ರೇಟ್ ಮಾಡಬೇಡ. ಅಂದರೆ ಸ್ನೇಹಿತರೆ ಅವ್ರು ಹೇಳ್ತಿರೋದು ಅಂದ ದೊಡವೆಯ ಮೊನೆಗಳಿಂದೆದೆಯ ನೊತ್ತುವ. ತುಂಬ ಚೆನ್ನಾಗಿರೋ ಸರ ಎಲ್ಲ ಹಾಕ್ಕೋತೀವಿ ನಾವು, ಹೊಸ ಸರ ಅಂತ. ಅದು ಡ್ರೆಸ್ ಏನಾದ್ರು ಟೈಟ್ ಆಗಿಬಿಟ್ರೆ ಒಳಗಡೆ ಇರೋ ಒಡವೆ ಆ ಬಟ್ಟೆ ಬಿಗಿತಕ್ಕೆ ನಮ್ಮ ಎದೆನ್ ಒತ್ತಾ ಇದ್ರೆ ಖುಷಿ ಆಗತ್ತಾ? ಮಂದ ಹಸಿತದ ಕೊಲೆಯೋ ಮಂಕುತಿಮ್ಮ. ಇದೊಂದು ರೀತಿ ಸ್ಮೈಲಿಂಗ್ ಡೆತ್ ಆಗ್ಬಿಟ್ಟಿದೆಯಲ್ಲಪ್ಪ ಮಂಕುತಿಮ್ಮ. ಅಂದ್ರೆ ಇಲ್ಲಿ ನನಗೆ ತುಂಬಾ ಪ್ರಸ್ತುತವಾಗೋದು, ಯಾರಾದ್ರೂ ಕೆಲಸ ಕಳ್ಕೊಂಡ್ರು ಅಂದ್ರೆ ಬಂದು ಹೇಳ್ತಾರಲ್ಲ, ಕೆಲಸ ಹೆಂಗ್ ಹುಡುಕ್ಬೇಕು ಅದ್ರ ಬಗ್ಗೆ ಹೇಳಿದ್ರೆ ಓಕೆ, ಅಲ್ಲಿಗೆ ಬೆಲ್ಲ ಇಟ್ಬಿಡು ಕೆಲಸ ಸಿಗತ್ತೆ, ಇಲ್ಲಿಗೆ ಪಿಜ್ಜಾ ಇಡು ನಿಂಗೆ ಒಳ್ಳೇದಾಗತ್ತೆ. ಈ ಸಲಹೆಯನ್ನ ಕೊಡೋರು ನಮ್ಗೆ ಒಳ್ಳೇದಾಗ್ಲಿ ಅಂತ ಕೊಡ್ತಿರ್ತಾರ ಅಥವಾ ಅವರ ಧೋರಣೆಗಳನ್ನ, ಅವರ ಚಿಂತನೆಗಳನ್ನ ನಮ್ಮ ಮೇಲೆ ಹೇರಕ್ಕೆ ಪ್ರಯತ್ನ ಮಾಡ್ತಿರ್ತಾರ? ಆ ತರ ಬಂಧು ವರ್ಗನೂ ಇರತ್ತಲ್ಲ, ಅವರು ಶತ್ರು ಒಲೆ. ನಿಜ ಅಂದ್ರೆ ಶತ್ರು ತರ ಅವರು, ಹುಷಾರಾಗಿರು. ಅಷ್ಟೇ ಯಾಕೆ, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ನಮ್ಮನ್ನ ತುಂಬಾ ಒಳ್ಳೆಯವರು ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ಎಕ್ಸಾಮಿಗೆ ನಾವು ಪ್ರಿಪೇರ್ ಆಗ್ತಿದ್ರೆ ಬಾಮ್ಮ ಒಂದು ದಮ್ ಹೊಡೆದ್ರೆ ಎಲ್ಲ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೋಗ್ತಾರಲ್ಲ, ಆ 2 ಅವರ್ ಹೋಗುತ್ತಲ್ಲ, ಆ ಸ್ನೇಹಿತರನ್ನ ನಾವು ಸ್ನೇಹಿತರು ಅನ್ಬೇಕಾ ಶತ್ರು ಒಲೆ? ಅಂದರೆ ದೋಸ್ ಹೂ ಆರ್ ಪುಲ್ಲಿಂಗ್ ಯು ಡೌನ್ವರ್ಡ್, ಯಾರು ನಮ್ಮನ್ನ ಕೆಳಗಿಳಿತಿದಾರೋ ಅವರು ಮಂದ ಹಸಿದದ ಕೊಲೆ. ನಮಗೆ ಚೆನ್ನಾಗಿ ಅನಿಸ್ತಿರತ್ತೆ ಅವಾಗ, ಅಯ್ಯೋ ಎಷ್ಟು ಒಳ್ಳೆ ಫ್ರೆಂಡ್ ಅಪ್ಪ ಅಂತ, ಅಥವಾ ಎಷ್ಟು ಒಳ್ಳೆ ರಿಲೇಟಿವ್ ಅಪ್ಪ, ಏರ್ಪೋರ್ಟ್ ರೋಡಲ್ಲಿ ಸೈಟ್ ಇನ್ವೆಸ್ಟ್ ಮಾಡು ಅಂದ್ರು ಅಂತ. ಆಮೇಲೆ ಗೊತ್ತಾಗುತ್ತೆ ಆ ಸೈಟ್ನ 3 ಜನಕ್ಕೆ ಮಾರಿದ್ರು ಅಂತ. ಇವರೆಲ್ಲ ಶತ್ರುಗಳು. ಯಾವುದೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡು, ಆಮೇಲೆ ಮನೇಲಿ ಕುತ್ಕೊಂಡು ದುಡ್ಡು ಎಣಿಸ್ಕೋತಿರೋದು ಅಷ್ಟೇ ಅಂತ. ಎಷ್ಟು ಜನ ಆ ರೀತಿ ಧನಿಕರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ ಅಂತ ಹುಡುಕ್ತಾ ಹೋದ್ರೆ ಗೊತ್ತಾಗತ್ತೆ ನಮ್ಗೆ. ಅಂದ್ರೆ ಇಲ್ಲಿ ಕೊಲೆ ಅಂತ ಯಾಕೆ ಹೇಳ್ತಿದ್ದಾರೆ? ವ್ಯಕ್ತಿನೇನವರು ಸಾಯಿಸಕ್ಕೆ ಪ್ರಯತ್ನ ಮಾಡ್ತಿಲ್ವಲ್ಲ, ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂದ್ರೆ ಸ್ನೇಹಿತರೆ, ದೇರ್ ಆಲ್ ಟೇಕಿಂಗ್ ಅಸ್ ಟುವರ್ಡ್ಸ್ ಸ್ಪಿರಿಚುವಲ್ ಡೆತ್. ಮನುಷ್ಯನ
ಆಧ್ಯಾತ್ಮಿಕ ಆಳವನ್ನು ಮೊದಲು ಸಾಯಿಸ್ಬಿಡ್ತಾರೆ. ಅಂದರೆ ಕೆಟ್ಟ ಸಲಹೆಗಳು, ಇಲ್ಲಿ ಯಾರೂ ನಾವು ಹೇಟ್ ಮಾಡಬೇಕಾಗಿಲ್ಲ. ಅದನ್ನು ಮೊದಲಾಗಿ ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿರೋದೇನೆಂದರೆ, ಬಂಧು ಮಿತ್ರರನ್ನ ಹೇಟ್ ಮಾಡೋದು, ದ್ವೇಷಿಸೋದು ಅರ್ಥವಿಲ್ಲ. ನಮ್ಮ ಮನಸ್ಸು ಮೇಲೆ ನಮಗೆ ಹತೋಟಿ ಇರಬೇಕು. ಇವ್ರು ಇಷ್ಟೊಂದು ಎಕ್ಸೈಟ್ ಮಾಡ್ತಿದಾರಲ್ಲ, ಹೊಗಳ್ತಿದಾರಲ್ಲ, ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸುವರಯ್ಯ ಅಂತ ಬಸವಣ್ಣ ಹೇಳ್ದಂಗೆ, ನಮ್ಮನ್ನ ಯಾಕೆ ಇಷ್ಟು ಹೊಗಳ್ತಿದ್ದಾರೆ, ಇವರೇನು ನಮ್ಮನ್ನ ಇಷ್ಟು ಪೆಡಿಸ್ಟ್ರಲ್ ಮೇಲೆ ಇಡ್ತಿದಾರಲ್ಲ, ಇದ್ರಲ್ಲಿ ಏನಿದೆ? ಆ ಪ್ರಶ್ನೆಯನ್ನ ನಾವು ಕೇಳ್ಕೊಂಡ್ರೆ ಗೊತ್ತಾಗೋದು, ಯಾರ್ದೋ ಪರ್ಸನಲ್ ಗೇನ್ಸ್ ಇಲ್ಲದೆ ಯಾರು ಏನು ನಮಗೆ ಯಾವುದೇ ರೀತಿಯ ಸಲಹೆಗಳನ್ನು ಕೊಡಲ್ಲ. ಹಾಗಾಗಿ ಯಾರನ್ನೇನು ನಾವು ದ್ವೇಷಿಸೋ ಅವಶ್ಯಕತೆ ಇಲ್ಲ. ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ಇವೆರಡೂ ಕಗ್ಗದ್ದು ಸಿಂಪಲ್ ಸಲಹೆ ಏನಂದರೆ, ತುಂಬ ಎಕ್ಸೈಟ್ ಆಗಬೇಡ ಯಾವುದೋ ಒಂದು ಆಪರ್ಚುನಿಟಿ ಬಂತು ಅಂತ. ಆಗ ನಿಮಗೆ ಗೊತ್ತಾಗೋದೇನೆಂದರೆ, ಅದರಲ್ಲಿರೋ ಹಿಪೋಕ್ರಸಿಗಳು ನಿಮಗೆ ಸರ್ಫೇಸ್ ಆಗ್ತಾ ಹೋಗುತ್ತವೆ. ಅದಕ್ಕೆ ಭಾವನಾತ್ಮಕ ಮನಸ್ಸು, ಕೇವಲ ಭಾವನಾತ್ಮಕ ಮನಸ್ಸು ನಿರ್ಧಾರ ತೆಗೆದುಕೋಬಾರ್ದು. ಇಂತಹ ಅತಿ ಮುಖ್ಯ ಜೀವನ ನಿರ್ಧಾರಗಳಿಗೆ ಮನಸ್ಸು ಬುದ್ಧಿನ ಕನ್ಸಲ್ಟ್ ಮಾಡಬೇಕು. ಬುದ್ಧಿಗೆ ಎನ್ಫೋರ್ಸ್ಮೆಂಟ್ ಪವರ್ ಇಲ್ಲದೆ ಇರ್ಬೋದು, ಆದರೆ ಡೇಟಾ ಜಾಸ್ತಿ ಇರುತ್ತೆ. ಅದು ಒಂದೇ ಸಲ ಅತಿಯಾದ ಭಾವುಕತೆಗೆ ಒಳಗಾಗಲ್ಲ. ಸ್ವಲ್ಪ ಭಾವುಕತೆ ಇರಲಿ, ಮಿಕ್ಕಿದ್ದು ಡೇಟಾ ಡೋಂಟ್ ಲೈ ಅಂತಾರಲ್ಲ ಬಿಸ್ನೆಸ್ ಕನ್ಸಲ್ಟಿಂಗಲ್ಲಿ, ಆ ಥರ ಡೇಟಾ ನೋಡಬೇಕು, ಇತಿಹಾಸ ನೋಡಬೇಕು. ಆ ಬಂಧು ಸಖರು ಅಥವಾ ಮಿತ್ರರು ಏನು ಸಲಹೆ ಕೊಡ್ತಿದ್ದಾರೋ ಇದಕ್ಕಿಂತ ಮೊದಲು ಅವರ ಸಲಹೆಗಳು ಎಷ್ಟು ವರ್ಕ್ ಆಗಿವೆ, ಆ ಸಲಹೆಯನ್ನು ಕೊಡೋಕ್ಕೆ ಅವರೇನೋ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟಾ, ಬ್ಯಾಂಕರ ಅನ್ನುವುದನ್ನು ಬುದ್ಧಿಯ ಆದೇಶ ಮನಸ್ಸಿನ ಮೇಲೆ ಹೇರಲ್ಪಟ್ಟಾಗ ನಮಗೆ ಈ ಮಂದಹಸಿತದ ಕೊಲೆ ಆಗೋದು ತಪ್ಪತ್ತೆ. ಅಂದರೆ ದ ಮೊಮೆಂಟ್ ಹ್ಯೂಮನ್ ಬೀಯಿಂಗ್ಸ್ ಗೋ ಥ್ರೂ ದಿ ಸ್ಪಿರಿಚುವಲ್ ಡೆತ್, ಇದು ಮುಗೀತು ಅನ್ಸತ್ತಲ್ಲ, ಅವತ್ತು ಮನುಷ್ಯನ ಅಧೋಗತಿ ಶುರುವಾಗತ್ತೆ ಸ್ನೇಹಿತರೆ. ಹಾಗಾಗಿ ತುಂಬ ಎಕ್ಸೈಟ್ ಆಗದೆ ಬುದ್ಧಿಶಕ್ತಿಯಿಂದ, ತಾಟಸ್ಥ್ಯದಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋಣ. ಅದಕ್ಕೆ ನನಗೆ ಇನ್ನೊಂದು ಬಸವ ಗುರುವಿನ ಸಾಲು ನೆನಪಿಗೆ ಬರುತ್ತೆ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಮನಸ್ಸು ಅನ್ನುವ ಮನೆಯೊಳಗಡೆ ಬುದ್ಧಿಶಕ್ತಿ ಎನ್ನುವ ಮನೆಯ ಒಡೆಯ ಇಲ್ದಿದ್ದಾಗ ಹೊಸ್ತಿಲಲ್ಲೂ ಹುಲ್ಲು ಹುಟ್ಟಿ ಮನೆಯೊಳಗೆ ರಜಾ ತುಂಬಿ ಹೊಸ್ಲಲ್ಲೆಲ್ಲ ಹುಲ್ಲು ಹುಟ್ಟುಬಿಡತ್ತೆ. ಅದೆಲ್ಲ ಅವಾಗೆಲ್ಲ ಕ್ರ್ಯಾಕ್ಸ್ ಇರ್ತಿತ್ತಲ್ಲ, ಮಣ್ಣು ಅಲ್ಲಿ ಸೇರ್ಕೋತಿತ್ತಲ್ಲ, ಕ್ಲೀನ್ ಮಾಡ್ತಿಲ್ಲ. ಮನೆಯೊಡೆಯ ಇಲ್ಲ ಅಂದ್ರೆ ಕ್ಲೀನ್ ಯಾರು ಇಡಲ್ಲ, ಕ್ಲೀನಾಗಿ ತೆಗಿರಿ ಅನ್ನಲ್ಲ. ಹಾಗೆ ಮನೆಯೊಳಗೆ ರಜಾ ತುಂಬಿ ಬರೀ ಡಿಸ್ಟ್ರಾಕ್ಷನ್ಸ್ ತುಂಬಿಡಿರತ್ತೆ. ಅದರಿಂದ ಸ್ನೇಹಿತರೆ, ನಾವು ಬಂಧು ಮಿತ್ರರನ್ನ ದ್ವೇಷಿಸೋದು ಬೇಡ. ಅದ್ರ ಜೊತೆಗೆ ಕೂಲಂಕುಷವಾಗಿ ಬುದ್ಧಿಶಕ್ತಿಯಿಂದ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಂಡಾಗ ಈ ಮಂದಹಸಿತದ ಕೊಲೆ, ಸ್ಪಿರಿಚುವಲ್ ಡೆತ್ ಆಗುವುದು ತಪ್ಪತ್ತೆ ಅಂತ ಹೇಳ್ತಾ ಈ ವಚನವನ್ನ ಇನ್ನೊಂದ್ಸಲ ಫಾಸ್ಟಾಗಿ ಓದಿ ಮುಂದಿನ ಕಗ್ಗಕ್ಕೆ ಹೋಗೋಣ. ಬಂಧುವುಂ ಮಿತ್ರನುಂ ಭೃತ್ಯನುಂ ಶತ್ರುವಲೆ ದಂಡದರ ನೋಲಗಕ್ಕೆ ನಿನ್ನ ನೆಳೆವವರೋ ಅಂದದೊಡವೆಯ ಮೊನೆಗಳಿಂದೆದೆಯನುತ್ತುವ ಮಂದಹಸಿತದ ಕೊಲೆಯೋ ಮಂಕುತಿಮ್ಮ. ಶಾರ್ಪ್ ಆಗಿರೋ ಚಿನ್ನದ ಸೂಜಿನ ಎದೆಗೆ ಹೆಂಗೆ ಚುಚ್ಕೊಂಡು ಖುಷಿ ಪಡಕ್ಕಾಗಲ್ವೋ, ಹಾಗೆ ತುಂಬಾ ಹತ್ರದ ಫ್ರೆಂಡು ಹೇಳ್ಬಿಟ್ರು ಅಂದ್ರೆ ಅದನ್ನ ಕೇಳಲೇಬೇಕು ಅಂತಿಲ್ಲ. ಯೋಚನೆ ಮಾಡಿ ನಿರ್ಧಾರ ತೆಗೆದುಕೋ. ಅದೇ ಒಂದು ಚಿಂತನಾ ಲಹರಿಯನ್ನ ಮುಂದುವರಿಸ್ತಿದ್ದಾರೆ ಮತ್ತೆ ಇಲ್ಲಿ DVG ಅವರು. ದ್ವೇಷ ರೋಷಗಳ ಒಲೆ ನೇಹಮುಂ ಮೋಹಮುಂ ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ ವಾಸನೆಗಳುರುಬಿ ಚಿತ್ತಜ್ವರಂಗಳ ಬಿತ್ತಿ ಮೋಸದಲ್ಲಿ ಕೊಲ್ಲುವವೋ ಮಂಕುತಿಮ್ಮ. ದ್ವೇಷ ಕೆಟ್ಟದು, ದ್ವೇಷ ಹಗೆತನ ಬೇಡ, ಹಿರಿನಿಯಮವಿರಲಿ ಅಂತ ಮುಂದೊಂದು ಕಗ್ಗದಲ್ಲಿ DVG ಅವರು ಹೇಳ್ತಾರಲ್ಲ. ದ್ವೇಷ ಮತ್ತು ಹಗೆತನಗಳು, ರೋಷ, ಅತಿಯಾದ ರೋಷ, 100 ನೋದಿ 100 ಕೇಳಿದರೇನು ಮನದ ಆಸೆ ತೀರದು, ರೋಷ ಬಿಡದು. ಹಿಂದಿನ ವಿಡಿಯೋದಲ್ಲಿ ಯೋಚನೆ ಮಾಡಿದ್ವಲ್ಲ, ರೋಷ ಬೇಡ, ಹೌದು, ದ್ವೇಷನೂ ಬೇಡ. ಹೇಗೆ ದ್ವೇಷ ರೋಷಗಳು ಮನುಷ್ಯನನ್ನ ಕೆಳಮುಖವಾಗಿ ಎಳೆಯುತ್ತವೋ, ಒಂದೊಂದು ಬಾರಿ ಮಿಸ್ಪ್ಲೇಸ್ಡ್ ಪ್ರಯಾರಿಟೀಸ್ ಆಫ್ ಎಕ್ಸೆಸಿವ್ ಕಂಪ್ಯಾಷನ್, ಅಂದರೆ ಎಲ್ಲಿ ಇರಬಾರ್ದಾಗಿತ್ತೋ ಅಲ್ಲಿ ಇರುವಂತಹ ನೇಹಮುಂ ಮೋಹಮುಂ, ನಮ್ಮವರು ಅನ್ನುವ ಮಮಕಾರ, ನೇಹ ಫ್ರೆಂಡ್ಶಿಪ್, ಅನ್ನೆಸೆಸರಿಲಿ ಓವರ್ಲಿ ಇನ್ಫ್ಲೇಟೆಡ್ ಪಾಯಿಂಟ್ಲೆಸ್ ಫ್ರೆಂಡ್ಶಿಪ್ಗಳು ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ. ಸ್ನೇಹಿತರೆ, ಈ ಸಮಸ್ಯೆಯನ್ನು ನಾವು ನಮ್ಮ ಪೇರೆಂಟ್ಸ್ ಅನುಭವಿಸಿದ್ದನ್ನು ನೋಡಿರ್ಬೋದು, ಅಥವಾ ಯಾರಾದರೂ ಸುತ್ತಮುತ್ತಲೂ ಒಳ್ಳೆಯ ವ್ಯಕ್ತಿಗಳು ಅನುಭವಿಸಿರೋದನ್ನು ನೋಡಿರ್ಬೋದು. ಯಾರೋ ಕ್ಲೋಸ್ ಫ್ರೆಂಡ್ಗೆ
ನಮ್ಮ ತಂದೆನೋ ಚಿಕ್ಕಪ್ಪನೋ ಯಾರೋ ಪಾಪ ಅವ್ರ ಫ್ರೆಂಡು, ಕ್ಲೋಸ್ ಫ್ರೆಂಡು, ಅವ್ರ ಜೊತೆನೇ ಬೆಳೆದಿರ್ತಾರೆ. ಹಂಗಾಗಿ ಅವ್ರದ್ದು ಶೂರಿಟಿ ಹಾಕ್ಬಿಟ್ಟು ಕೊಲ್ಯಾಟ್ರಲ್ ಇಟ್ಬಿಟ್ಟು ತಮ್ಮನೇನ ಅವ್ರೇನೋ ಬಿಸ್ನೆಸ್ ಮಾಡ್ತಾರೆ ಅಂತ ಲೋನ್ ಕೊಡಿಸ್ಬಿಡ್ತಾರೆ. ಹೇಳ್ತಾರೆ ಸುತ್ತಮುತ್ತಲು ಇರೋ ಬುದ್ಧಿ ಸರಿ ಇರೋರು ಅಥವಾ ಸ್ವಲ್ಪ ತಾಟಸ್ಥ್ಯ ಇರೋರು ಹೇಳ್ತಾರೆ, ನೋಡಪ್ಪ ಆಗತ್ತೋ ಇಲ್ಲೋ, ಸುಮ್ಮನೆ ಅಷ್ಟೊಂದು ಎಕ್ಸೈಟ್ ಆಗಬೇಡ, ಗಮನಿಸಿ ಇನ್ವೆಸ್ಟ್ ಮಾಡು ಅಂತ ಹೇಳ್ತಿದ್ರೆ ನಾವು ಯಾವಾಗ ಹಳ್ಳಕ್ಕೆ ಬೀಳಕ್ಕೆ ತಯಾರಾಗಿರ್ತೀವೋ ಒಂದು ಡೈಲಾಗ್ ಹೊಡಿತೀವಿ. ನನಗೆ ಅವನ ಮೇಲೆ ನಂಬಿಕೆ ಇದೆಪ್ಪ, ನೀನು ಮಧ್ಯ ಬರಬೇಡ. ಅದಕ್ಕೆ DVG ಅವ್ರು ಹೇಳ್ತಿರೋದು, ದ್ವೇಷ ರೋಷಗಳ ಒಲೆ ನೇಹಮುಂ ಮೋಹಮುಂ. ಈ ತರಹ ಸಂದರ್ಭಗಳಿಗೆ ನೇಹ ಮಮತೆಗಳು, ಮೋಹಗಳು ಸಹ, ಓವರ್ ಇನ್ಫ್ಲೇಟೆಡ್ ಫ್ರೆಂಡ್ಶಿಪ್ ಸಹ ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ. ನಿನಗವನ ಫ್ರೆಂಡು, ನಿನಗವನ ಮೇಲೆ ತುಂಬ ನಂಬಿಕೆ ಇದೆ, ಒಪ್ತೀನಿ, ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ. ಪಾಶ, ದಿ ಕ್ಯಾನ್ ಬಿಕಮ್ ಎಂಟ್ರಾಪ್ಮೆಂಟ್. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ ಹವು. ಅಲ್ಲಿ ಏನು ಪಾಶ ಅರ್ಥ ಬರುತ್ತೋ ಇಲ್ಲೂ ಅದೇ ರೀತಿ. ಅಂದರೆ ನಮ್ಮನ್ನ ನಮ್ಮ ಅಜಾಗರೂಕತೆಯಿಂದ ಕೆಳಗೆ ಬೀಳಿಸುವ ಖೆಡ್ಡಗಳಾಗ್ಬಿಡ್ಬೋದಲ್ವಾ. ನಿನ್ನ ಕ್ಲೋಸ್ ಫ್ರೆಂಡು, ನಿನಗೇನೋ ನಂಬಿಕೆ ಇದೆ ಅವನ ಮೇಲೆ, ಬ್ಯಾಂಕ್ ಲೋನ್ ಕೊಡಿಸ್ಬಿಟ್ಟಿದ್ಯಾ, ಆದರೆ ನಿನಗೇನಿರ್ಬೇಕಾಗಿತ್ತು ಅವಾಗ, ಅಯ್ಯೋ ಸ್ನೇಹಿತರು ನಂಬೋದು ತಪ್ಪ, ಹಂಗಲ್ಲ. ಅವನಿಗೆ ಆ ವ್ಯಾಪಾರವನ್ನು ಮಾಡುವ ಸಾಮರ್ಥ್ಯ ಇದೆಯಾ? ಅದಕ್ಕೆ ಬೇಕಾಗಿರೋದೇನು? ಸಿನ್ಸಿಯಾರಿಟಿ, ಕಮಿಟ್ಮೆಂಟು. ಯಾವುದೇ ವ್ಯಾಪಾರ ಮಾಡಬೇಕಂದ್ರೂ 14ರಿಂದ 16 ತಾಸು ದಿನಕ್ಕೆ ಸ್ಪೆಂಡ್ ಮಾಡಲೇಬೇಕು ಮೊದಲು 3-4 ವರ್ಷ. ಅದಿಲ್ಲ ಅಂದರೆ ನಾನು ಮನೆ ಕಾರ್ಯಕ್ರಮ ಎಲ್ಲ ಅಟೆಂಡ್ ಆಗ್ತೀನಿ, ಅದು ಬೇಕು ಇದು ಬೇಕು ಅಂದರೆ ಬಿಸ್ನೆಸ್ ಇಂಪ್ರೂವ್ ಆಗಲ್ಲ. ಇದನ್ನು ಏನು ತುಂಬ ದೊಡ್ಡ ಬಿಸ್ನೆಸ್ ಪೀಪಲ್ ಅಲ್ಲ, ನಮ್ಮ ಸುತ್ತಮುತ್ತಲೇ ಸ್ವಲ್ಪ ಚೆನ್ನಾಗಿ ಏನೋ ಒಂದು ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿರ್ತಾರಲ್ಲ, ಅವ್ರ ಕಥೆಯನ್ನು ಓದಿದ್ರೆ ನಮಗೆ ಗೊತ್ತಾಗತ್ತೆ ಏನು ಸಾಮರ್ಥ್ಯ, ಹಾರ್ಡ್ ವರ್ಕ್, ಇನ್ಸೆಸೆಂಟ್ ಹಾರ್ಡ್ ವರ್ಕ್, ರಿಲೆಂಟ್ಲೆಸ್ ಎಫರ್ಟ್ ಇರುತ್ತಲ್ಲ, ಅದನ್ನು ಅವ್ರಿಗೆ ಹಾಕೋಕ್ಕೆ ಸಾಮರ್ಥ್ಯ ಇದೆಯಾ ಅನ್ನೋದು ನಿನ್ನ ಮನಸ್ಸು ಅನ್ನುವ ಭಾವನಾತ್ಮಕ ಮನೆಗೆ ಮನೆಯೊಡೆಯ ಅನ್ನುವ ಬುದ್ಧಿ ಕೊಡಬೇಕಾಗಿರೋ ಅಂತಹ ಒಂದು ಥಿಂಕಿಂಗ್ ಪ್ರಾಸೆಸ್ಸು. ಇಲ್ಲ ನಿನಗೇನೋ ಅವನ ಮೇಲೆ ನಂಬಿಕೆ, ಅವ್ನು ಬಿಸ್ನೆಸ್ ಮಾಡಿದೆ ಆಮೇಲೆ ಸೋಮಾರ್ತನ ಹೆಚ್ಚಾಗಿ ಸಾಲನೇ ತೀರಿಸ್ತಿದ್ರೆ, ಯಾಕಂದ್ರೆ ನಿನಗೆ ನೇಹ ಮಮತೆಗಳಿರ್ಬೋದು ಆ ವ್ಯಕ್ತಿ ಮೇಲೆ, ಆದ್ರೆ ಬ್ಯಾಂಕ್ನವ್ರಿಗಿಲ್ವಲ್ಲಪ್ಪ. ಬ್ಯಾಂಕ್ನವ್ರು ನಿನ್ನ ನೇಹ ಮಮತೆ ನೋಡ್ಕೊಟ್ಟಿರಲ್ವಲ್ಲ, ನಿನ್ನ ಕೊಲ್ಯಾಟ್ರಲ್ ನೋಡ್ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ನೀನೇ ನಿನ್ನ ಮನೆ ಕಳ್ಕೊಂಡು ಬಾಡಿಗೆ ಮನೇಲಿ ಇರಬೇಕಾಗತ್ತೆ, ಅಥವಾ EMI ಯಾರು ಕಟ್ತಾರೆ ಅದನ್ನೇ ಇಲ್ಲಿ ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ. ಅಥವಾ ಜೋರಾಗಿ ಮನೆ ಕಟ್ಟೋ, ಜೀವನದಲ್ಲಿ ಒಂದ್ಸಲ ಕಟ್ತಿರೋದು ಮನೆ, ಒಂದು 6 ಕೋಟಿ ಕಟ್ಬಿಡು, ತಗೋ ಒಂದಿಷ್ಟು ಸಾಲ 4 ಕೋಟಿ ಕಟ್ಟು, ಏನಾಗತ್ತೆ. ಅಥವಾ NRIಗಳಿಗೆ ಸಜೆಷನ್ಸ್ ಬರ್ತಿರುತ್ತಲ್ಲ, ಕಾಂಪ್ಲೆಕ್ಸ್ ಕಟ್ತಿದ್ದಾರೆ ಸ್ಲೀಪಿಂಗ್ ಪಾರ್ಟ್ನರ್ಸ್ ಆಗಿ, ಅಂದರೆ ನೀವು ಇನ್ವೆಸ್ಟ್ ಮಾಡಿಬಿಡಿ, ನಿಮ್ಮ ಮನೇಲಿ ದುಡ್ಡು ಬರ್ತಾ ಇರುತ್ತೆ, ಹೀಗೆಲ್ಲ ಹೇಳಿರ್ತಾರೆ. ಕಟ್ಬಿಡ್ತಾರೆ ಸಾಲ ಮಾಡಿ ಮಾಡಿ. ಆಮೇಲೆ EMI ಕಟ್ಟುವಾಗ ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ. ವಾಸನೆಗಳು ರುಬಿ ಚಿತ್ತಜ್ವರಂಗಳ ಬಿತ್ತಿ. ಇದು ಅದ್ಭುತವಾದಂತಹ ಸಾಲು, ಬಹುಶಃ ಹಿಂದಿನ 3 ಗಗಳಲ್ಲಿ ಅಲ್ಟಿಮೇಟ್ ಸಾಲು ಅಂದರೆ ಇದೆ. ವಾಸನೆಗಳುರುಬಿ ಚಿತ್ತಜ್ವರಂಗಳ ಬಿತ್ತಿ ಮೋಸದಲ್ಲಿ ಕೊಲ್ಲುವವೋ ಮಂಕುತಿಮ್ಮ. ವಾಸನೆಗಳು, ಏನು ವಾಸನೆಗಳು? ವಾಸನಾಸ್, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ, ಹೀಗೆಲ್ಲ ಬಂದಿದೆಯಲ್ಲ ವಾಸನೆ ಅಂದರೆ. ಸ್ನೇಹಿತರೆ, ನಾವು ಆಡು ಭಾಷೆಯಲ್ಲಿ ಓಡರ್, ಸ್ಮೆಲ್ ಆ ರೀತಿ ಉಪಯೋಗಿಸಿದ್ರೆ ಅದರ ಮೂಲ ಧಾತುವಿನ ಅರ್ಥ ಲ್ಯೂರ್ಸ್, ಅಟ್ರಾಕ್ಷನ್ಸ್, ಸೆಳೆತಗಳು. ವಾಸನೆಗಳು ಉರುಬಿ, ಉರುಬಿ ಅಂದ್ರೇನು? ಉಕ್ಕಿ ಹರಿಯಕ್ಕೆ ಶುರು ಆಗುತ್ತೆ, ಅಂದರೆ ಏನೇನೋ ಅಟ್ರಾಕ್ಟ್ ಮಾಡುತ್ತಲ್ಲ. ಮಾಲಲ್ಲಿ ಹೋಗ್ತಿದ್ದಂಗೆ ನನಗೆ ದೊಡ್ಡದಲ್ಲಿ 17 Pro ವಿತ್ ಕಾಸ್ಮಿಕ್ ಆರೆಂಜ್ ಕಲರ್ ಅಟ್ರಾಕ್ಟ್ ಮಾಡ್ತಾ ಇದೆಯಲ್ಲ, ವಿಶ್ ಲಿಸ್ಟಲ್ಲಿ ಹಾಕ್ಬಿಟ್ಟು ದಿನಾ ಪ್ರೈಸ್ ಚೆಕ್ ಮಾಡ್ತಾ ಇದ್ದೀನಿ. ವಾಸನೆಗಳು ರುಬಿ ಚಿತ್ತಜ್ವರಂಗಳ ಬಿತ್ತಿ. ಯಾವುದೋ ಒಂದು ಮನೆ ನೋಡ್ತಿರ್ತೀನಿ, ಅಪಾರ್ಟ್ಮೆಂಟ್ದು, ಕಾಂಪ್ಲೆಕ್ಸು, ಅಷ್ಟು ಚೆನ್ನಾಗಿದೆ, ಸ್ವಿಮ್ಮಿಂಗ್ ಪೂಲು ಇಷ್ಟು ಚೆನ್ನಾಗಿದೆ, ಕ್ಲಬ್ ಹೌಸ್, ಏನೇನೋ ನಾವು ಕೇಳ್ತಿರ್ತೀವಲ್ಲ, ಅವಾಗ ನಮಗೆ ಚಿತ್ತಜ್ವರಂಗಳ ಬಿತ್ತಿ. ಚಿತ್ತದಲ್ಲಿ ಜ್ವರ, ಬಿಕಮ್ಸ್ ಲೈಕ್ ಎ ಫೀವರ್. ಮನಸ್ಸಿನಲ್ಲಿ ಒಂದು ರೀತಿ ಅದನ್ನು ಬಿಟ್ಟರೆ ಇಲ್ಲ ಅನ್ನುವ ಜ್ವರ ಹೆಚ್ಚಾಗಿ ಮೋಸದಲ್ಲಿ ಕೊಲ್ಲುವವು ಮಂಕುತಿಮ್ಮ. ದಿ ಡಿಫೀಟಸ್ ಥ್ರೂ ಬಿಟ್ರೇಯಲ್ ಮಂಕುತಿಮ್ಮ. ಹಾಗಾಗಿ ಹುಷಾರಾಗಿರೋದನ್ನು ಪ್ರಾಕ್ಟೀಸ್ ಮಾಡ್ಕೋ, ತುಂಬ ಬೇಗ ಸೆಳೆತಗಳಿಗೆ ಬಿದ್ದುಬಿಡ್ಬೇಡ್ವಾ. ಅಂದರೆ ಹಿಂದಿನ 3 ಕಗ್ಗದಲ್ಲಿ ಸ್ನೇಹಿತರೆ ಸಂದೇಶವನ್ನು ಸರಳೀಕೃತಗೊಳಿಸ್ಕೊಳ್ಬೇಕು ಅಂದರೆ, ಅಥವಾ ಆ್ಯಕ್ಷನಬಲ್ ಮಾಡ್ಕೋಬೇಕು, ಅಪ್ಲಿಕೇಬಲ್ ಮಾಡ್ಕೋಬೇಕಂದ್ರೆ, ನಾವು ಯಾವುದೇ ಫ್ರೆಂಡ್ಸ್ನ, ಬಂಧುವರ್ಗನ ಹೇಟ್ ಮಾಡೋದು, ದ್ವೇಷಿಸೋದು ಅವಶ್ಯಕತೆ ಇಲ್ಲ. ಅವ್ರನ್ನ ಹತ್ತಿರದಲ್ಲೇ ಇಟ್ಕೋಬೇಕು, ಒಳ್ಳೆಯ ಮಾತುಕತೆಯಲ್ಲಿರಬೇಕು. ಆದರೆ ಅವರಿಂದ ಬರುವ ಕಾಂಕ್ಷೆಗಳು, ಹಿಂದಿನ ಕಗ್ಗದಲ್ಲಿ ಹೇಳಿದ್ರಲ್ಲ, ಕಾಂಕ್ಷೆಗಳು ನಮ್ಮಲ್ಲಿ ವಾಸನೆಗಳು ಅಂದರೆ ಸೆಳೆತಗಳನ್ನು ಉರುಬದಂತೆ, ಅಂದರೆ ನಮ್ಮಲ್ಲಿ ಡಿಸ್ಟ್ರಾಕ್ಷನ್ಸ್ನ ಜಾಸ್ತಿ ಮಾಡದಂತೆ, ನಾವು ಮನೋಕ್ಷೋಭೆಗೆ ಒಳಗಾಗದಂತೆ ನೋಡಿಕೊಂಡಾಗ ಫ್ರೆಂಡ್ಶಿಪ್ ಆಗಿ ಉಳಿಯತ್ತೆ. ಅಷ್ಟಾಗದಿದ್ರೂ ಉಳಿಲಾರದ್ದು ಫ್ರೆಂಡ್ಶಿಪ್ ಅಲ್ಲ ಸ್ನೇಹಿತರೆ. ಇದೊಂದು ಮುಖ್ಯವಾದಂತಹ ಇನ್ಸೈಟ್. ಏನಂದರೆ, ನಮ್ಗೆ ಯಾರೋ ಒಬ್ಬ
ಸೈಟಲ್ಲಿ ಇನ್ವೆಸ್ಟ್ ಮಾಡು, ನಮ್ಮ ಮನೆ ಹತ್ರ ರೆವೆನ್ಯೂ ಸೈಟು, ನಮ್ಮ ಫ್ರೆಂಡೇ ಮಾಡ್ತಿದ್ದಾನೆ, ಬರೀ 1.25 ಕೋಟಿ, ಇನ್ನೊಂದು ವರ್ಷ ಬಿಟ್ಟರೆ 3 ಕೋಟಿ ಆಗುತ್ತೆ ಅಂತ ಹೇಳಿದಾರಲ್ಲ. ಇಲ್ಲಪ್ಪ, ನನಗೆ ಯಾಕೋ ಈ ನಡುವೆ ಎಲ್ಲ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಜಾಸ್ತಿ ಆಗೋಗಿದೆ, ಅದಕ್ಕೆ ಬೇಡ ಅಂತಿರಲ್ಲ ನೀವು. ಅವಾಗ ನೀವು ಹೇಳಿದ್ದೇನು, ಮನೆಯೊಳಗೆ ಮನೆ ಒಡೆಯ ಅಂದರೆ ಬುದ್ಧಿಯಿಂದಾನೇ ಉಪಯೋಗಿಸಿ ಹೇಳಿರ್ತೀರ ನನಗೆ ಬೇಡ ಅಂತ. ಆದರೆ ಅವ್ರಿಗೆ ಅದಕ್ಕೆ ಬೇಸರ ಆಗ್ಬಿಟ್ಟು ನಾನು ಇನ್ನ ಜೊತೆ ನೀನು ಮಾತಾಡಲ್ಲ ಅಂತ ಮಾತು ಬಿಟ್ಟರೆ, ನಿಜವಾಗ್ಲೂ ಅವ್ರು ನಮ್ಮ ಸ್ನೇಹಿತರಾಗಬೇಕಂತಿದ್ದವ್ರ ಅಥವಾ ನಮ್ಮಿಂದ ಏನಾದ್ರು ಗೇನ್ಸ್ ಬೇಕಾದವ್ರ ಅನ್ನೋದನ್ನು ತಿಳ್ಕೊಬೇಕು. ಅಂದರೆ ರಿಯಲ್ ಫ್ರೆಂಡ್ಸ್ನ ನಾವು ಇಂಥ ಚಿಕ್ಕ ವಿಷಯಕ್ಕೆ ಕಳ್ಕೊಳ್ಳಲ್ಲ. ಇಂಥ ಚಿಕ್ಕ ವಿಷಯದಲ್ಲಿ ನಾವು ಬುದ್ಧಿಶಕ್ತಿಯಿಂದ ಯೋಚಿಸಿ ನಿರ್ಧಾರ ಮಾಡಿದಾಗ ಯಾವ ಫ್ರೆಂಡ್ಶಿಪ್ನ, ಯಾವ ಬಂಧುವರ್ಗನ ನಾವು ಕಳ್ಕೊತೇವೋ ಅವರು ಕಳೆದುಕೊಳ್ಳಲು ಅರ್ಹರಾದವರು, ಅಂದರೆ ನಮ್ಮ ಜೀವನದಿಂದ ಹೋಗಲು ಅವ್ರನ್ನ ಅನುವು ಮಾಡಿಕೊಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ಕಗ್ಗವನ್ನು ಮತ್ತೊಮ್ಮೆ ಓದೋಣ. ದ್ವೇಷ ರೋಷಗಳ ಒಲೆ ನೇಹಮುಂ ಮೋಹಮುಂ ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ, ವಾಸನೆಗಳುರುಬಿ ಚಿತ್ತಜ್ವರಂಗಳ ಬಿತ್ತಿ ಮೋಸದಲ್ಲಿ ಕೊಲ್ಲುವವೋ ಮಂಕುತಿಮ್ಮ. ಈಗ ಮುಂದಿನ ಕಗ್ಗಕ್ಕೆ ಹೋಗೋಣ. ಪರಮೇಷ್ಟಿ ನಿಜ ಚಾತುರ್ಯ ನಳೆಯ ನಿರವಿಸಿದ, ನೆರಡು ಕೈಯಿಂದೆರಡು ಜಂತುಗಳ ಬಳಿಕ ಇರದೆ ತಾನವನೊಂದು ಗೂಡಿಸಲು ಬೆರಗಾಯ್ತು ನರಿಯುವ ನರವು ನರ ಮಂಕುತಿಮ್ಮ. ಮನುಷ್ಯ ತಾರ್ಕಿಕ ಪ್ರಾಣಿಯ ಅಥವಾ ಭಾವನಾತ್ಮಕ ಪ್ರಾಣಿಯ? ಯಾಕಂದ್ರೆ ಮನುಷ್ಯನಲ್ಲಿ ಕೇವಲ ಭಾವನೆಗಳಿದ್ದು ಬಿಟ್ಟಿದ್ರೆ ಈ ಸ್ಥಿತಿಗೆ ಮನುಷ್ಯ ಇವತ್ತು ಪ್ರಗತಿಯನ್ನ ಹೊಂದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆದರೆ ಮನಃಶಾಸ್ತ್ರಜ್ಞರು ಇತ್ತೀಚಿನ ದಿನಗಳಲ್ಲಿ ಕಂಡುಕೋತಿರೋದು ಏನಂದ್ರೆ, ಕೇವಲ ತಾರ್ಕಿಕ ಚಿಂತನೆ ಮಾತ್ರ ಮನುಷ್ಯನ ಪ್ರಗತಿಗೆ ಕಾರಣವಾಗಿಲ್ಲ. ಇದನ್ನ ಫ್ರೆಡ್ರಿಕ್ ನೀಶೆ ಬಿಯಾಂಡ್ ಗುಡ್ ಅಂಡ್ ಇವಿಲ್ ಅನ್ನುವ ಪುಸ್ತಕದಲ್ಲಿ ಅದ್ಭುತವಾಗಿ ಹೇಳ್ತಾನೆ. ಕೇವಲ ತರ್ಕ ಮಾತ್ರ ಮನುಷ್ಯನ ಪ್ರಗತಿಯನ್ನ ಸಾಧಿಸಲು ನೆರವಾಗಿಲ್ಲ, ಭಾವನೆಗಳು ಬೇಕು. ಅಂದ್ರೆ ಇದು ಎಷ್ಟು ನಾವು ತುಲನೆ ಮಾಡಿ ನೋಡಿದಾಗ ಎರಡೂ ಒಂದಕ್ಕೊಂದು ಹಾಸುಹೊಕ್ಕಾಗಿರೋದು ಗೊತ್ತಾಗತ್ತೆ. ಅಂದರೆ ಈಗ ನಾನು ಚೆನ್ನಾಗಿ ಬದುಕಬೇಕು, ಹಂಗಾಗಿ ಒಳ್ಳೆ ಹಣವನ್ನ ಸಂಪಾದಿಸ್ಬೇಕು, ಮಕ್ಕಳಿಗೆ ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗೋಂಗೆ ಮಾಡಬೇಕು. ಇದು ತಾರ್ಕಿಕವಾಗಿ ಯೋಚನೆ ಮಾಡ್ತಾ ಮಾಡ್ತಾ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಶೇರಲ್ಲಿ ಹಾಕ್ತೀವಿ, ಇನ್ನೇನೋ 100 ಥರ ಮಾಡ್ತೀವಿ. ಆದರೆ ನಾನು ಚೆನ್ನಾಗಿರ್ಬೇಕು ಅನ್ನೋದು ಯಾವ ತರ್ಕ? ಅದು ಭಾವನಾತ್ಮಕ ಅಂಶನೇ ಅಲ್ವಾ? ಅಥವಾ ಇನ್ನೊಂದು ಯಾವುದೋ ನನಗೆ ಸಂಗಾತಿ ಬೇಕು ಅಂದರೆ ಅದಕ್ಕೆ ಒಳ್ಳೆ ರೀತಿ ಸಾಮಾಜಿಕವಾಗಿ ಏನೇನೋ ಮನ್ನಣೆಗಳು ಬೇಕೋ ಆ ರೀತಿ ಪಡ್ಕೋತೀನಿ. ಅಂದರೆ ಒಂದಕ್ಕೆ ಇನ್ನೊಂದನ್ನ ಏಡ್ ಮಾಡ್ತಾ ಹೋಗ್ತೀವಿ, ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಮನುಷ್ಯ ತಾರ್ಕಿಕ ವ್ಯಕ್ತಿನ ಅಥವಾ ಅತಿಭಾವುಕ ವ್ಯಕ್ತಿನ? ಪ್ರಾಣಿಗಳಿಗಿಂತ ಭಾವನೆಗಳೂ ಜಾಸ್ತಿ ಇದೆ. ಭಾವನೆಗಳಲ್ಲೇ ಎಷ್ಟೋ ರೀತಿಯ ಬಣ್ಣಗಳು ಪ್ರಾಣಿ ಹೋಲಿಸಿದ್ರೆ ನಮ್ಮಲ್ಲಿದೆ. ಅದರ ಜೊತೆಗೆ ಮನುಷ್ಯನಲ್ಲಿ ತರ್ಕ ಎಲ್ಲ ಪ್ರಾಣಿಗಳಿಗೆ ಹೋಲಿಸಿದ್ರೆ ಎಷ್ಟೋ ಇದೆ. ಅದಕ್ಕೆ DVG ಅವರು ಆ ಒಂದು ಜಿಜ್ಞಾಸೆಯನ್ನ ಇಲ್ಲಿ ನಮಗೆ ತಂದಿಡ್ತಿದ್ದಾರೆ. ಪರಮೇಷ್ಟಿ ನಿಜ ಚಾತುರ್ಯ ನಳೆಯ ನಿರವಿಸಿದ. ಪರಮೇಷ್ಟಿ ಸೃಷ್ಟಿ ಇದೆಯಲ್ಲ, ದ ಎಕ್ಸಿಸ್ಟೆನ್ಸ್, ಅದು ನಿಜ ಚಾತುರ್ಯ ನಳೆಯ ನಿರವಿಸಿದ. ಇಟ್ ವಾಂಟೆಡ್ ಟು ಟೆಸ್ಟ್ ಇಟ್ ಸೆಲ್ಫ್ ಅಂತೆ. ಅಂದ್ರೆ ಅವರು ಅದನ್ನ ಒಂದು ಡಿವೈನ್ ಕಾಮಿಡಿ ರೀತಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ತನ್ನನ್ನು ತಾನೇ ಪರೀಕ್ಷಿಸ್ಕೋಬೇಕು ಅನಿಸ್ತಂತದಕ್ಕೆ ಪ್ರಕೃತಿಗೆ. ಹಂಗಾಗಿ ಅದೇನ್ ಮಾಡ್ತಂತೆ, ಎರಡು ಕೈಯಿಂದೆರಡು ಜಂತುಗಳು ಏನನ್ನ ನಿರ್ಮಿಸ್ತಂತೆ ಅಂದ್ರೆ, ಪ್ರಕೃತಿಗೆ 2 ಕೈ ಇದೆಯಲ್ಲ. ಅಂದ್ರೆ ಸ್ನೇಹಿತರೆ, ಇದೆಲ್ಲ ಆಂಥ್ರೋಪೋಮಾರ್ಫಿಕ್ ಐಡಿಯಾ ಅಷ್ಟೇ. ಪ್ರಕೃತಿಗೇನು ಕೈ ಇಲ್ಲ, ಕಾಲಿಲ್ಲ. ನಮ್ಮಲ್ಲಿರುವ ಒಂದು ಬಿಹೇವಿಯರ್ನ, ಪ್ರಕೃತಿಗಳನ್ನ ನಾವು ಬೇರೆ ಅಂಶದಲ್ಲಿ, ಬೇರೆ ಪ್ರಾಣಿಗಳಲ್ಲಿ, ಪ್ರಕೃತಿಗಳಲ್ಲಿ ನೋಡೋದು ಮನುಷ್ಯ ಸಹಜ ರೀತಿ ಅಲ್ವಾ? ಅಂದ್ರೆ ಈಗ ಇದು ಕೇವಲ ಮೇಲ್ಮಟ್ಟದಲ್ಲಿ ಕಾಣಿಸೋದು ಅಷ್ಟೇ ಅಲ್ಲ. ನಾವು ಹುಡುಕ್ತಾ ಹೋದ್ರೆ ಡೊನಾಲ್ಡ್ ಡಕ್, ಮಿಕ್ಕಿ ಮೌಸು, ನಡೆಯೋದು, ಮಾತಾಡೋದು, ಟಾಮ್ ಅಂಡ್ ಜೆರಿ, ಇವೆಲ್ಲ ಎಲ್ಲಿಂದ ಬಂತು? ಟಾಮು ಸಿಕ್ಕಾಬಟ್ಟೆ ದಡ್ಡ, ಆದ್ರೆ ಕೆಟ್ಟ ಬುದ್ಧಿ ಇರುತ್ತೆ, ಇಲಿ ಹಿಡಿಯಕ್ಕೆ ಟ್ರೈ ಮಾಡ್ತಿರುತ್ತೆ. ಜೆರ್ರಿ ಅನ್ನೋ ಇಲಿ ತಪ್ಪಿಸ್ಕೋತಿರುತ್ತೆ. ಇದು ನಮಗೆ ನಿಜ ಜೀವನದಲ್ಲಿ ಕಾಣಿಸತ್ತಾ ಅಂದ್ರೆ ಅದ್ರ ಮೂಲಕ ಅವ್ರು ಏನೋ ಹೇಳಕ್ ಹೋಗ್ತಿರ್ತಾರೆ. ಅಂದ್ರೆ ಆಂಥ್ರೋಪೋಮಾರ್ಫಿಕ್ ಅಂದ್ರೆ ಮನುಷ್ಯನ, ಆಂಥ್ರೋಪೋಮಾರ್ಫಿಕ್ ಅನ್ನೋದು ಈ ಸಮಾಜಶಾಸ್ತ್ರದಲ್ಲಿ, ಸೋಷಿಯಾಲಜಿಯಲ್ಲಿ ಬರುವ ಪದ. ಮನುಷ್ಯನ ಒಂದು ನೇಚರ್ನ ಬೇರೆ ಅಂಶಗಳ ಮೇಲೆ ನಾವು ಹೇರ್ತೀವಿ ಅಥವಾ ಆರೋಪ ಮಾಡ್ತೀವಿ ಅಥವಾ ಅವುಗಳನ್ನ ಎನ್ಫೋರ್ಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಇದನ್ನ ಭಾರಿ ದೊಡ್ಡ ಮನಃಶಾಸ್ತ್ರಜ್ಞೆ ಜರ್ಮನಿಯ ಮೇರಿ ಲೂಯಿಸ್ ವಾನ್ ಫ್ರಾಂಕ್ಸ್, ಇವಳು ಫೇರಿ ಟೇಲ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆನೆ ತುಂಬಾ ಅದ್ಭುತವಾಗಿ ಬರ್ದ್ಲು ಸಹ. ಅಂದ್ರೆ ಒಂದು ಕಳ್ಳ ಹುಲಿ ಬರ್ತಿತ್ತು ಅಂದ್ರೆ, ಹುಲಿ ಆದವರು ಕಳ್ಳಿರುತ್ತಾ? ಹುಲಿ ತನ್ನ ಪಾಡಿಗೆ ಹುಲಿ ಇರುತ್ತೆ. ಒಳ್ಳೆ ಹುಲಿ, ಕೆಟ್ಟ ಹುಲಿ ಅಂತಿರಲ್ಲ. ನಮ್ಮಲ್ಲಿರೋ ಒಂದು ಅಂಶಗಳನ್ನ ಅದಕ್ಕೆ ನಾವು ಎನ್ಫೋರ್ಸ್ ಮಾಡಿರ್ತೀವಲ್ವಾ? ಹಂಗೆ ಇಲ್ಲಿ DVG ಅವರು ಪ್ರಕೃತಿಗೆ
ಆಂಥ್ರಪೋಮಾರ್ಫಿಕ್ ಐಡಿಯಾ ಕೊಟ್ಬಿಟ್ಟು ಪ್ರಕೃತಿಗೆ 2 ಕೈ ಇದ್ರೆ ನಂತರ ನಿರ್ಮಿಸಿದ ಅಂತ ಅರ್ಥ. ಅದು 2 ಕೈಯಿಂದೆರಡು ಜಂತುಗಳ ಬಳಿಕ 2 ಪ್ರಾಣಿಗಳನ್ನ 2 ಕೈಯಿಂದ ಸೃಷ್ಟಿ ಮಾಡ್ತಂತೆ ಪ್ರಕೃತಿ. ಅದಾಗ್ತಿದ್ದಂಗೆನೆ ಇರದೆ ತಾನವನೊಂದು ಗೂಡಿಸಲು ಬೆರಗಾಯ್ತು ನರಿಯು ವಾನರವು ನರ ಮಂಕುತಿಮ್ಮ. 2 ಕೈಯಿಂದ 2 ಜಂತುಗಳನ್ನ ಸೃಷ್ಟಿ ಮಾಡಿದ್ಮೇಲೆ ಏನಾದ್ರು ಎಂಟರ್ಟೈನ್ಮೆಂಟ್ ಬೇಕಲ್ಲ ಪ್ರಕೃತಿಗೆ, ಬೋರ್ ಆಗ್ತೈತಂತೆ. ಅವೆರಡು ಫುಲ್ಲು ಸುಮ್ಮನೆ ಕೂತಿದ್ರೆ ಏನಿದೆ ಪ್ರಕೃತಿಗೆ, ಅದಕ್ಕೆ ಏನಾಯ್ತಂತೆ, ಜಂತುಗಳ ಬಳಿಕ ಇರದೆ ತಾನವನೊಂದು ಗೂಡಿಸಲು ಬೆರಗಾಯ್ತು. ಅವೆರಡು ಸೇರಿ ಒಂದೇ ಪ್ರಾಣಿಯನ್ನಾಗಿ ಮಾಡಲು ಪ್ರಯತ್ನ ಮಾಡಕ್ ಶುರು ಮಾಡ್ತಂತೆ ಪ್ರಕೃತಿ. ಅವೆರಡು ಪ್ರಾಣಿ ಯಾವಾಗಿದ್ದು ಅಂದ್ರೆ ಬೆರಗಾಯಿತು. ಬೆರಗಾಗಿ ನೋಡಿದ್ರೆ ಅವೆರಡು ಯಾವ ಪ್ರಾಣಿಗಳನ್ನ ಸೃಷ್ಟಿ ಮಾಡಿತ್ತು 2 ಕೈಯಿಂದ ಅಂದ್ರೆ, ಒಂದು ನರಿನ ಸೃಷ್ಟಿ ಮಾಡಿತ್ತಂತೆ, ಇನ್ನೊಂದು ಕೋತಿನ ಸೃಷ್ಟಿ ಮಾಡಿತ್ತಂತೆ. ವಾನರ ನರಿನೂ 1 ಕೈಯಿಂದ ಸೃಷ್ಟಿಯಾಗಿದೆ, ಇನ್ನೊಂದು ಕೈಯಿಂದ ಕೋತಿ ಸೃಷ್ಟಿಯಾಗಿದೆ. ಅದಕ್ಕಿಂತ ದೊಡ್ಡ ಆಟ ಅದೇನು ಟ್ರೈ ಮಾಡ್ತಿದೆ ಅಂದ್ರೆ ಅವೆರಡನ್ನು ಸೇರಿ ಒಂದೇ ಪ್ರಾಣಿ ಮಾಡಕ್ ಟ್ರೈ ಮಾಡ್ತಿದೆ ಅಂತೆ. ಒಂದು ಗೂಡಿಸಲು ಬೆರಗಾಯ್ತು. ಒಂದು ಗೂಡಿಸಿದ್ಮೇಲೆ ಒಂದು ಪ್ರಾಣಿ ಬಂತಂತೆ, ವೆರಿ ಯುನೀಕ್ ಪ್ರಾಣಿ. ಯಾರದು? ನರಿಯು ವಾನರವು ನರ ಮಂಕುತಿಮ್ಮ. ಅದು ಮನುಷ್ಯ ಆಗಿತ್ತು. ಅಂದ್ರೆ ಮನುಷ್ಯನಲ್ಲಿ 2 ಅಂಶಗಳು ಒಂದಕ್ಕೊಂದು ಹಾಸುಹೊಕ್ಕಾಗಿದ್ರು ಒಂದರ ಮೇಲೆ ಇನ್ನೊಂದು ತನ್ನ ಶಕ್ತಿಯನ್ನ ಸಾಧಿಸಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತಲ್ವಾ, ಆ ಅಂಶಗಳನ್ನ ಇಲ್ಲಿ ಹೈಲೈಟ್ ಮಾಡ್ತಿದ್ದಾರೆ. ಅಂದ್ರೆ ನರಿ ಅಂದ್ರೆ ಏನು? ಇಂಟಲೆಕ್ಟು, ಬುದ್ಧಿ, ಕನ್ನಿಂಗ್ ನೇಚರು, ಅದು ಒಂದಂಶ. ಆದ್ರೆ ನಮ್ಮೆಲ್ಲರಲ್ಲೂ ಇದೆ ಅದು. ನಾ ಇಷ್ಟೆಲ್ಲ ಆದ್ಮೇಲೆ ಹೆಂಗೆ ಯಾವ ಟೈಮಲ್ಲಿ ಊಬರ್ ಬುಕ್ ಮಾಡಿದ್ರೆ ಕಡಿಮೆ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಮನೆಗೆ ಹೋಗಕ್ಕೆ ಅಂತ, ಅವಾಗ ಅಲ್ಲಿ ಆಕ್ಟಿವ್ ಇರೋದೇನು? ನರಿ ಬುದ್ಧಿ ನಂದು. ಅದೇ ರೀತಿ ಬಾಸ್ಗೆ ಹೆಂಗೆ ನಾನು ಸಪೋರ್ಟ್ ಮಾಡಿ ಅಥವಾ ಏನೋ ಫ್ರೆಂಡಾಗಿ ಮಾತಾಡಿ ಹೈಕ್ ಜಾಸ್ತಿ ಗಿಟ್ಟಿಸ್ಕೋಬೇಕು ಅಥವಾ ಹೈಕ್ ಹತ್ರ ಬರ್ತಿದೆ ಅಂತ ಸಿಕ್ಕಾಬಟ್ಟೆ ಕೆಲಸ ಮಾಡೋದು ತೋರಿಸೋದು, ಇವೆಲ್ಲ ನರಿ ಬುದ್ಧಿ. ಆದ್ರೆ ಇನ್ನೊಂದು ಇದೆಯಲ್ಲ ನನ್ನಲ್ಲಿ, ವಾನರ ಅಂದ್ರೆ ಕೋತಿ, ಹೆಂಡ ಕುಡಿದ ಕೋತಿ ಅಂತ ಭಾರತೀಯ ತತ್ವ ಪರಂಪರೆ ಎಷ್ಟೋ ಉದಾಹರಣೆಗಳು ಬರುತ್ತಲ್ವಾ. ಮರ್ಕಟಸ್ಯ ಸುರಾಪಾನ ಮಧ್ಯೆ ವೃಶ್ಚಿಕ ದಂಶದಂ ಅಂದ್ರೆ ಒಂದು ಕೋತಿಗೆ ಸಾರಾಯಿ ಕುಡಿಸ್ಬಿಟ್ಟು, ಕಳ್ಬಟ್ಟಿ ಕುಡಿಸ್ಬಿಟ್ಟು, ಜೊತೆಗೆ ಅದ್ರ ಬಾಲಕ್ಕೆ ಚೇಲ್ನ ಕಚ್ಚಿಸ್ಬಿಟ್ರೆ, ಅಂದ್ರೆ ಸ್ಕಾರ್ಪಿಯನ್ ಇರುತ್ತಲ್ಲ ಅದನ್ನ ಕಚ್ಚಿಸ್ಬಿಟ್ರೆ ಏನಾಗತ್ತೆ? ಹಂಗೆ ಮನುಷ್ಯನ ಬುದ್ಧಿ. ಅದೇ ಇಲ್ಲಿ ವಾನರ ಅನ್ನುವ ಪದವನ್ನ ಉಪಯೋಗಿಸ್ಕೊತಿದ್ದಾರೆ. ಅಂದ್ರೆ ಮೊದ್ಲೇ ಕೋತಿ, ಅದಕ್ಕೆ ಒಂದು ಸ್ಥಿಮಿತ ಇಲ್ಲ, ಹೆಂಗ್ ಆಕ್ಟ್ ಮಾಡತ್ತೆ ಗೊತ್ತಿಲ್ಲ. ನಮ್ಮ ಕನ್ನಡಕ ಕದ್ದಿರತ್ತೆ, ಅದು ಯಾವಾಗ ವಾಪಸ್ ಕೊಡತ್ತೆ ಗೊತ್ತಿಲ್ಲ. ಒಂದ್ಸಲ ಕೈ ಮಾಡ್ತೀವಿ ಕೊಡು ಅಂತ, ಇನ್ನೊಂದ್ಸಲ ಇನ್ನೊಂದೇನೋ ಹಣ್ಣಿನ ಕೊಡ್ತೀವಿ ಕೊಡು ಅಂತ, ಕೊಡಲ್ಲ. ಒಂದೊಂದ್ಸಲ ಬಿಸಾಕತ್ತಲ್ಲ ಎಲ್ಗೋ. ವಿ ಡೋಂಟ್ ನೋ ಹೌ ಇಟ್ ಆಕ್ಟ್ಸ್ ಅಲ್ವಾ. ಅದು ಕೋತಿ. ಆ ಕೋತಿ ಅದಕ್ಕೆ ಓಲ್ಡ್ ಮಂಕ್ ಕುಡಿಸ್ಬಿಟ್ರೆ ಏನಾಗತ್ತೆ? ಅದು ಇದ್ದಿದ್ದು ಹೈಪರ್ ಆಗತ್ತೆ. ಅದ್ರ ಜೊತೆಗೆ ಅದಕ್ಕೆ ಚೇಳ್ನ ಕಚ್ಚಿಸ್ಬಿಟ್ರೆ ಏನಾಗತ್ತೆ? ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಅದೇ ನಮ್ಮ ಮನಸ್ಸು ಅನ್ನುವ ರೂಪಕ ಇದೆಯಲ್ಲ, ಅದಿಲ್ಲಿ ತರ್ತಿದ್ದಾರೆ DVG ಅವರು. ವಾನರವು ನರ ಮಂಕುತಿಮ್ಮ ಅಂದ್ರೆ ಹೈಲಿ ಡಿಸ್ಟ್ರಾಕ್ಟೆಡ್, ಅನ್ಅಸೈಲೇಬಲ್ ಅಂತಲ್ಲ. ಏನಾಗತ್ತೆ ಅಂತ ಗೊತ್ತಿಲ್ಲ, ಹೆಂಗೆ ಯೋಚನೆ ಮಾಡುತ್ತೆ ಅಂತ ಗೊತ್ತಿಲ್ಲ. ಆಫೀಸ್ಗೆ ಹೋಗ್ತಿರ್ತೀವಿ, ಏನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಮನಸ್ಸು ಇನ್ಯಾವ್ದ್ರ ಕಡೆನೋ ಹರಿತಿರುತ್ತೆ. ಅಲ್ಲಿ ಯಾವುದೋ ಒಂದು ದೊಡ್ಡ ಜಗಳ ಆಗ್ತಿರುತ್ತೆ, ಇವ್ರು ಸರಿನಾ ಅವ್ರು ಕೆಟ್ಟವ್ರ, ಅಥವಾ ಅದನ್ನ ವಿಡಿಯೋ ಮಾಡಿಬಿಟ್ಟು ರೀಲ್ಸ್ಗೆ ಹಾಕೋದು, ಇದ್ರ ಮೇಲೆ ಹೋಗ್ತಾ ಇರುತ್ತೆ ನಮ್ಮ ಒಂದು ಗಮನ. ಅಷ್ಟೇ ಅಲ್ಲ, ಇನ್ನೇನೋ ಇರುತ್ತೆ. ಅದನ್ನ ಬಿಟ್ಟು ಮತ್ತಿನ್ಯಾವುದೋ ಉಪಯೋಗ ಇಲ್ಲದ ಕಡೆ ಹೋಗತ್ತಲ್ಲ, ಅದಿದೆ. ಆದರೆ ಇನ್ನೊಂದು ಭಾಗ ಏನು? ಇಂಟೆಲೆಕ್ಚುಯಲ್ ಆಗಿ ಯೋಚನೆ ಮಾಡಿ, ಕನ್ನಿಂಗ್ ಆಗಿ ಯೋಚನೆ ಮಾಡಿ ಅದನ್ನೇ ಪಡ್ಕೊಳಕ್ ಪ್ರಯತ್ನ ಮಾಡ್ತಿರುತ್ತೆ. ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ನ ಪ್ರಭಾವ ಇದ್ದಂಗೆ ಕಾಣಿಸುತ್ತೆ. ಯಾಕಂದ್ರೆ ಫ್ರಾಯ್ಡ್ನ ಸೈಕೋಡೈನಮಿಕ್ಸ್ ಅಲ್ಲಿ 3 ಅಂಶಗಳು ಬರುತ್ತೆ. ಏನು? ಇಡ್, ಈಗೋ ಅಂಡ್ ಸೂಪರ್ ಈಗೋ ಅಂತ. ಇಡ್ ಅಂದ್ರೆ ಏನು? ನಮ್ಮ ಮನುಷ್ಯನ ಮಗು ಪ್ರಕೃತಿ. ಈಗ ಮಗುಗೆ ಅಲ್ಲೊಂದು ಚಾಕ್ಲೇಟ್ ಕಾಣಿಸ್ತು ಅಂದ್ರೆ ಮಗು ಯೋಚನೆ ಮಾಡತ್ತಾ ಹೆಂಗ್ ತಗೋಬೇಕು ಅಂತಿಲ್ಲ, ಹೋಗ್ಬಿಟ್ಟು ಕೈ ಹಾಕಿ ತಗೊಳತ್ತೆ, ಬೈದ್ರೆ ಬೈಸ್ಕೊಳತ್ತೆ, ಅಳತ್ತೆ, ಹೊಡೆದ್ರೆ ಹೊಡೆಸ್ಕೊಳತ್ತೆ. ಆದ್ರೆ ಮನುಷ್ಯ ಬೆಳೀತಿದ್ದಂಗೆ ಆ ಚಾಕ್ಲೇಟ್ ಬೇಕು ಅನ್ಸೋದೇನ್ ಕಡಿಮೆ ಆಗಲ್ಲ, ಆದ್ರೆ ಪಡೆಯುವ ರೀತಿ ಬದಲಾಗುತ್ತೆ. ಅದು ಈಗೋ ಡೆವಲಪ್ ಆಗ್ತಾ ಹೋಗುತ್ತೆ. ನೋಡು, ಚೆನ್ನಾಗಿ ಓದು, ಚೆನ್ನಾಗಿ ದುಡಿ, ಅಥವಾ ಅಪ್ಪ ಅಮ್ಮ ಹೇಳ್ದಂಗೆ ಕೇಳು, ಅವಾಗ ನಿಂಗೆ ಚಾಕ್ಲೇಟ್ ಸಿಗತ್ತೆ. ದಟ್ ಈಸ್ ಈಗೋ. ಸೇಮ್ ಗೋಲ್ಸ್ಗೆ, ಸೇಮ್ ಪ್ರತಿಫಲಕ್ಕೆ ಮತ್ತೊಂದು ತಾರ್ಕಿಕ ದಾರಿಯನ್ನ ಹುಡುಕ್ತಾ ಇರುತ್ತೆ. ಇನ್ನೊಂದಿದೆ, ಅದು ಪೇರೆಂಟಲ್ ಸೂಪರ್ ಈಗೋ ಅಂತ. ಅಂದ್ರೆ ಅದು ನೀ ಯಾವತ್ತು ಚಾಕ್ಲೇಟ್ ತಿಂತೀಯಾ, ಶುಗರು ಬೇಕಾ, ಈ ವಯಸ್ಸಿಗೆ ಬೇಕಾ ಅಂತ ನಮ್ಮನ್ನ ಒಂದು ತಪ್ಪಿತಸ್ಥ ಬಂಧನದಲ್ಲಿ ಇಡ್ತಾ ಇರುತ್ತೆ. ಇದನ್ನ ಹಿಂದಿನ ಯಾವುದೋ ಒಂದಿಷ್ಟು ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಇಲ್ಲಿ ಅದನ್ನ ಸಂವಾದಿಯಾಗಿ ತರ್ತಿದ್ದಾರೆ DVG ಅವರು. ನರಿ ಅನ್ನೋದು ಈಗೋ, ಫ್ರಾಯ್ಡಿಯನ್ ಈಗೋ ಅಂತ ಹತ್ರಕ್ಕೆ ಅದನ್ನ ಸಮೀಕರಿಸಬಹುದು. ವಾನರ ಇಡ್, ಪ್ರೈಮಲ್ ಟೆಂಡೆನ್ಸಿ. ಅಂದ್ರೆ ನಮ್ಮಲ್ಲೇ ಅವೆರಡೂ ಇದೆಯಲ್ಲ, ತಕ್ಷಣ ಏನೋ ಬೇಕನ್ಸತ್ತೆ, ಡಿಸ್ಟ್ರಾಕ್ಷನ್, ತಕ್ಷಣ ಇನ್ಸ್ಟಾಗ್ರಾಮ್ ರೀಲ್ಸ್ ಬೇಕನ್ಸತ್ತೆ. ಆಮೇಲೆ ಮತ್ತೆ ಬೇಡ ತಡಿ, ಈಗ ನೋಡೋದು ಬೇಡ, ಎಕ್ಸಾಮ್ ಆಗಲಿ ಅನ್ಸುತ್ತೆ. ಮತ್ತಿನ್ನೇನು ಎಕ್ಸಾಮ್ ಹಾಲ್ಗೆ ಹೋಗ್ತಿರ್ತೀನಿ, ಇನ್ನೊಂದೇನೋ ರೀಲ್ಸ್ ನೋಡ್ದಾಗ ಕೂತಿರ್ತೀನಿ. ಈ ದ್ವಂದ್ವಗಳಲ್ಲಿ ನಮಗೆ ಎಷ್ಟೋ ಮನೋಕ್ಷೋಭೆ ಆಗ್ತಿದ್ರೆ ದ ಎಕ್ಸಿಸ್ಟೆನ್ಸ್ ಈಸ್ ಜಸ್ಟ್ ಹ್ಯಾವಿಂಗ್ ಫನ್ ಅಂತ DVG ಹೇಳ್ತಿರೋದು. ಅದಕ್ಕೆ ಪರಮೇಷ್ಠಿ ನಿಜ ಚಾತುರ್ಯ ನಳೆಯ ನಿರವಿಸಿದ
ನೆರಡು ಕೈಯಿಂದೆರಡು ಜಂತುಗಳ ಬಳಿಕ ಅವೆರಡನ್ನೂ ಸೃಷ್ಟಿ ಮಾಡಿದ್ಮೇಲೆ ಇರದೆ ತಾನವನೊಂದುಗೂಡಿಸಲು ಬೆರಗಾಯಿತು. ಅದಕ್ಕೊಂದು ಫನ್ ಅಷ್ಟೇ, ಅದು ಆಟ. ಅದು ನೋಡಿದ್ರೆ ನರಿಯು ವಾನರವು ನರ ಮಂಕುತಿಮ್ಮ ಅವೆರಡರದ್ದು ಒಂದು ಸಮೇಷನ್ ಆಗಿ ಹ್ಯೂಮನ್ ಬೀಯಿಂಗ್ ಬಂದಿತ್ತು ಅಂತ. ಮುಂದಿನ ವಚನ. ತಲೆಯೊಳಗೆ ನೆರೆದಿಹುವು 100 ಹಕ್ಕಿಗಳು, ಗಿಳಿ ಕೂಗೆ ಕಾಗೆ ಕೋಗಿಲೆ ಹದ್ದು ನವಿಲು, ಕಿಲಕಿಲನೆ ಗೊರಗೊರನೆ ಕಿರಚಿ ಕೂಗುತ್ತಿಹವು, ನೆಲೆಯಲ್ಲಿ ನಿದ್ದೆಗೆಲೋ ಮಂಕುತಿಮ್ಮ. ಈ ರೀತಿ ವಚನ ನಾವು DVG ಅವರಲ್ಲಿ ಸಹಜವಾಗಿ ಕಡಿಮೆ ನೋಡಿರ್ತೀವಲ್ವಾ. ಇದೊಂದು ಚೆನ್ನಾಗಿದೆ ನೋಡಿ. ತಲೆಯೊಳಗೆ ನೆರೆದಿಹವು 100 ಹಕ್ಕಿಗಳು. ಹಕ್ಕಿಯ ಒಂದು ಅಭಯಾರಣ್ಯನೇ, ಗಾರ್ಡನ್ನೇ ನಮ್ಮ ಬ್ರೈನ್ ಒಳಗಿದೆ, ಮನಸ್ಸಿನೊಳಗಿದೆ. ಯಾವ್ಯಾವ ಹಕ್ಕಿಗಳಿದೆಯಂತೆ ನಮ್ಮ ಬ್ರೈನಲ್ಲಿ ಅಥವಾ ಮನಸ್ಸಿನಲ್ಲಿ, ಮೈಂಡಲ್ಲಿ ಅಂದರೆ ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು. ಎಷ್ಟೊಂದಿದ್ಯಾ ಅಂದರೆ ಇಲ್ಲಿ ಏನಂದ್ರೆ ಎಲ್ಲವೂ ಒಂದಕ್ಕೊಂದು ರೂಪಕಗಳು. ಹಿಂದಿನ ಕಗ್ಗದಲ್ಲಿ ಉದಾಹರಣೆ ಹೇಳಿದ್ವಿ ಅಲ್ವಾ, ಏನು ಅಂದ್ರೆ ಯಾವುದೋ ಒಂದು ವಿಷಯವನ್ನ ಹೇಳಕ್ಕೆ ಇವೆಲ್ಲವೂ ಮೆಟಫರೈಸ್ ಆಗ್ತಾ ಇದೆ ಇಲ್ಲಿ. ಗಿಳಿ ಏನ್ ಮಾಡತ್ತೆ, ಒಬ್ಬರು ನೋಡಿ ಕಲಿಯತ್ತೆ. ಇಮಿಟೇಷನ್, ಸೋಷಿಯಲ್ ಇಮಿಟೇಷನ್. ಅವ್ರ ಮನೇಲಿ ಏನೇನ್ ಮಾತಾಡ್ತಿರ್ತಾರೋ ಆ ಮಾತನ್ನೇ ಕಲಿಯತ್ತಲ್ವಾ. ಅಂದ್ರೆ ಅದ್ ನಾವೆಷ್ಟು ಜನ ಕಲ್ತಿದ್ ನೋಡಿದೀವೋ ಗೊತ್ತಿಲ್ಲ. ಇವೆಲ್ಲ ಕಥೆಯನ್ನ ಹೇಳಕ್ಕೆ ವಿಸ್ಮಯವಾಗಿ ಉಪಯೋಗಿಸ್ಕೊಂಡಿರ್ತಾರಷ್ಟೇ. ತಲೆಯೊಳಗೆ ಕಲಿಯೋ ಹುಚ್ಚಿರುತ್ತೆ. ಕಲಿಯೋ ಹುಚ್ಚು ಅನ್ನೋದ್ರ ಜೊತೆ ಇಮಿಟೇಷನ್ ಹುಚ್ಚಿರುತ್ತೆ, ಸೋಷಿಯಲ್ ಇಮಿಟೇಷನ್ ಅಂತಾರೆ. ಅದಕ್ಕೆ ಭಾರಿ ದೊಡ್ಡ ಆಧ್ಯಾತ್ಮಿಕ ಚಿಂತಕ, ಪ್ರಭಾವಿ ಚಿಂತಕ ಆಗಿದ್ದ ರಿನೆ ಗೆರಾರ್ಡ್ ಮಿಮೇಟಿಕ್ ಡಿಸೈರ್ಸ್ ಅಂತಾರೆ. MIMETIC, ಮಿಮೇಟಿಕ್ ಡಿಸೈರ್ ಅಂದ್ರೆ ಮನುಷ್ಯನ ಮನಸ್ಸು ಮಿಮೇಟಿಕ್ ಕಲಿಯುತ್ತಾರೆ. ಮಿಮಿಕ್ರಿ ಅನ್ನೋ ಪದದಿಂದ ಬಂದಿರೋದು ಮಿಮೇಟಿಕ್ ಅನ್ನೋದು. ಒಬ್ಬರನ್ನ ನೋಡಿ ಕಲಿತಾ ಹೋಗುತ್ತೆ. ಸಂತೋಷ ಅಂದ್ರೆ ಏನು, ಸೆಡಾನಲ್ಲಿ ಓಡಾಡೋದು ಅಂತ. ಅದು ಹೆಂಗ್ ಬಂತು ಅಂದ್ರೆ ನನಗೂ ಗೊತ್ತಿಲ್ಲ, ಯಾರೋ ಹೇಳಿದ್ರು ಅಥವಾ ಯಾರೋ ಮಾಡೋದು ನೋಡಿದೀನಿ, ಅಥವಾ ದೊಡ್ಡ ದೊಡ್ಡ ಬೋರ್ಡಲ್ಲಿ, ಹೋರ್ಡಿಂಗಲ್ಲಿ, ಹೈವೇಲಿ ನೋಡಿದೀನಿ. ಹಂಗಾಗಿ ನಾನು ಅನ್ಕೊಂಡಿದೀನಿ ಸೆಡಾನಲ್ಲಿ ಓಡಾಡೋದು ಸಂತೋಷ, ಅಥವಾ ದೊಡ್ಡ ವಿಲ್ಲಾ ಇರೋದು, ಮುಂದ್ಗಡೆ ಸ್ವಿಮ್ಮಿಂಗ್ ಪೂಲ್ ಇರೋದು. ಅಲ್ಲಿ ನೋಡಿ ಸ್ನೇಹಿತರೆ, ಹಿಂದಿನ ಕಗ್ಗದಲ್ಲಿ ಹೇಳಿದ್ದು ಇಲ್ಲಿ ಸಂವಾದಿ ಆಗುತ್ತೆ. ಆಳವಾಗಿ ಯೋಚನೆ ಮಾಡ್ತಾ ಹೋದ್ರೆ ಜಿಡ್ಡು ಕೃಷ್ಣಮೂರ್ತಿ ಅವರ ಅದೇ ರೀತಿ ನಮ್ಮ ಅಸಂಪ್ಷನ್ಗಳನ್ನ, ಪೂರ್ವಗ್ರಹಗಳನ್ನ ಡಿಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ಅಂತ ಸಲಹೆ ಕೊಡ್ತಿದ್ರು. ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇದ್ರೆ ಸಂತೋಷವಾಗಿ ಹೆಂಗಿರ್ತೀಯಾ ಅಂತ ಕೇಳಿದ್ರೆ ಅದಕ್ಕೆ ಸಾಕ್ರೆಟಿಕ್ ಡೈಲಾಗ್ ಅಂತ ಹೇಳೋದು ಹಿಂದಿನ ವಿಡಿಯೋಲಿ ಮಾತಾಡಿದೀವಲ್ವಾ. ಹೌದಪ್ಪ, ಸ್ವಿಮ್ಮಿಂಗ್ ಪೂಲ್ ಇದೆ, ಅದರಿಂದ ಹೆಂಗೆ ಚೆನ್ನಾಗಿರ್ತೀಯ ಅಂದರೆ ನಮ್ಗದು ಗೊತ್ತಿಲ್ಲ. ನಾವು ಅದನ್ನು ಪ್ರಶ್ನೆನೇ ಮಾಡದೆ ಒಪ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಪ್ರಶ್ನಿಸಿ ಯೋಚನೆ ಮಾಡಬೇಕು, ಅದು ಮಾಡಲ್ಲ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಗಿಳಿ ಇದೆ. ಅಂದರೆ ಇಟ್ ಈಸ್ ಜಸ್ಟ್ ಇಮಿಟೇಟಿಂಗ್. ಅದ್ರ ಜೊತೆಗೆ ಗೂಬೆ ಇದೆಯಂತೆ, ಅಂದರೆ ಔಲ್. ರಾತ್ರಿ ಅವಶ್ಯಕತೆಗಳು, ರಾತ್ರಿ ಹೊತ್ತು ಗೂಬೆ ಎದ್ದಿರುತ್ತೆ, ಬೆಳಗ್ಗೆ ಹೊತ್ತು ಮಲಗಿರುತ್ತೆ. ಅಂದ್ರೆ ರಾತ್ರಿ ಹೊತ್ತು ನಮ್ಮ ಒಂದಿಷ್ಟು ಬಯಕೆಗಳು, ಕಾಮನೆಗಳು ಎದ್ದಿರತ್ತಲ್ವಾ, ಕಣ್ಣು ಬಿಟ್ಟು ನೋಡ್ತಿರತ್ತೆ ಒಳಗಿನ ನಮ್ಮ ಗೂಬೆ ಏನ್ ಸಿಗತ್ತೋ ರಾತ್ರಿ ಅವಶ್ಯಕತೆಗಳಿಗೆ ಅಂತ. ಗಿಳಿ, ಗೂಗೆ ಅದು ಇದೆಯಂತೆ ನಮ್ಮ ಮೆದುಳಿನಲ್ಲಿ. ಕಾಗೆ ಏನು, ನಾವೆಲ್ಲರೂ ತಿಳ್ಕೊಂಡಿರೋ ರೂಪಕದಲ್ಲಿ. ಅಂದ್ರೆ ಮತ್ತೆ ಸ್ನೇಹಿತರೆ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಯಾವುದು ಅವುಗಳ ಪ್ರಕೃತಿ ಅಲ್ಲ, ಅವುಗಳ ಮೇಲೆ ನಾವು ಹೊರಸಿರುವ ಒಂದು ಅರ್ಥ ಅಷ್ಟೇ, ಮೆಟಫರ್ ಅಷ್ಟೇ. ಕಾಗೆ ಏನು, ಗ್ರೂಪ್ ಮೈಂಡ್ ಸೆಟ್. ಕಾಗೆ ಯೂಶಲಿ ಆಹಾರ ಸಿಕ್ಕರೆ ಏನ್ ಮಾಡುತ್ತೆ, ಕಾಕ ಅವ್ಹಯತೆ ಕಾಕಾನ್ ಯಾಚಕೋನತು ಯಾಚಕಾನ್, ಕಾಕ ಯಾಚಕ ಯೋರ್ ಮಧ್ಯೆ ವರಂ ಕಾಕೋನ ಯಾಚಕ ಅಂತ ಅದ್ಭುತವಾಗಿ ಒಂದು ಸುಭಾಷಿತ ಇದೆ. ಕಾಕ ಅವ್ಹಯತೆ ಕಾಕಾನ್, ಒಂದು ಆಹಾರ ಸಿಕ್ಕರೆ, ಒಂದ್ ಯಾವ್ದೋ ಸತ್ತೋಗಿರೋ ಇಲಿ ಸಿಕ್ಕರೆ ಕಾಗೆ ತಾನು ತಿನ್ನೋಕ್ಕಿಂತ ಮೊದಲು ಎಲ್ಲಾರನ್ನೂ ಕರಿಯತ್ತಂತೆ. ಯಾಚಕೋನತು ಯಾಚಕಾನ್, ಆದ್ರೆ ಭಿಕ್ಷುಕ ಕರಿಯಲ್ವಂತೆ, ತಾನೇ ತಿನ್ನಕ್ ಸ್ಟಾರ್ಟ್ ಮಾಡ್ತಾನೆ. ಯಾರ ಭಿಕ್ಷುಕ, ನಾವೆಲ್ಲರೂ ಭಿಕ್ಷುಕರು. ಅದಕ್ಕೆ DVG ಅವ್ರು ಹೇಳ್ತೀವಿ, ನಾವೆಲ್ಲರೂ ಬ್ರಹ್ಮಪುರಿಯ ಭಿಕ್ಷುಕರು. ಲಿಟ್ರಲ್ ಮೀನಿಂಗ್ ಅಲ್ಲಿ ತಗೊಳ್ಳೋದಲ್ಲೇ ಅಲ್ಲ. ನಾವೆಲ್ಲರೂ ಸಂತೋಷವನ್ನ ಹುಡುಕ್ತಿದ್ವಿ. ನಮ್ಗೇನೋ ಒಂದು ಹೈಕ್ ಸಿಕ್ಕರೆ ಎಲ್ಲಾರ್ಗು ಬನ್ನಿ ನಿಮ್ಗೂ ಹೈಕ್ ಸಿಗ್ಲಿ ಅಂತೀವ. ಇಲ್ಲ, ನನಗೆ ಸಿಕ್ತು ಅಂತ ನಾನು ಪೇ ಸ್ಲಿಪ್ನ ಒಳಗಡೆ ಇಟ್ಕೋತೀನಿ, ಇನ್ನೂ ಕಾಣಿಸ್ಬಾರ್ದು ಹೊಟ್ಟೆ ಉರಿ ಅಂತ. ಅದು ಎಲ್ಲರಿಗೂ ಅಷ್ಟೇ ಅಲ್ವಾ. ನನಗೇನೋ ಒಂದು ಸಿಕ್ಕಿದ್ ನನಗೇ ಜಾಸ್ತಿ ಸಿಗ್ಲಿ ಹೊರತು ಇನ್ನೊಬ್ರಿಗೆ ಸಿಗೋದು ಬೇಡ ಅಂತ. ಕಾಕ ಯಾಚಕ ಯೋರ್ ಮಧ್ಯೆ ವರಂ ಕಾಕೋನ ಯಾಚಕ. ಹಂಗಾಗಿ ಮನುಷ್ಯರಿಗಿಂತ ಕಾಕಾನೇ ಅಂದ್ರೆ ಕಾಗೆನೇ ಬೆಟರು ಅಂತ ಹೇಳಿರ್ತಾರ. ಆ ಒಂದು ರೂಪಕವಾಗಿ ಉಪಯೋಗಿಸ್ಕೊಂಡ್ರೆ ಇಲ್ಲಿ ಕಾಗೆ ಒಂದು ಗ್ರೂಪ್ ಮೈಂಡ್ ಸೆಟ್ ಜೊತೆಗೆ ಒಂದು ಹರ್ಡ್ ಮೆಂಟಾಲಿಟಿ. ಎಲ್ಲರಂಗೆ ನಾನು ಬದುಕಬೇಕು, ಎಲ್ಲರ ಜೊತೆ ನಾ ಇರಬೇಕು, ಒಂದು ಒಳ್ಳೆ ಫ್ಲ್ಯಾಟಲ್ಲಿ ಇರಬೇಕು ಅಥವಾ ಯಾವುದೋ ಗೇಟೆಡ್ ಸೊಸೈಟಿಲಿ ಇರಬೇಕು, ಅದು ಕಾಗೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಇಮಿಟೇಷನ್ ಮಾಡೋ ಮೈಂಡ್ ಸೆಟ್ ಇದೆ, ಅದು ಗಿಳಿಯಾಗಿದೆ. ರಾತ್ರಿ ಹೊತ್ತಿನ ಅವಶ್ಯಕತೆಗಳು ಗೂಬೆ ಆಗಿದೆ. ಜೊತೆಗೆ ಗ್ರೂಪ್ ಮೆಂಟಾಲಿಟಿ, ಗ್ರೂಪ್ ಮೈಂಡ್ ಸೆಟ್ಟು, ಕಮ್ಯುನಿಟಿ ಥಾಟು ಅದು ಕಾಗೆ ಆಗಿದೆ. ಕೋಗಿಲೆ ಚೆನ್ನಾಗಿ ಹಾಡತ್ತೆ, ಒಳ್ಳೆ ಮಾತಾಡತ್ತೆ, ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಅವೆಲ್ಲ ಕೇಳ್ತಿರ್ತಿದ್ವಲ್ಲ, ಆ ರೀತಿ ಹೆಂಗೆ ಪ್ರೆಸೆಂಟ್ ಮಾಡ್ಕೊಳ್ಳೋದು. ಅದಕ್ಕೆ ಕೋಗಿಲೆಗೆ ಸಿನಿಮಾದಲ್ಲೆಲ್ಲ ಹಾಡುಗಳಲ್ಲಿ ಓ ಕೋಗಿಲೆ ಅಂತ ಏನಾರು ಒಂದಿಷ್ಟು ಹಾಡುಗಳಿರುತ್ತಲ್ಲ,
ಕೋಗಿಲೆಗೇನು ಖುಷಿ ಆಗತ್ತ ನಾವು ಹೊಗಳಿದ್ರೆ? ಇಲ್ಲ, ನಾವು ವಿ ಆರ್ ಜಸ್ಟ್ ಮೆಟಫರೈಸಿಂಗ್. ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ಡಿ ವಿ ಜಿ ಅವ್ರು ಹೇಳ್ತಿರ್ಬೋದು, ಕೋಗಿಲೆ ಅಂದರೆ ಒಂದು ಶೃಂಗಾರ ರಸ, ಲವ್ ಫಾರ್ ಎಸ್ಥೆಟಿಕ್ ಬ್ಯೂಟಿ. ಚೆನ್ನಾಗಿರೋ ಮನೆ, ಚೆನ್ನಾಗಿರೋ ಹಾಡು ಕೇಳೋದು, ಚೆನ್ನಾಗಿರೋ ಲಲಿತ ಕಲೆಗಳ ಕಡೆ ಗಮನ ಹರಿಸೋದು ಅದಿರುತ್ತೆ. ಹದ್ದು ಗುರಿ, ಉದ್ದೇಶ, ಅದ್ರ ಸಂಕೇತ. ನವಿಲು ಗ್ಲಾಮರು, ಚೆನ್ನಾಗಿ ಕಾಣಿಸ್ಬೇಕು, ಗ್ರೂಮಿಂಗು ಅದು ಇರುತ್ತಲ್ವಾ. ಅಲ್ಲಿಗೆ ನಮ್ಮ ತಲೆಯೊಳಗೆ ನೆರೆದಿಹವು 100 ಹಕ್ಕಿಗಳು, ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು ಕಿಲನೆ ಗೊರಗೊರನೆ ಕಿರುಚಿ ಕೂಗುತ್ತಿಹವು. ಒಂದಾದ್ಮೇಲೆ ಒಂದು ತಮ್ಮ ಪ್ರಯಾರಿಟೀಸ್ನ ಹೇಳಂಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆದ್ರೆ ಒಂದಕ್ಕೊಂದು ಕಿರ್ಚಾಟ ಮಾಡ್ತಿದ್ರೆ ಯಾವುದಕ್ಕೂ ಅರ್ಥ ಆಗ್ತಿಲ್ಲ. ಕಿಲನೆ ಗೊರಗೊರನೆ ಕಿರುಚಿ ಕೂಗುತ್ತಿಹವು ಅಂದ್ರೆ ಗಿಳಿ ನಮ್ಮಲ್ಲಿರೋ ಮಿಮೆಟಿಕ್ ಡಿಸೈರ್ ಹಿಂಗ್ ಬದುಕು ಅಂತ ಹೇಳತ್ತೆ. ಅದಕ್ಕೆ ಆ ಉದ್ದೇಶದ ಕಡೆ ಹೋಗ್ತಿದ್ದಾಗ ಗೂಬೆ ಬೇಡ ಬೇಡ ಬೇಡ, ರಾತ್ರಿಯ ಬಯಕೆಗಳು ಮುಖ್ಯ ಅಂತ ಹೇಳುತ್ತೆ. ಅವಾಗ ಇನ್ನೊಂದು ಕಾಗೆ ಇದಿರ್ತಾರ, ನಾನು ಒಳ್ಳೆ ಗೇಟೆಡ್ ಸೊಸೈಟಿಲಿ ಬದುಕಬೇಕು ಅಂತ ಹೇಳುತ್ತೆ. ಹದ್ದು ನವಿಲು ಗ್ಲಾಮರ್ ಬೇಕು ಅನ್ನತ್ತಂದ್ರೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಒಂದಾದ್ಮೇಲೆ ಒಂದು ಪ್ರಯಾರಿಟೈಸ್ ಮಾಡ್ತಿಲ್ಲ, ಎಲ್ಲವೂ ಸೇರಿ ಕಿರಿಸ್ತಿವೆ. ಹಂಗಾಗಿ ನಮ್ಮ ಮನಸ್ಸು ಒಂದು ರೀತಿ ಟ್ರಾಫಿಕ್ ಜಾಮ್ ಥರ ಆಗೋಗಿದೆ, ಅಥವಾ ಈ ಪಾರ್ಲಿಮೆಂಟಲ್ಲಿ ಕಿತ್ತಾಡ್ತಿರ್ತಾರೆ ನೋಡಿರ್ತೀವಲ್ಲ, ಹಂಗಾಗೋಗಿದೆ. ಯಾರ್ದು ಏನು ವಾಯ್ಸ್ ಕೇಳಿಸ್ತಿಲ್ಲ. ಕಿಲನೆ ಗೊರಗೊರನೆ ಕಿರಚಿ ಕೂಗುತ್ತಿಹವು. ನೆಲೆಯಲ್ಲಿ ನಿದ್ದೆಗೆಲೋ ಮಂಕುತಿಮ್ಮ. ನೆಲೆ ಬೇಸ್ ಎಲ್ಲಿದೆ? ಬೇಸು ನಿದ್ದೆಗೆ ಅಂದ್ರೆ ನಿದ್ದೆಗೆ ಎಲ್ಲಿ ಜಾಗ ಇದೆ ಅಂತ. ಬೇಸ್ ಅಂದ್ರೆ ಲ್ಯಾಂಡ್ ಆಗಕ್ ಬೇಕಲ್ಲ, ನಿದ್ದೆ ಲ್ಯಾಂಡ್ ಆಗಕ್ಕೆ ಎಲ್ಲಿದೆ ಜಾಗ? ಅದಕ್ಕೆ ಮಹಾನ್ ಚಿಂತಕರಾಗಿದ್ದ ಮಾರ್ಟಿನ್ ಹೈಡೆಗರ್ ಕಲೆಕ್ಟಿವ್ ಫ್ರೆನ್ಸಿ ಅಂದ್ರು. ಎಲ್ಲರೂ ಸೇರಿ ಹೂ ಅಂತ ಕಿರಿಸ್ತಿವೆ. ಹಂಗಿರೋವಾಗ ನಿದ್ದೆಯಲ್ಲಿ, ನಿದ್ದೆ ಅಂದ್ರೆ ನಿದ್ದೆ ಯಾರಿಗೂ ಬರ್ತಿಲ್ಲ ಅಂದ್ರೆ ಹೌದು, ಇನ್ಸೋಮಿಯಾ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತೇವೆ. ಅದಕ್ಕಿಂತ ಮುಖ್ಯವಾಗಿ ನಿದ್ದೆ ಅಂದ್ರೆ ಮನಃಶಾಂತಿ ಎಲ್ಲಿದೆಯೋ ಮಂಕುತಿಮ್ಮ, ಕಾಮ್ನೆಸ್ ಎಲ್ಲಿದೆ, ಪೀಸ್ ಆಫ್ ಮೈಂಡ್ ಎಲ್ಲಿದೆ? ಮೈಂಡ್ ಹ್ಯಾಸ್ ಬಿಕಮ್ ಲೈಕ್ ಎ ಸಿಲ್ಕ್ ಬೋರ್ಡ್ ಟ್ರಾಫಿಕ್. ಹಂಗಿದ್ದಾಗ ಯಾರ ಮುಂದೆ ಹೋಗ್ಬೇಕು, ಯಾರ ಹಿಂದೆ ಹೋಗ್ಬೇಕು? ಯಾರೋ ಪಕ್ಕದಲ್ಲಿ ರೋಡ್ ಡಿವೈಡರ್ ಇದ್ರೆ ಅಲ್ಲಿಂದ ಒಬ್ರು ಬರ್ತಿರ್ತಾರೆ, ಎದುರುಗಡೆ ಇನ್ನ ಸಿಗ್ನಲ್ ಬಿಟ್ಟಿದ್ರು ಇನ್ನೊಬ್ಬ ಅಡ್ಡ ಬಸ್ ಇರುತ್ತೆ ಅಂತ ಹೋಗ್ತಿರಲ್ಲ, ಅವ್ರಿಗೆ ಇವ್ರು ಹಾರ್ನ್ ಮಾಡ್ತಿರ್ತಾರೆ, ಜೊತೆಗೆ ಎಲ್ಲೂ ಮುಂದೆ ಹೋಗ್ತಿರಲ್ಲ. ಟೋಟಲ್ ಝೀರೋ ಪ್ರೋಗ್ರೆಸ್. ಅದೇ ರೀತಿ ಮನಸ್ಸು ಹಲವಾರು ಪ್ರಾಣಿ ಶಕ್ತಿಗಳು, ಪಶು ಶಕ್ತಿಗಳು, ಹಕ್ಕಿಯ ಶಕ್ತಿಗಳಂತ ಅಂದ್ರೆ ಅಂಶಗಳಿಂದ ಕೂಡಿ ದ್ವಂದ್ವಕ್ಕೀಡಾಗಿದೆಯಲ್ಲ. ಏನ್ ಮಾಡೋದು? ಅದರಿಂದ ಈ ಪ್ರಕೃತಿ ಅನ್ನೋದು ಅಂದ್ರೆ ಈ ನಮ್ಮಲ್ಲಿರೋ ದ್ವಂದ್ವಗಳು ತುಂಬಾ ಸಹಜ. ಅವುಗಳನ್ನ ನಿರ್ವಹಿಸ್ಕೊಳ್ಳಕ್ಕೆ ಮುಂದೆ ಡಿ ವಿ ಜಿ ಅವರು ಟೂಲ್ಸ್ ಕೊಡ್ತಾ ಹೋಗ್ತಾರೆ. ಆದ್ರೆ ಅದರಿಂದ ಒಂದು ತಪ್ಪಿತಸ್ಥ ಮನೋಭಾವದಲ್ಲಿ ನಾವು ಇರೋದು ಬೇಕಾಗಿಲ್ಲ. ಇಟ್ಸ್ ಪಾರ್ಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್, ಹ್ಯೂಮನ್ ಇಂಡಿವಿಜುಯೇಷನ್ ಅಂತ ಕಾರ್ಲ್ ಯುಂಗ್ ಹೇಳಿದ್ರು. ಮನುಷ್ಯ ತಾನೊಬ್ಬ ವ್ಯಕ್ತಿಯಾಗಿ ಬೆಳೆಯಕ್ಕೆ ಬೇಕಾಗುವಂತಹ ಸರಕುಗಳು ಅಲ್ಲೇ ಸಿಗ್ತಿರತ್ತೆ. ಅದನ್ನ ಉಪಯೋಗಿಸ್ಕೊಂಡು ಚಾನಲಿಂಗ್ ದೆಮ್ ವಿ ಹ್ಯಾವ್ ಟು ಬಿಕಮ್ ಎ ಸೂಪರ್ ಸ್ಟ್ರಾಂಗ್ ಹ್ಯೂಮನ್ ಬೀಯಿಂಗ್. ಮುಂದಿನ ಕಗ್ಗ. ಸತ್ತವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬಾ ಜಂಬ ಬೇಡ, ಎತ್ತನಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ನೀನು ಎಲ್ಲ ಇಂದ್ರಿಯಗಳನ್ನ ಗೆದ್ದು ಬಿಟ್ಟಿದ್ಯಾ, ಎಲ್ಲ ಕಾಮನೆಗಳನ್ನ ಗೆದ್ದು ಬಿಟ್ಟಿದ್ಯಾ ಅಂತ ಯಾವತ್ತೂ ಅಹಂಕಾರವನ್ನ ತೋರಿಸ್ಬೇಡ ಸ್ನೇಹಿತರೆ. ಕಾಮನೆಗಳು ಒಂದು ರೀತಿಯ ನಮ್ಮ ಹೊಲದಲ್ಲಿ, ಮನಸ್ಸು ಅನ್ನುವ ಹೊಲದಲ್ಲಿ ಬೆಳೆಯುವ ಕಳೆಗಳಿದ್ದ ಹಾಗೆ, ವೀಡ್ಸ್, ಪಾರ್ಥೇನಿಯಂ ಗಿಡ ಇದ್ದ ಹಾಗೆ. ಅವುಗಳು ಸಹಜವಾಗಿ ತಾವೇ ಬೆಳೀತಾ ಇರುತ್ತವೆ. ನಾವೇನು ಅವನ್ನ ಬೆಳೆಸೋದು ಬೇಡ, ಪೋಷಣೆ ಬೇಡ. ಅವುಗಳನ್ನ ಅವಾಗವಾಗ ಕಟ್ ಮಾಡಿದ್ರೆ ನಮ್ಮ ಹೊಲದಲ್ಲಿ ಬೆಳೆಬೇಕಾಗಿದ್ದ ಅಂದ್ರೆ ಮನಸ್ಸು ಅನ್ನೋ ಹೊಲದಲ್ಲಿ, ತೋಟದಲ್ಲಿ ಬೆಳಿಬೇಕಾಗಿದ್ದ ಒಳ್ಳೆಯ ಹೂವು, ರಾಗಿ, ಜೋಳ ಬೆಳೆಯದೆ ಇಡೀ ನಮ್ಮ ಮನಸ್ಸು ಅನ್ನುವ ಹೊಲ ಅಥವಾ ತೋಟ ಪಾರ್ಥೇನಿಯಂ ಗಿಡ ತುಂಬ್ಕೊಂಡ್ಬಿಟ್ರೆ, ಒಳಗಡೆ ಹೋದ್ರೆ ಮೈಕೈ ಅಲರ್ಜಿ ಆಗೋದ್ ಬಿಟ್ರೆ ಅದರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಅಲ್ವಾ. ಹಂಗಾಗಿ ಕಾಮನೆಗಳನ್ನ ನಾವು ಅವಾಗವಾಗ ಒಂದು ಶೆಡ್ಯೂಲ್ ರೀತಿ ಹೇಗೆ ವೀಡ್ಸ್ನ ಕಿತ್ತೀವೋ, ಪಾರ್ಥೇನಿಯಂನ ಕಿತ್ತೀವೋ, ಹಾಗೆ ಮತ್ತೆ ಮತ್ತೆ ಒಳ್ಳೆ ಚಿಂತನೆ, ಗ್ರಾಟಿಟ್ಯೂಡ್, ಧ್ಯಾನ, ಒಳ್ಳೆಯ ಓದು, ಒಳ್ಳೆಯ ವಿಷಯಗಳನ್ನ ಕೇಳೋದು. ಒಳ್ಳೆ ವಿಷಯ ಅಂದ ಕೂಡಲೇ ಬರೀ ಅಧ್ಯಾತ್ಮನೇ ಕೇಳಬೇಕಂತ ಖಂಡಿತವಾಗ್ಲೂ ಅಲ್ಲ. ಯಾವುದೋ ಒಂದು ಸೈನ್ಸ್ ಬಗ್ಗೆ ಡಾಕ್ಯುಮೆಂಟ್ರಿ ಇದ್ರೆ ನೋಡ್ಬೋದು. ಏನೋ ಡೀಪ್ ಮೈಂಡ್ ಬಗ್ಗೆ ಎಲ್ಲ ಒಳ್ಳೊಳ್ಳೆ ವಿಷಯಗಳನ್ನ, ಆರ್ಟಿಕಲ್ನ ಬರೀತಿದ್ದಾರೆ sciencedirect.com ಅಲ್ಲಿ. ಏನಾದ್ರೂ ಒಳ್ಳೆಯ ವಿಷಯಗಳನ್ನ ಓದ್ತಿದ್ರೆ ಏನಾಗುತ್ತೆ ಅಂದ್ರೆ ಕಾಮನೆಗಳು ಸ್ವಲ್ಪ ಮಟ್ಟಿಗೆ ಕಳೆಗುಂದಿ ಸೃಜನಶೀಲತೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕ್ರಿಯೇಟಿವ್ ಫೋರ್ಸ್ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಅದೇ ನಾವು ಒಂದ್ ಸ್ವಲ್ಪ ಬಿಟ್ಟು ಕೂತ್ರು ಕಾಮನೆಗಳು ನಮ್ಮನ್ನ, ಮನಸ್ಸನ್ನ ಎನ್ಸ್ನೇರ್ ಮಾಡಿ, ಅಂದ್ರೆ ಈ ಡ್ರ್ಯಾಗನ್ ಬಾಯಿಂದ ಬೆಂಕಿ ಬರುತ್ತೆ ಅಂತಾರಲ್ಲ,
ಅದಕ್ಕೆ ಎನ್ಸ್ನೇರ್ಮೆಂಟ್ ಅಂತಾರ. ಹಾಗೆ ನಮ್ಗೆ ಕಾಮನೆಗಳು ನಮ್ಮನ್ನ ಆಕ್ರಮಿಸ್ಕೊಂಡು ನಮ್ಮ ಮನಸ್ಸನ್ನ ನಿಧಾನವಾಗಿ ಸುಡಕ್ಕೆ ಆರಂಭಿಸ್ತವೆ. ಅದಕ್ಕೆ ನೀನು ಒಂದ್ ಸ್ವಲ್ಪ ದಿನ ಏನೋ ಇಂದ್ರಿಯಗಳ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಂಡಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ಏನಪ್ಪ ಗೆದ್ದು ಬಿಟ್ಟಿದ್ಯಾ ಅಂತ ನಿನಗ್ ನೀನು ಅನ್ಕೊಂಡ್ ಕೂತ್ಕೋಬೇಡ. ಸತ್ತವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ. ಇಂದ್ರಿಯ ಗಣ ಅಂದ್ರೇನು? ಗ್ರೂಪ್, ಸೆಟ್. ಇಂದ್ರಿಯದ ಸೆಟ್ಗಳನ್ನ ಅಂದ್ರೆ ಪಂಚೇಂದ್ರಿಯಗಳನ್ನ ಗೆದ್ದು ಬಿಟ್ಟಿದೀನಿ ಅಂತ ಅನ್ಕೋಬೇಡಪ್ಪ. ಪಂಚೇಂದ್ರಿಯಗಳನ್ನ ಗೆದ್ದು ಬಿಟ್ಟಿದೀನಿ. ಸತ್ತವೆನ್ನ ಆಶೆಗಳು, ನನ್ನ ಆಸೆಗಳೆಲ್ಲ ಸತ್ತಿವೆ, ನಾನು ಜಯಿಸಿದ ವ್ಯಕ್ತಿ ಅನ್ಕೋಬೇಡ. ಚಿತ್ತವಿನ್ನಲುಗದೆಂಬ ಜಂಬ ಬೇಡ. ಇದು ಮಾತ್ರ ತುಂಬಾ ಒಳ್ಳೆ ಸಾಲು. ಚಿತ್ತ ಇನ್ನು ಅಲುಗದು ಎಂಬ ಜಂಬ ಬೇಡ ಅಂತ. ಚಿತ್ತ ಅಂದ್ರೆ ಮನಸ್ಸು ಇನ್ನೇನಾದ್ರೂ ಪರ್ಟರ್ಬ್ ಆಗಲ್ಲ, ಡಿಸ್ಟ್ರಾಕ್ಟ್ ಆಗಲ್ಲ ಅನ್ನೋ ಜಂಬ ಬೇಡ ಮಂಕುತಿಮ್ಮ. ದೇ ಕ್ಯಾನ್ ಸ್ಪ್ರೌಟ್ ಅಂಡ್ ಗ್ರೋ ವೆರಿ ಫಾಸ್ಟ್ ಅಂಡ್ ರ್ಯಾಂಪೆಂಟ್. ತಕ್ಷಣ ಬೆಳೆದ್ ಬಿಡುತ್ತವೆ. ನೀನೋ ಇನ್ನ ಚಿಕ್ಕದಾಗಿ ಬೆಳಿತೀವಿ ಅನ್ಕೊಂಡಿರ್ತೀಯ. ಆಸೆಗಳು ದೊಡ್ಡದಾಗಿ ಸಬ್ ಕಾನ್ಶಿಯಸ್ ಲೆವೆಲಲ್ಲಿ ಬೆಳೆದು ನಮ್ಗೆ ಭೂತವಾಗ್ಬಿಡುತ್ತವೆ. ಅಂದ್ರೆ ಆಸೆಗಳು ನಮ್ಮಲ್ಲಿ ಯಾವ ರೀತಿ ಎಂಟರ್ ಆಗತ್ವೆ ಸ್ನೇಹಿತರೆ, ನಾವು ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ. ಇವತ್ತು ಜಾಹೀರಾತಿನ ಜಗತ್ತು, ಅಡ್ವರ್ಟೈಸಿಂಗ್ ವರ್ಲ್ಡ್ ಅಥವಾ ಮಾರ್ಕೆಟಿಂಗ್ ವರ್ಲ್ಡ್, ಈ ನಮ್ಮ ಭಾವನಾತ್ಮಕ ಮನಸ್ಸನ್ನ ಟಾರ್ಗೆಟ್ ಮಾಡ್ತಿರ್ತವೆ. ಅದನ್ನ ಪಡೆದುಕೊಳ್ಳಕ್ಕೆ ಹಿಂದೆ ಹೇಳ್ದಂಗೆ ನಾವು ರ್ಯಾಷನಲ್ ಆಗಿ ಉಪಯೋಗಿಸಬಹುದಾಗ, ಉದಾಹರಣೆಗೆ ಒಂದು ಐಸ್ ಕ್ರೀಮ್ ನ ತಿನ್ನೋದು, ಆ ನಾಲ್ಗೆ ಹಿಂಗೆ ಮಾಡಿ ತಿಂತಿರೋದು, ಅದ್ರಲ್ಲಿ ಯಾವ್ದು ತರ್ಕ ಇಲ್ಲ. ಆದ್ರೆ ಅಷ್ಟು ಕಾಸ್ಟ್ಲಿ ಐಸ್ ಕ್ರೀಮ್ ನ ತಿನ್ನಕ್ಕೆ ನಾನು ತರ್ಕ ಉಪಯೋಗಿಸ್ಕೊಂಡು ದುಡಿದು ನಾನು ತಗೋಬೇಕು. ಅದಕ್ಕೆ ಸಿಗ್ಮಂಡ್ ಫ್ರಾಯ್ಡ್ ಪ್ಲೆಷರ್ ಪ್ರಿನ್ಸಿಪಲ್ ಅಂದ. ದ ಹೋಲ್ ವರ್ಲ್ಡ್ ಇಸ್ ಡ್ರಿವನ್ ಬೈ ದಿಸ್ ಪ್ಲೆಷರ್ ಪ್ರಿನ್ಸಿಪಲ್. ಈಗ ಐಸ್ ಕ್ರೀಮು ರುಚಿಯಾಗಿದೆ ಅಂತ ಅಲ್ಲಿ ಯಾರು ಬರ್ದಿರಲ್ಲ. ಮಗು ಐಸ್ ಕ್ರೀಮ್ ಕೇಳತ್ತೆ, ಅಪ್ಪ ಕೊಡಲ್ಲ ಅಂತಾರೆ. ಆಮೇಲೆ ಮನೆಗೆ ತಂದಿರ್ತಾರೆ, ಮಗು ಬಂದು ಅಪ್ಕೊಳತ್ತೆ, ನಿಮ್ಮ ದಿನಗಳನ್ನು ಚಂದ ಮಾಡಿ ಅಂತ ಹಿಂದ್ಗಡೆ ಆಡಿಯೋ ಬರುತ್ತೆ. ಅಂದ್ರೆ ಅದ್ರ ಸುತ್ತಮುತ್ತಲು ಇರೋ ಒಂದು ಪ್ಲೆಷರ್ ಪ್ರಿನ್ಸಿಪಲ್ ನ ಸೇಲ್ ಮಾಡ್ತಾರೆ ಅಲ್ವಾ. ಈಗ ಯಾವ್ದೋ ಒಂದು ಡಿಯೋಡ್ರೆಂಟ್, ಪರ್ಫ್ಯೂಮ್ ಹಾಕೊಂಡು ಹೋಗ್ತಿದ್ರೆ ಅವ್ರ ಕಡೆ ಎಲ್ಲಾರು ಅಟ್ರಾಕ್ಟ್ ಆಗ್ತಿರ್ತಾರೆ. ಅಟ್ರಾಕ್ಟ್ ಆದವ್ರದ್ದು ಕೂದಲೆಲ್ಲ ಹಾರ್ತಿರುತ್ತೆ, ಗಾಳಿ ಬೀಸ್ತಿರುತ್ತೆ. ಅಷ್ಟೇ ಯಾಕೆ, ಯಾವ್ದೋ ಒಂದು ಬಟ್ಟೆ ವೈಟ್ ಆಗಿ ಇರಲ್ಲ, ಆ ಹುಡ್ಗಿ ಯಾವ್ದೋ ಒಂದು ಎಕ್ಸಾಮ್ ಅಲ್ಲೋ ಅಥವಾ ಇಂಟರ್ವ್ಯೂ ಅಲ್ಲೋ ಫೇಲ್ ಆಗ್ತಾಳೆ. ಆಮೇಲೆ ಅವಳಿಗೆ ಒಂದು ಬಟ್ಟೆ ಡಿಟರ್ಜೆಂಟು ಅಥವಾ ಯಾವುದೋ ಒಂದು ಬ್ಲೂ ಹಾಕ್ತಿದಂಗೆ ಅವಳಿಗೆ ಆತ್ಮವಿಶ್ವಾಸ ಬರುತ್ತೆ. ಸ್ನೇಹಿತರೆ, ಅದ್ ನಾವು ಯೋಚನೆ ಮಾಡ್ತಾ ಹೋದ್ರೆ ಅದರಲ್ಲಿ ಯಾವುದೇ ರೀತಿಯ ರ್ಯಾಷನಲ್ ಇರಲ್ಲ. ದೇ ಆರ್ ಅಪೀಲಿಂಗ್ ಟು ಅವರ್ ಪ್ಲೆಷರ್ ಪ್ರಿನ್ಸಿಪಲ್. ಇಂದೊಂದು ಬರ್ತಿತ್ತು, ಯಾರೋ ಒಬ್ಬ ಟೀಚರು ಮಕ್ಕಳನ್ನ ಕೂಡಿಸ್ಕೊಂಡು ಧರಣಿ ಮಾಡ್ತಿರ್ತಾರೆ. ಯಾರೋ ಒಬ್ರು ಸಾವುಕಾರ ಬಂದ್ಬಿಟ್ಟು ಈ ಜಾಗನೆಲ್ಲ ನಾವು ಕೆಡಬೇಕು, ಜಾಗ ಬಿಡಿ ಅಂತಾರೆ. ಅವಾಗ ಟೀಚರು ಮುಂದೆ ಕುತ್ಕೊಂಡು ನಾನು ಖಡಕ್ ಚಾಯ್ನ ಕುಡಿತಿದ್ದೆ, ಅಂದ್ರೆ ಸ್ಟ್ರಾಂಗ್ ಟೀನ ಕುಡಿತಿದ್ದೀನಿ ಅಂತ ಅದ್ರ ಬ್ರ್ಯಾಂಡ್ ಹೆಸರು ಹೇಳ್ತಾರೆ. ಆ ಹುಡುಗರೆಲ್ಲ ಹೋ ಅಂತ ಖುಷಿ ಪಡ್ತಾರೆ. ಅವ್ರ ಸಾವುಕಾರರು ಅಂದ್ರೆ ಕೆಟ್ಟವರು ಅನ್ನೋ ತರ ವಿಲನ್ಗಳು ಹೆದರ್ಕೊಂಡು ಹೋಗ್ಬಿಡ್ತಾರೆ. ಯಾವ್ದಾದ್ರು ಸ್ಟ್ರಾಂಗ್ ಟೀ ಕೊಡೋದ್ರೆ ಅಷ್ಟು ಕಾನ್ಫಿಡೆನ್ಸ್ ಬರುತ್ತಾ ಅಂದ್ರೆ ಸೇಮ್ ಪ್ರಾಬ್ಲಮ್. ಪ್ಲೆಷರ್ ಪ್ರಿನ್ಸಿಪಲ್ ಅದ್ರ ಮೇಲೇನೆ ನಮಗೆ ಇಷ್ಟ ಯಾಕಿದ್ನ ದೀರ್ಘವಾಗಿ ಹೇಳಿದೆ ಅಂದ್ರೆ ಅದ್ರ ಮೇಲೇನೆ ನಮಗೆ ಸಂಮೋಹನಗಳು, ಮನಸ್ಸಿನ ಸಂಮೋಹನಗಳು ಆಗ್ತಾ ಹೋಗುತ್ತೆ. ಸತ್ತವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವೆನ್ನಲುಗದೆಂಬ ಜಂಬ ಬೇಡ. ನೀನು ಗೆದ್ದು ಬಿಟ್ಟಿದ್ದೀನಿ ಪ್ಲೆಷರ್ ಪ್ರಿನ್ಸಿಪಲ್ನ ಅಂತ ಜಂಬ ಪಡಬೇಡಪ್ಪ. ಯಾಕೆ? ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು. ಎಲ್ಲ ಮನಸ್ಸು ಶಾಂತವಾಗಿದ್ಯಾ, ನಿನ್ ಹತ್ರ ಎಲ್ಲ ಇದೆ ಅನಿಸ್ತಿದೆ, ಮಾಲ್ಗೋಗ್ತೀನಿ ನಂಗೆ, ನೀ ಎಷ್ಟು ಬಡವ, ನಿನ್ ಹತ್ರ ಏನೇನಿಲ್ಲ ಅಂತ ಅನ್ಸಕ್ ಶುರು ಆಗತ್ತೆ. ಎತ್ತಣಿಂದಲೋ ಗಾಳಿ. DVG ಅವ್ರ ಕಾಲದಲ್ಲಿ ಎಲ್ಲೆಲ್ಲಿಂದಾನೋ ಬರ್ಬೇಕಾಗಿತ್ತು ಗಾಳಿ. ಇವತ್ತು ಮೊಬೈಲ್ ಫೋನ್ ಅಲ್ಲಿ ಆಡ್ಸ್ ನೋಡಿದ್ರೆ ಗೊತ್ತಾಗತ್ತೆ, ಆ ಗಾಳಿ ಮೊಬೈಲ್ ಫೋನ್ ಅಲ್ಲೇ ಬಂದ್ಬಿಡತ್ತೆ. ದೊಡ್ಡ ಶೋರೂಮ್ ಆಗಿದೆ, ನಾ ಇನ್ನ ವಿಸಿಟ್ ಮಾಡಿಲ್ಲ ಅನ್ನೋ ಪೀರ್ ಪ್ರೆಷರ್ ನಮ್ಗೆ ಉಂಟಾಗ್ತಿರತ್ತೆ. ವಿಸಿಟ್ ಮಾಡಿ ಬಂದ್ಮೇಲೆ ಅವ್ರೇನೋ ತಗೊಂಡ್ರು, ನಾನ್ ತಗೊಂಡಿಲ್ಲ ಅನ್ನೋ ಪೀರ್ ಪ್ರೆಷರ್ ಕಾಡ್ತಿರತ್ತೆ. ಎತ್ತಣಿಂದಳೋ ಗಾಳಿ ಮೋಹ ಬೀಜವ ತಂದು. ಆಸೆ ಅಥವಾ ಮೋಹದ ಬೀಜವನ್ನ, ಸೀಡ್ಸ್ ಆಫ್ ಪ್ಲೆಷರ್ನ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ನಿನ್ನ ಮನಸ್ಸಿನಲ್ಲಿ ನಿಧಾನವಾಗಿ ಬಿತ್ತಾ ಇರುತ್ತೆ ಸೀಡ್ಸು. ಯಾವ್ದ್ರದ್ದು? ಪ್ಲೆಷರ್ದು, ಆಸೆದು, ಡಿಸ್ಟ್ರಾಕ್ಷನ್ಸ್ದು. ಇಲ್ಲಿ ನಾವೇನ್ ಗಮನಿಸ್ಬೇಕಂದ್ರೆ ಸ್ನೇಹಿತರೆ, ಹೆನ್ಸ್ ವಿ ಹ್ಯಾವ್ ಟು ಬಿ ವಿಜಿಲೆಂಟ್ ಅನ್ನೋದು DVG ಅವರ ಎಚ್ಚರಿಕೆ. ಅಂದ್ರೆ ನಾವು ಯಾವುದೋ ಒಂದು ಆಸೆ ನಮ್ಮ ಕಾನ್ಶಿಯಸ್ ಥ್ರೆಶೋಲ್ಡ್ನ ಬ್ರೀಚ್ ಮಾಡಿ ಮನಸ್ಸಿಗೆ ನಮಗೆ ಈ ಆಸೆ ನನ್ನಲ್ಲಿ ಇದೆ ಅಂತ ಅನುಭವಕ್ಕೆ ಬರುತ್ತಲ್ಲ, ಅದಕ್ಕಿಂತ ಎಷ್ಟೋ ಮೊದಲು ಅದು ತನ್ನ ಬೀಜವನ್ನ ಎಲ್ಲಿಂದಾನೋ, ಡಿವಿಜನ್ ಹೇಳ್ದಂಗೆ ಎತ್ತಣಿಂದಲೋ ಗಾಳಿ, ಎಲ್ಲಿಂದನೋ ಬಂದಿರುತ್ತೆ ಬೀಜ, ಅದು ಬಿತ್ತಲ್ಪಟ್ಟಿರುತ್ತೆ. ಯಾವಾಗ ನಾವು ಸೂಕ್ಷ್ಮವಾಗ್ತಾ ಹೋಗ್ತೀವೋ, ಸ್ಥೂಲದಿಂದ ಸೂಕ್ಷ್ಮ ಚಿಂತನೆ ಕಡೆ ಹೋಗ್ತೇವೋ, ನಮ್ಮ ಮನಸ್ಸನ್ನ ಗಮನಿಸೋದು, ದಟ್ಸ್ ನಾಟ್ ಆಸ್ ಮೈಂಡ್ಫುಲ್ನೆಸ್. ವೆನ್ ವಿ ಆರ್ ಮೈಂಡ್ಫುಲ್ ವಿ ಸ್ಟಾರ್ಟ್ ರೆಕಗ್ನೈಸಿಂಗ್ ದ ಪ್ಯಾಟರ್ನ್ ಆಫ್ ದಿಸ್ ಪ್ಲೆಷರ್ ಪ್ರಿನ್ಸಿಪಲ್. ಯಾವಾಗ ನನಗೆ ಇನ್ನೂ ಆಸೆ ಸಬ್ ಕಾನ್ಶಿಯಸ್ ಲೆವೆಲಲ್ಲೇ ಇದೆಯೋ, ಇನ್ನೂ ಅದರ ಥ್ರೆಶೋಲ್ಡ್ ದಾಟ್ಬಿಟ್ಟು ಕಾನ್ಶಿಯಸ್ ಮೈಂಡ್ಗೆ ಬಂದಿಲ್ವೋ, ಆಗ್ಲೇ ನನ್ನ ಗಮನಕ್ಕೆ ಅದು ನಿಧಾನವಾಗಿ ಅದ್ರ ಬೀಜ ಅಥವಾ ಮೊಳಕೆಗಳು ಕಾಣಕ್ಕೆ ಆರಂಭ ಆಗತ್ತೆ. ಮನೆ ಕಟ್ಟಿ 6 ವರ್ಷ ಆಯ್ತು,
ಯಾರ್ದೋ ಮನೆದು ಹೊಸ ರೀತಿ ಗ್ಲಾಸ್ ಬಾಲ್ಕನಿ ನೋಡ್ತಿದ್ದಂಗೆ ನನಗೆ ಸುಮ್ಮನೆ ಅತೃಪ್ತಿ ಅನುಭವ ಆಗ್ತಿದೆ. ಇಲ್ಲಿ ನಾನು ಗಮನಿಸ್ತಿದ್ರೆ ಏನಾಗ್ಬಿಡುತ್ತೆ, ಮುಂದೆ ನಾನು ಒಂದು 40 ಲಕ್ಷ ಸಾಲ ತಗೊಂಡು ಕಷ್ಟಪಡ್ತಿರೋವಾಗ ಅಯ್ಯೋ ಯಾಕೆ ಹಿಂಗಾಯ್ತು, ನಾ ಎಲ್ಲಿ ತಪ್ಪು ಮಾಡಿದೆ, ತಪ್ಪಾಗಿದ್ದು ನಿನ್ನಲ್ಲ, ಅಟ್ ಯುವರ್ ವೆರಿ ಸಬ್ಕಾನ್ಷಿಯಸ್ ಲೆವೆಲ್ ದೆರ್ ವಾಸ್ ಎ ಪ್ರಾಬ್ಲಮ್. ಹಂಗಾಗಿ ಟ್ರೈ ಟು ಬಿ ವಿಜಿಲೆಂಟ್ ಅನ್ನೋದು DVG ಅವರ ಎಚ್ಚರಿಕೆ. ಈ ಕಗ್ಗವನ್ನ ಮತ್ತೆ ಓದೋಣ. ಸತ್ತವೆನ್ನಾಶೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬಬೇಡ, ಎತ್ತಣಿಂದಳು ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಮುಂದಿನ ಕಗ್ಗ ಇದು ನನಗೆ ಅತ್ಯಂತ ನೆಚ್ಚಿನ ಕಗ್ಗಗಳಲ್ಲಿ ಒಂದು. ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ, ಮೊಳೆಯುವುದು ಮರಳಿ ಹನಿಯೆರಡು ಬೀಳೆ, ಅಣಗಿರ್ದು ನರನಾಶೆಯಂತು ಕಷ್ಟದ ದಿನದಿ ಕುಣಿವುದನುಕೂಲ ಬರೆ ಮಂಕುತಿಮ್ಮ. ಇದು ಹಿಂದಿನ ಕಗ್ಗದ ವಿಷಯವನ್ನ ಇನ್ನೊಂದಿಷ್ಟು ಅದ್ಭುತವಾದಂತಹ ಕಾವ್ಯಾತ್ಮಕತೆಯಿಂದ ಹೇಳ್ತಾ ಇದೆ. ಆದ್ರೆ ಇಲ್ಲಿ ನಾವು ಇನ್ನೊಂದು ಮಜಲಿನ ಈ ಮನುಷ್ಯನ ಆಸೆ ಎನ್ನುವ ಸಮಸ್ಯೆಯ ಅರ್ಥವನ್ನ ಪಡಿತಾ ಹೋಗ್ಬೋದು. ಸ್ನೇಹಿತರ, ಕಷ್ಟದಲ್ಲಿ ಎಷ್ಟೋ ಜನ ಬೆಳೆದು ಪರಿಶ್ರಮ ವಹಿಸಿ ಮೇಲ್ ಬಂದಿರ್ತಾರೆ, ಸಾಧನೆಯನ್ನ ಮಾಡಿರ್ತಾರೆ. ಆದ್ರೆ ಯಶಸ್ಸು ಬಂದ ಮೇಲೆ ತಮ್ಮ ಮನೋನಿಗ್ರಹ ಕಳೆದುಕೊಂಡು ಜೀವನವನ್ನ ಅಧೋಗತಿಗೆ ತಂದುಕೊಂಡಿರೋ ಉದಾಹರಣೆಗಳು ನಮ್ಗೆ ಎಷ್ಟಿರತ್ತೆ? ಅಸಂಖ್ಯ ಅಂತ ಹೇಳ್ಬೋದು, ಅನ್ಲಿಮಿಟೆಡ್. ಅದು ಎಲ್ಲಿ ಹಿಂದೆ ಹೇಳಿದ್ವಲ್ಲ, ಬೀಜ ಎಲ್ಲಿ ಬಿತ್ತಲ್ಪಡ್ತು? ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ. ಪಾರ್ಥೇನಿಯಂದೇ ಉದಾಹರಣೆ ನೋಡಿದ್ರೆ, ಬೇಸಿಗೆಯಲ್ಲಿ ಈ ಪಾರ್ಥೇನಿಯಂ ಗಿಡ ಇರುತ್ತಲ್ಲ, ಅದ್ರ ಬೀಜ ಎಲ್ಲಿರುತ್ತೆ, ಅದು ಎಲ್ಲಿ ಬೆಳೆದಿರುತ್ತೆ ಅಂದ್ರೆ ನಮ್ಗೆ ಯಾರಿಗೂ ಕಾಣಿಸೋದಿಲ್ಲ. ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ ಒಳಗಡೆನೆ ರೆಡಿ ಆಗ್ತಾ ಇರುತ್ತೆ. ಆಲ್ಬರ್ಟ್ ಕಮುನ ನೊಬೆಲ್ ಪುರಸ್ಕೃತ ಕೃತಿ ಪ್ಲೇಗ್. ಈ ಕೃತಿ ಕೋವಿಡ್ ಬಂದಾಗ ತುಂಬಾ ಚರ್ಚೆಗೆ ಈಡಾಯ್ತಲ್ವಾ. ಅದ್ಭುತವಾದಂತಹ ಕೃತಿ. ಅದರಲ್ಲಿ ಪ್ಲೇಗ್ ಮಹಾಮಾರಿ ಬಿಟ್ಟ ಕೂಡಲೇ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅವಾಗ ಪ್ರೊಟಗನಿಸ್ಟ್ ಅನ್ಕೋತಾನೆ, ಎಲ್ಲಿ ಹೋಗಿದೆ ಮನುಷ್ಯನ ದೌರ್ಬಲ್ಯಗಳಿರೋವರೆಗೂ ಈ ರೀತಿಯ ಸಮಸ್ಯೆಗಳನ್ನ ಮನುಷ್ಯ ಮತ್ತೆ ಮತ್ತೆ ತಂದ್ಕೋತಿರ್ತಾನೆ ಅಥವಾ ತಂದ್ಕೋತಿರ್ತಾಳೆ. ಈ ಪ್ಲೇಗ್ನ ರೋಗಾಣು ಸಂಧಿಗಳಲ್ಲಿ ಮನುಷ್ಯನ ದೌರ್ಬಲ್ಯಕ್ಕೆ ಕಾಯ್ತಾ ಕೂತಿರತ್ತೆ ಅಂತ. ಅದೇ ಇಲ್ಲಿ DVG ಹೇಳ್ತಿರೋದು. ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ, ಮೊಳೆಯುವುದು ಮರಳಿ ಹನಿಯೆರಡು ಬೀಡೆ. ಹಿಂದೆ ವೈರಸ್ ಬಗ್ಗೆನೂ ಯೋಚನೆ ಮಾಡಿದ್ವಿಲ್ಲ, ಅದೇ ರೀತಿ ಅದಕ್ಕೊಂದು ಬೆಳೆಯುವ ಪ್ರಕೃತಿ ಸಿಕ್ಕ ಕೂಡ್ಲೆ, ಅಂದ್ರೆ ಮರಳಿ ಹನಿಯೆರಡು, ಒಂದ್ ಸ್ವಲ್ಪ ಮಳೆ ಆಗ್ಲಿ ನೋಡು. ಬೇಸಿಗೆ ಮುಗಿದು ಜೂನ್ 15ನೇ ಅಷ್ಟೊತ್ತಿಗೆ ಒಂದೆರಡು ಸಲ ಮುಂಗಾರು ಬಂದಿರಲಿ, ಟಕ್ ಅಂತ ಮೊಳಕೆ ಹೊಡೆದು ರೆಡಿ ಆಗ್ಬಿಟ್ಟಿರುತ್ತೆ ಪಾರ್ಥೇನಿಯಂ. ನಮ್ಗೆಲ್ಲ ಆಶ್ಚರ್ಯ ಆಗತ್ತೆ, ಏನಪ್ಪ ನಾವು ಹಾಕಿರೋ ಜೋಳ ಭತ್ತ ಎಷ್ಟೆಲ್ಲ ನಾವು ಕಷ್ಟಪಟ್ಟರು ಬೆಳೆಯಲ್ಲ, ಇದೇನು ಇಷ್ಟು ರೆಸಿಸ್ಟೆನ್ಸು, ಅದಾಗಿ ಅದೇ ಬೆಳೆಯುತ್ತೆ, ಶಕ್ತಿಯುತವಾಗಿರುತ್ತೆ, ಅದಕ್ಕೆ ಎಲ್ಲಿಂದ ನೀರು ಸಿಗತ್ತೆ, ಯಾರು ಗೊಬ್ಬರ ಹಾಕ್ತಾರೆ ಅಂದ್ರೆ. ಹಂಗೆ ನಮ್ಮ ಕಾಮನೆಗಳು, ದೇ ಡೋಂಟ್ ನೀಡ್ ಎನಿ ನರ್ಚರಿಂಗ್. ಮನಸ್ಸಿನ ಅಗ್ರಿಕಲ್ಚರ್, ವ್ಯವಸಾಯ ಒಳ್ಳೆ ಕ್ರಾಪ್ಸ್ನ ಪೈರನ್ನ ಬೆಳೆಯಕ್ ಬೇಕೇ ಹೊರತು ಕೆಟ್ಟ ಚಿಂತನೆಗಳಿಗೆ ಪರಿಶ್ರಮ ಬೇಡ. ಅಣಗಿರ್ದು ನರನಾಶ ಎಂತು ಕಷ್ಟದ ದಿನದಿ. ಅದೇ ರೀತಿ ಕಷ್ಟದ ದಿನಗಳಲ್ಲಿ ಎಷ್ಟೊಂದು ಜನ ಕಷ್ಟಪಟ್ಟು ಶ್ರಮ ವಹಿಸಿ ಒಳ್ಳೆ ರೀತಿಯಿಂದನೇ ಮೇಲ್ ಬರ್ತಾರೆ. ಹಣ ಅಧಿಕಾರ ಬರ್ತಿದ್ದಂಗೆ ಕುಣಿವುದನುಕೂಲ ಬರೆ ಮಂಕುತಿಮ್ಮ. ಅನುಕೂಲ ಬರ್ತಿದ್ದಂಗೆ ಕುಣಿಯಕ್ ಶುರುವಾಗತ್ತೆ, ಆರೋಗ್ಯನ್ಸ್ ಜಾಸ್ತಿ ಆಗತ್ತೆ. ನಾವು ಅಷ್ಟೇ ಅಲ್ವಾ, ಇನ್ಯಾರೋ ಬಗ್ಗೆ ಯಾಕೆ ಯೋಚನೆ ಮಾಡೋದು? ಕೆಲಸ ಇಲ್ದಿದ್ದಾಗ ಫೋಕಸ್ ಮಾಡಿ ಓದ್ತಿರ್ತೀವಿ, ಕೆಲಸ ಸಿಕ್ತು ಅಂದ್ರೆ ಸಿಕ್ಕಾಬಟ್ಟೆ ಟ್ರಿಪ್ ಮಾಡಿ ಖರ್ಚು ಮಾಡಿಕೊಂಡು ಕೆಲಸ ಹೋಗೋ ಭಯದಿಂದ ಹೆದರಕ್ ಶುರು ಮಾಡ್ತೀವಿ. ಹಂಗಾಗಿ ನಾವು ನಮ್ಮ ಆಸೆಯ ಬೀಜಗಳು ಕಷ್ಟದ ದಿನಗಳಲ್ಲಿ ಇರಲ್ಲ ಅಂತಲ್ಲ, ಇದ್ದೇ ಇರತ್ವೆ. ಅವು ಡ್ರೈಯಾಗಿ ಕೂತಿರತ್ತೆ ಕಾಯ್ಕೊಂಡು, ವೆಯ್ಟ್ ಮಾಡ್ಕೊಂಡು. ಯಾವಾಗ ಒಂದೊಳ್ಳೆ ಆರ್ಥಿಕತೆ ನಮಗೆ ದಕ್ಕತ್ತೋ ಆವಾಗ ಟಾಕ್ ಅಂತ ಬೆಳೆಯಕ್ಕೆ ಶುರು ಮಾಡ್ಬಿಡತ್ವೆ. ನಾವೇನ್ ಮಾಡಬೇಕು? ಆ ಬೆಳೆಯುವ ಹಂತದಲ್ಲಿನೇ ನಾವು ಅವನ್ನ ಗಮನಿಸ್ತಾ ಹೋಗ್ಬೇಕು. ನಾನು ಐ ಆಮ್ ಗೆಟಿಂಗ್ ಟು ಕ್ಯಾರಿಡ್ ಅವೇ ಫ್ರಮ್ ಆಲ್ ದೀಸ್ ಕೈಂಡ್ ಆಫ್ ಪ್ಲೆಷರ್ಸ್ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಆಗ ಮಾತ್ರ ನಾವು ಒಂದು ರೀತಿಯ ಮನೋಸ್ಥಿಮಿತತೆಯನ್ನ ಕಂಡುಕೊಳ್ಳಕ್ ಸಾಧ್ಯ. ದೆನ್ ಓನ್ಲಿ ವಿ ಕ್ಯಾನ್ ಮೇಕ್ ಸಮ್ ಸೆನ್ಸ್ ಔಟ್ ಆಫ್ ದಿಸ್ ಮಾಡರ್ನ್ ಲೈಫ್ ಅಲ್ವಾ. ಹಂಗಾಗಿ ಈ ಕಗ್ಗವನ್ನ ಮತ್ತೆ ಹೇಳಿ ಮುಂದೆ ಹೋಗೋಣ. ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ, ಮೊಳೆಯುವುದು ಮರಳಿ ಹನಿಯೆರಡು ಬೀಳೆ, ಅಣಗಿರ್ದು ನರನಾಶ ಎಂತು ಕಷ್ಟದ ದಿನದಿ ಕುಣಿವುದನುಕೂಲ ಬರೆ ಮಂಕುತಿಮ್ಮ. ಮುಂದಿನ ಕಗ್ಗ. ಯಾಕೆ ನಾವು ಜೀವನದಲ್ಲಿ ಸಫರ್ ಮಾಡ್ತೀವಿ, ಕಷ್ಟಪಡ್ತೀವಿ, ಕಷ್ಟಗಳು ಯಾಕೆ ಬರುತ್ತೆ? ಇದು ಕೇವಲ ನಮ್ಮ ಪ್ರಶ್ನೆ ಮಾತ್ರ ಅಲ್ಲ. 2500 ವರ್ಷಗಳ ಹಿಂದೆ ಆಳವಾಗಿ ರಾತ್ರಿ ಹೊತ್ತು ಮನುಷ್ಯನ ಈ ಗತಿಗೆ ಏನು ಕಾರಣ ಅಂತ ಎಚ್ಚರಗೊಂಡ
ಬುದ್ಧನಿಗೂ ಕಾಡಿದ ಪ್ರಶ್ನೆ ಇದೆ. ವೈ ಡು ವಿ ಸಫರ್? ಒಂದು ಬೇಕು ಅಂತಿರ್ತೀವಿ, ಅದು ಸಿಕ್ಕ ಕೂಡಲೇ ಇನ್ನೊಂದು ಕಡೆ ಮನಸ್ಸೋಗತ್ತೆ. ಮತ್ತೆ ಮೊದಲು ಒಂದು ಬೇಕಂತಿದ್ಯಲ್ಲ, ಅದೇನಾಯ್ತು ಅಂದ್ರೆ ಅದು ಇಗ್ನೋರ್ ಆಗೋಯ್ತು. ಒಂದ್ಸಲ ಚೆಕ್ ಲಿಸ್ಟ್ ಅಲ್ಲ ಅದು ಟಿಕ್ ಆಗ್ತಿದ್ದಂಗೆನೆ ಅದ್ರ ಬಗ್ಗೆ ಗ್ರ್ಯಾಟಿಟ್ಯೂಡೇ ಇಲ್ಲ. ಹೈಕ್ ಸಿಕ್ಕರೆ ಪ್ರಮೋಷನ್ ಬೇಕು, ಪ್ರಮೋಷನ್ ಸಿಕ್ಕರೆ ವರ್ಕ್ ಫ್ರಮ್ ಹೋಮ್ ಬೇಕು, ವರ್ಕ್ ಫ್ರಮ್ ಹೋಮ್ ಸಿಕ್ಕರೆ ಆಫೀಸ್ ಕಂಪ್ನಿಲಿ ಸ್ಟಾಕ್ಸ್ ಬೇಕು. ಈ ವಿಶಿಯಸ್ ಸೈಕಲ್ ಅಂತಾರಲ್ಲ, ಸರಪಳಿ, ಅದು ಮುಂದುವರಿತಾನೇ ಇದೆ, ತಿರುಗ್ತಾನೇ ಇದೆ. ಹಂಗಾಗಿ ಜೀವನ ಏನಾಗಿದೆ? ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು. ಬದುಕು ಅನ್ನೋದು ಬೆದಕಾಟ. ಹಂಗಾಗಬೇಕು, ಹಿಂಗಾಗಬೇಕು, ಸ್ಟಾಕ್ ಇನ್ನೂ ಏರ್ಬೇಕು, ಶೇರ್ ಮಾರ್ಕೆಟ್ ಇನ್ನೂ ಚೆನ್ನಾಗಾಗಬೇಕು, ಸೆನ್ಸೆಕ್ಸ್ ಇನ್ನೂ ಚೆನ್ನಾಗಾಗಬೇಕು, ನಾ ಇನ್ನು ಸ್ವಲ್ಪ ಜಾಸ್ತಿ ದುಡ್ಡು ದುಡಿಬೇಕು. ಯಾವುದೋ ಕೋಆಪರೇಟಿವ್ ಬ್ಯಾಂಕಲ್ಲಿ 0.5% ಇಂಟ್ರೆಸ್ಟ್ ಜಾಸ್ತಿಗೆ ನಾನು ಜೀವನದ ಎಲ್ಲಾ ಸೇವಿಂಗ್ಸ್ನ ಇಡಬೇಕು. ಆಮೇಲೆ ಅದು ಏನೋ ಸಮಸ್ಯೆ ಆಗತ್ತೆ. ಆವಾಗ ಅಯ್ಯೋ ಹಿಂಗೆ ಯಾಕಾಯ್ತು, ನಾ ಏನು ತಪ್ಪು ಮಾಡಿದ್ದೆ? ನೀನು ತಪ್ಪು ಮಾಡಿದ್ದು ಇಂದಿನ 2 ಕಗ್ಗದಲ್ಲಿ ಸ್ಪಷ್ಟವಾಗಿ DVG ಹೇಳಿದ್ದಾರೆ. ತೃಣ ಮೊಳೆಯುವುದು ಮರಳಿ ಹನಿಯರಡು ಬೀಳೆ, ಎಲ್ಲೋ ಬೀಜ ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು. ಎಲ್ಲಿಂದನೋ ಆ ಬೀಜ ನಿನ್ನಲ್ಲಿ ಆಳವಾಗಿ ಕುತ್ಬಿಟ್ಟಿದೆ. ಅಂದ್ರೆ ನಿನಗೆ ಸಾಹುಕಾರಿಕೆ ಬೇಕು, ಶ್ರೀಮಂತಿಕೆ ಬೇಕು ಅಂದ್ರೆ ಕಷ್ಟಪಡು. ಅದನ್ನ ಬಿಟ್ಟು ಒಂದು 0.5%ಗೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಬೇಕಾ? ಬೇಕು, ನನಗೆ ಬೇಕಲ್ಲಪ್ಪ. ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು. ಚಣ ಅಂದ್ರೆ ಕ್ಷಣ, ಪ್ರತಿ ಕ್ಷಣವೂ ಹೊಸ ಹಸಿವುಗಳು ಎದ್ದು ಕುಣಿತಾ ಇವೆ. ಈ 3 ಕಗ್ಗಗಳು ಈ ಮನುಷ್ಯನ ಅತಿಯಾದ ಕಾಮನೆಗಳ ಬಗ್ಗೆನೆ ಹೇಳ್ತಿದ್ದಾರೆ. ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿಹು ದಾವಗಂ ಮಂಕುತಿಮ್ಮ. ಅಧಿಕಾರ ಬೇಕು ನನಗೆ, ಅದೇ ಹೇಳಿದ್ದು. ಪ್ರಮೋಷನ್ ಬೇಕು, ಪ್ರಮೋಷನ್ ಸಿಕ್ಕರೆ ಒಂದು ಕ್ಯಾಬಿನ್ ಬೇಕು ನನಗೆ, ಆ ಕ್ಯಾಬಿನಲ್ಲಿ ಸೆಂಟ್ರಲೈಸ್ಡ್ AC ಇರಬೇಕು, ನಂಗೆ ಅಧಿಕಾರ ಬೇಕು, ಬೆದಕಾಟ. ಅದು ಸಿಕ್ಕರೆ ಸಿರಿ. ಕಂಪ್ನಿಲಿ ಸ್ಟಾಕ್ ಆಪ್ಷನ್ಸ್ ಇದೆಯಾ, ಅಷ್ಟೇನಾ? ಅವೆರಡು ಸಿಕ್ಬಿಟ್ರೆ ಇಷ್ಟೆಲ್ಲ ದುಡಿತಿರೋದು ಯಾತಕ್ಕೆ? ಇಷ್ಟೆಲ್ಲ ಕಷ್ಟಪಟ್ಟು ನಿದ್ದೆಗೆಟ್ಟು ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ತಂದ್ಕೊಂಡು ಹೈಪರ್ ಟೆನ್ಷನ್ನು, ಬ್ಲಡ್ ಪ್ರೆಷರು ಇವುಗಳನ್ನ ಸಫರ್ ಮಾಡ್ತಿರೋದು ಯಾತಕ್ಕೆ? ನಂಗೆ ಏನಾದ್ರು ಒಂದಿಷ್ಟು ಪ್ಲೆಷರ್ ಬೇಕಲ್ಲಪ್ಪ. ಅದಕ್ಕೆ ಏನ್ ಬೇಕು? ಸೊಗಸು. ರೆಸಾರ್ಟ್ಗೆ ಹೋಗ್ಬೇಕು, ರೈನ್ ಡ್ಯಾನ್ಸ್ ಮಾಡಲೇಬೇಕು, ಅದನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ಲೇಬೇಕು, ಆಗ್ಲೇ ನಾನು ಬದುಕಿದ್ದೀನಿ ಅಂತ ಜನಕ್ಕೆ ಗೊತ್ತಾಗೋದು. ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು. ಕೀರ್ತಿ, ನನಗೆ ಅಷ್ಟು ಸಬ್ಸ್ಕ್ರೈಬರ್ ಬೇಕು, ಇಷ್ಟು ಸಬ್ಸ್ಕ್ರೈಬರ್ ಬೇಕು. ಮನ್ನಣೆಯ ದಾಹ ಎಲ್ಲರಿಗೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ DVG ಅವ್ರು ಹೇಳ್ತಾರಲ್ಲ, ಅದೇ ರೀತಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ. ಜೊನಾಥನ್ ಹೈಟ್ ಅನ್ನುವ ಅದ್ಭುತ ಮನಃಶಾಸ್ತ್ರಜ್ಞ ಇತ್ತೀಚೆಗೆ ಸ್ಮಾರ್ಟ್ಫೋನ್ ಅಡಿಕ್ಷನ್ ಬಗ್ಗೆನೆ ಒಂದು ಫೋನ್ನ ಬರೆದಿಯಾರಂತೆ. ಈಗಿನ ಟೀನೇಜರ್ಸ್ ಇದಾರಲ್ಲ, ಸುಮಾರು 13ರಿಂದ 18 ವರ್ಷದ ಮಕ್ಕಳು ದಿನಕ್ಕೆ 9 ತಾಸುಗಳು ಸ್ಕ್ರೀನ್ ಟೈಮ್ ಇದೆ ಅಂತ ಡೇಟಾ ಹೇಳ್ತಿದ್ಯಂತೆ. 9 ತಾಸು ಸ್ನೇಹಿತರೆ. ಕೆಲಸದ ಅವರ್ಸೆ ಎಷ್ಟೊಂದು ಜನಕ್ಕೆ ವಯಸ್ಸಾದ್ಮೇಲೆ ಅಂದ್ರೆ ವರ್ಕ್ ಫೋರ್ಸ್ ಜಾಯ್ನ್ ಆಗ್ತಿದಂಗೆ ಇನ್ನು 10 ವರ್ಷದಲ್ಲಿ 8 ತಾಸು 9 ತಾಸು ಇರುತ್ತೆ. ಹಂಗಿದ್ದಾಗ ಮಕ್ಕಳು, ಅದರಲ್ಲೂ ಅರ್ಧ ಸ್ಕ್ರೀನ್ ಟೈಮ್ ಅಂದ್ರೆ 9 ತಾಸು ದಿನಕ್ಕೆ 4.25 ತಾಸು ರಾತ್ರಿ 9ರಿಂದ ಬೆಳಗ್ಗೆ 9 ಮಧ್ಯ 4.25 ತಾಸು ನೋಡ್ತಾ ಇವೆ ಅಂತ. ಅಂದ್ರೆ ಮಲಗೋ ಸಮಯದಲ್ಲಿ 3 ಗಂಟೆಗೆ ಎಚ್ಚರ ಆಗುತ್ತೆ, ತಾವೇನೋ ಪೋಸ್ಟ್ ಮಾಡಿರ್ತಾರೆ, ಅದನ್ನೆಷ್ಟು ಜನ ಲೈಕ್ ಮಾಡಿದ್ರು ಅಂತ, ಮೊನ್ನೆ ಅಷ್ಟು ಜನ ಲೈಕ್ ಮಾಡಲಿಲ್ಲ ಅಂತ ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಇನ್ನೊಬ್ಬರದ್ದು ಯಾರ್ದೋ ಒಂದನ್ನ ಇವರು ಲೈಕ್ ಮಾಡಿದ್ರೆ ಅವ್ರದ್ದು ಹೋಗ್ಬಿಟ್ಟು ಮತ್ತೆ ಲೈಕ್ ಮಾಡಿದ್ದನ್ನು ವಾಪಸ್ ತಗೊಳ್ಳೋದು, ಅಂದರೆ ಅನ್ಲೈಕ್ ಮಾಡೋದಂದ್ರೆ ಈ ಮನೋಕ್ಷೋಭೆಗಳು ಮನುಷ್ಯನನ್ನ ಎಲ್ಲಕ್ಕೆ ತಂದು ನಿಲ್ಲಿಸಿದೆ? ಕೀರ್ತಿಗಳ ನೆನೆದು ಮನ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವೆಲ್ಲರೂ ಕೀರ್ತಿಗಳ ಹಿಂದೆ ಇದೀವಲ್ವಾ? ಅದನ್ನೇ ಜೊನಾಥನ್ ಹೈಟ್ ಹೇಳ್ತಿರೋದು. ಈಗಿನ ಮಕ್ಕಳಿಗೆ ನೀವೇನಾಗ್ತೀರ ಅಂದ್ರೆ, ಅದು ಒಂದೊಂದು ಕಾಲದಲ್ಲಿ ಒಂದೊಂದಿರುತ್ತೆ. ನಾವು ಚಿಕ್ಕವರದಾಗ ಏನಾಗ್ತೀರ, ಇಂಜಿನಿಯರು, ಡಾಕ್ಟರ್ ಅಂತ. ಏನಾಗಿದ್ವಿ ಇವತ್ತು ಅಂದ್ರೆ ಅದರಿಂದ ಏನಾಗಿದೀವೋ ನಮಗಂತೂ ಗೊತ್ತಿಲ್ಲ. ಅಟ್ಲೀಸ್ಟ್ ಅದರಲ್ಲಿ ಲೋ ರಿಸ್ಕ್ ಇತ್ತು. ಅದರಿಂದ ಹ್ಯೂಮನ್ ಏಲಿಯೇಷನ್ನು, ನಮ್ಮ ಜೀವನಕ್ಕೆ ಏನರ್ಥ, ಈ ರೀತಿ ಪ್ರಶ್ನೆಗಳು ಬರ್ಬೋದೇ ಹೊರತು ಅದರಲ್ಲಿ ಕೇವಲ ಮನ್ನಣೆಯ ದಾಹ ಇರಲಿಲ್ಲ. ಆದರೆ ಈಗಿನ ಟೀನೇಜರ್ಸ್ ಅಲ್ಲಿ ನೀವೇನಾಗ್ತೀರಾ ಅಂದರೆ 80% ಮಕ್ಕಳು ವಿ ವಾಂಟ್ ಟು ಬಿಕಮ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಇರುತ್ತೆ. ಏನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಡು ಡೋಂಟ್ ಹ್ಯಾವ್ ಆನ್ಸರ್ಸ್. ಐಸ್ ಕ್ರೀಮ್ ತಿಂದೆ, ಐಸ್ ಕ್ರೀಮಲ್ಲಿ ಬೆಂಕಿ ಇಟ್ಟೆ, ಸ್ಮಾರ್ಟ್ ಫೋನ್ನ ಮೇಲಿಂದ ಬಿಸಾಕ್ ವಿಡಿಯೋ ಮಾಡಿದೆ, ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಉಲ್ಟಾ ಉರುಳದೆ. ಸರಿ ತಪ್ಪುಗಳ ವಿಚಾರ ಇಲ್ಲಿ ನಮ್ಮ ಸರಹದ್ದಿಗೆ ಬರಲ್ಲ. ಆದರೆ ಕೀರ್ತಿಯ ಹಿಂದೆ ನಾವು ಬಿದ್ದಿದ್ದೀವಿ. ಗಿಲ್ಡ್ ಬಾರ್ಡ್ ಅನ್ನುವ ಅದ್ಭುತ ಚಿಂತಕ ಎಷ್ಟೋ ದಶಕಗಳ ಹಿಂದೆ ಒಂದು ಅದ್ಭುತವಾದ ಪುಸ್ತಕವನ್ನ ಬರೆದಿದ್ರು, ದ ಸೊಸೈಟಿ ಆಫ್ ದ ಸ್ಪೆಕ್ಟಕಲ್ ಅಂತ. ಅದರಲ್ಲಿ ಅದನ್ನೇ ಹೇಳ್ತಾರೆ. ಅಷ್ಟೇ ಯಾಕೆ, ನೀಲ್ ಪೋಸ್ಟ್ಮನ್ 90ನೇ ಇಸ್ವಿಲಿ ಬರೆದ ಇನ್ನೊಂದು ಅದ್ಭುತವಾದ ಪುಸ್ತಕ ಅಮ್ಯೂಸಿಂಗ್ ಅವರ್ ಸೆಲ್ಸ್ ಟು ಡೆತ್. ಅದನ್ನ ಟಿವಿಯಿಂದ ಯಾವ್ಯಾವ ರೀತಿ ಸಮಸ್ಯೆ ಉಂಟಾಗ್ತಿದೆ ಅಂತ ಹೈಲೈಟ್ ಮಾಡಕ್ ಬರೆದಿದ್ರು. ಆದರೆ ಇವತ್ತು ಅದು ಇದ್ದಿದ್ದೂ ಸಮಂಜಸ ಆಗ್ತಿದೆ. ಕೊಳಚೆ ನೀರನ್ನ
ಕುಡಿದು ವಿಡಿಯೋ ಮಾಡೋದು, ಮಿಲಿಯನ್ ವ್ಯೂಸ್ ಬರುತ್ತೆ. ನಿಮ್ದು ಫ್ಲೈಟ್ ಟಾಯ್ಲೆಟ್ ಹೋಗ್ಬಿಟ್ಟು ಕಮೋಡ್ನ ನಾಲಿಗೆಗೆ ಅಂಟಿಸಿ ಅದ್ರ ವಿಡಿಯೋ ಮಾಡೋದು. ಅಂದ್ರೆ ಅದು ಧೈರ್ಯದ ಸಂಕೇತ. ಎಲ್ಲಿದೆ ಅದು ಧೈರ್ಯದ ಸಂಕೇತ ಅಂದ್ರೆ ನಮ್ಮ ಕೀರ್ತಿ ಮನ್ನಣೆಗಳ ದಾಹಗಳು ಹಾಗೆ ಮಾಡಿವೆ. ಎಷ್ಟೆಷ್ಟೋ ಕೆರೆಗಳು ಇರುತ್ತೆ, ಅವುಗಳನ್ನ ಕಟ್ಟಿದ ಹೆಸರು ಯಾರು ಹಾಕಿರಲ್ಲ. ಅದಕ್ಕೊಂದು 4 ಮೆಟ್ಲು ಕಟ್ಟಿಸ್ಬಿಟ್ರೆ ಎಲ್ಲಾ ಮೆಟ್ಲ ಮೇಲೂ ಒಂದೊಂದು ಹೆಸರು ಇರುತ್ತೆ, ಅಂತ ಕಟ್ಟಿಸ್ದವ್ರು ಯಾರು ಅಂತ. ಅಂದ್ರೆ ಇದು ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಅಂದ್ರೆ ಯಾರ್ದೋ ಒಬ್ರು ತಪ್ಪು ಅಂತಲ್ಲ, ಹೇಗೆ ಅದು ತನ್ನ ಫಾರ್ಮ್ನ ಬದಲು ಮಾಡ್ತಿರುತ್ತೆ ಹೊರತು ಅವುಗಳ ಮೂಲ ಮನುಷ್ಯನ ಆಸೆಗಳು ಯಾವತ್ತೂ ಇದ್ದೇ ಇವೆ. ಈಗೇನೋ ಕಾಲ ಕೆಟ್ಟೋಯ್ತು, ಹಿಂದೆ ತುಂಬಾ ಚೆನ್ನಾಗಿದ್ರು ಜನ, ಹಂಗಲ್ಲ. ಇಲ್ಲಿ ಏನಂದ್ರೆ ಇವತ್ತು ಎವ್ರಿಥಿಂಗ್ ಹ್ಯಾಸ್ ಎ ಗ್ರೇಟರ್ ಲಿವರೇಜ್ ಅಂತ. ನಾವು ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಬದುಕ್ತೀವಿ, ವಿಷಯ ತಿಳ್ಕೊತೀವಿ ಅನ್ನೋರ್ಗೆ ಬೇಕಾದಷ್ಟು ಒಳ್ಳೆ ಅವಕಾಶಗಳಿದೆ. ಆದ್ರೆ ಮನುಷ್ಯನ ಸಹಜ ಮನಸ್ಸು ಅಧಿಕಾರ, ಸಿರಿ, ಸೊಗಸು, ಕೀರ್ತಿಗಳ ನೆನೆದುಮನ ಇದ್ರ ಹಿಂದೆ ಹೋಗ್ತಿರೋದ್ರಿಂದ ಸಹಜವಾಗಿ ಅಧೋಗತಿ ಹೋಗೋದು ಆಕ್ಸಲರೇಟ್ ಆಗ್ತಾ ಇದೆ. ಕುದಿಯುತ್ತದಾವಗಂ ಮಂಕುತಿಮ್ಮ, ಕುದಿತಾ ಇವೆಯಲ್ಲಪ್ಪ ನಿನ್ ಮನಸ್ಸಿನಲ್ಲಿ ಮಂಕುತಿಮ್ಮ. ಅದೇ ಥೀಮ್ ಮೇಲೆ ಮುಂದಿನ ವಚನ ಇದೆ. ತಂಗಳುಣಿ ಸಾದೊಡಂ ಸಾಕೆನುವನುಪವಾಸಿ, ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ. ಇದು ಮಾತ್ರ ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಪ್ರಾಸಗಳು ನೋಡಿ. ತಂಗಳುಣಿ ಸಾದೊಡಂ ಸಾಕೆನುವನುಪವಾಸಿ, ಉಪವಾಸ ಇರ್ತಾನೆ, ಯಾರಿಗೋ ಹಸೋಬಿಡಿದಾನೆ, ಅವನಿಗೆ ತಂಗಳು ಸಿಕ್ಕರೆ ಸಾಕು. ಅಂದ್ರೆ ಹಿಂದಿನ ದಿನದ ಅನ್ನ ಸಿಕ್ಕರು ಸಾಕಪ್ಪ ಅನ್ಸತ್ತೆ ಹಸ್ಕೊಂಡಿದ್ದಾಗ. ಅದ್ ಸಿಕ್ಕ ತಕ್ಷಣ ಅಂದ್ರೆ ಆಹಾರ ಮನೆಯೆಲ್ಲ ಸಿಕ್ಕ ತಕ್ಷಣ ಇನ್ನೇನ್ ಬೇಕು? ಸಿಂಗಾರ ಸಂಗಾತಿ ಬೇಕುಂಡವನಿಗೆ. ಅಷ್ಟು ಸಿಕ್ತು. ಫಂಡಮೆಂಟಲ್ ನೀಡ್ಸ್ ಮೀಟ್ ಆಗ್ತಿದಂಗೆ ಗ್ರೂಮಿಂಗ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಕಾಣಬೇಕು ಅಂತ ಒಳ್ಳೆ ಫೇಸ್ ವಾಶ್ ಬೇಕು, ಒಳ್ಳೆ ಕ್ರೀಮ್ ಬೇಕು. ಎಲ್ಲರೂ ನಾವೆಲ್ಲ ಉಪಯೋಗಿಸ ಸರಿ ತಪ್ಪು ಅಂತಲ್ಲ, ಅದನ್ನ ಇಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ನಮ್ಮನ್ನ ನಾವು ಅರ್ಥೈಸ್ಕೊಳ್ಳಕ್ಕೆ ಇಲ್ಲಿ DVG ಅವರ ಸಂದೇಶ ಸಹಕಾರಿಯಾಗತ್ತೆ. ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಐ ನೀಡ್ ಎ ಪಾರ್ಟ್ನರ್ ನಾವು ಟು ಶೋ ಮೈ ಸೋಷಿಯಲ್ ಸ್ಟೇಟಸ್. ನಾ ಹಿಂಗಿದ್ದೀನಿ ಅಂತ, ನಾನು ಯಾರ ಜೊತೆ ಇದ್ದೀನಿ ಅನ್ನೋ ಸಹ ನಾನು ಯಾರು ಅನ್ನೋದನ್ನ ನಿರ್ಧರಿಸುತ್ತಲ್ಲ. ಹಂಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಬಂಗಾರ ಬೇಕು ಜೊತೆಗೆ. ಈಗಂತೂ ಗೋಲ್ಡ್ ಬಾಂಡ್ಸ್ ಎಲ್ಲ ಬಂದಿದೆಯಲ್ಲ, ಆ ರೀತಿ ಏನೋ ಒಂದು ರೀತಿ ನಾವು ವಿ ವಾಂಟ್ ಟು ರೆಕಗ್ನೈಸ್ ವಿತ್ ವೆಲ್ತ್, ಇಂಡಿಕೇಟರ್ಸ್ ಆಫ್ ವೆಲ್ತ್. ಮೊದಲು ಸಿಂಗಾರ ಸಂಗಾತಿ ಬೇಕು, ಅದು ಸಿಕ್ತಿದಂಗೆ ಇಂಡಿಕೇಟರ್ಸ್ ಆಫ್ ವೆಲ್ತ್. ಅಷ್ಟೇ ಸಾಕ? ಪದವಿ ಬೇಕು. ಮೊದಲು ಬಂಗಾರ ಅಂದ್ಕೊಳ್ಳೆ ಮತ್ತೆ ಕೇವಲ ಚಿನ್ನ ಅಂತಲ್ಲ, ಎಲ್ಲೋ ಇನ್ವೆಸ್ಟ್ ಮಾಡ್ತೀವಿ, ಪೋರ್ಟ್ಫೋಲಿಯೋಸ್ನ ಮ್ಯಾನೇಜ್ ಮಾಡ್ತೀವಿ, ಇವೆಲ್ಲ ನಮಗೆ ಬೇಕು ಅನ್ನಿಸ್ತಾ ಹೋಗುತ್ತೆ. ಪದವಿ ನೋಡಿ, ಡಿಸೈರ್ ಲ್ಯಾಡರ್ ಹೆಂಗೆ ಅಸೆಂಡ್ ಆಗ್ತಾ ಇದೆ ಅಂತ. ಪದವಿ, ಒಂದು ಪೊಸಿಷನ್ ಬೇಕು, ಲಿಂಕ್ಡ್ ಇನ್ ಪ್ರೊಫೈಲ್ ಬೇಕು, ಅದರಲ್ಲಿ ಬ್ಲೂ ಟಿಕ್ ಬೇಕು, ವೆರಿಫೈಡ್ ಬ್ಯಾಡ್ಜ್ ಬೇಕು, ಪ್ರತಿಷ್ಠೆ ಬೇಕು. ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ. ಆ ಎದೆಯಲ್ಲಿರೋ ಚಿಲುಮೆ ಹಿಂಗದಾಗ್ಬಿಟ್ಟಿದೆಯಲ್ಲಪ್ಪ. ಇಸ್ ದೇರ್ ಎ ಎಂಡ್ ಫಾರ್ ಆಲ್ ದೀಸ್ ಥಿಂಗ್ಸ್? ಹಂಗಾಗಿ ಸ್ನೇಹಿತರೆ, ನಾವು ನಮ್ಮ ಈ 4 ಕಗ್ಗಗಳಲ್ಲೂ ಏನ್ ತಿಳ್ಕೊಂಡ್ವಿ ಅಂದ್ರೆ, ಈ ಡಿಸೈರ್ ಲ್ಯಾಡರ್ ಇದೆಯಲ್ಲ, ಏಣಿ, ಆಸೆಗಳ ಏಣಿ ಹೆಂಗೆ ನಮ್ಮ ಮನಸ್ಸನ್ನ ಹತ್ತಕ್ಕೆ ಪ್ರೇರೇಪಿಸಿ ಒಂದಾದ್ಮೇಲೆ ಇನ್ನೊಂದು, ಆ ಏಣಿಗೆ ಎಂಡ್ ಇದೆಯಾ ಅಂದ್ರೆ ಇದಿಲ್ವೇ ಇಲ್ಲ. ಸಿಸಿಫಸ್ ಅನ್ನುವ ಮೈಥಾಲಜಿಕಲ್ ಫಿಗರ್ ಗ್ರೀಕ್ ಫಿಲಾಸಫಿಲ್ ಬರುತ್ತಲ್ಲ, ಅದಕ್ಕೆ ಆಲ್ಬರ್ಟ್ ಕಮು ಒಂದು ಅದ್ಭುತವಾದಂತಹ ಪ್ರಭಾವಿ ಪುಸ್ತಕವನ್ನ ಸಹ ಬರೆದಿದ್ದ, ದ ಮಿತ್ ಆಫ್ ಸಿಸಿಫಸ್ ಅಂತ. ಏನಪ್ಪ ಸಿಸಿಫಸ್ ಅಂದ್ರೆ, ಅವನೊಬ್ಬ ಶಕ್ತಿವಂತ ಮನುಷ್ಯ ಒಂದು ಬಂಡೆನ ಬೆಟ್ಟದ ಮೇಲೆ ತಗೊಂಡು ಹೋಗ್ತಾ ಇದ್ದಾನಂತೆ. ತಗೊಂಡು ಹೋಗಿ ಬೆಟ್ಟದ ಮೇಲೆ ಇಡೋವಾಗ ಝೂಮ್ ಔಟ್ ಆಗತ್ತೆ ಅಂತ ಅನ್ಕೊಳ್ಳಿ. ಝೂಮ್ ಔಟ್ ಆದ್ರೆ ಅವ್ನಿಗೆ ಗೊತ್ತಾಗತ್ತಂತೆ, ಇದು ಇನ್ನೊಂದು ಇಷ್ಟೊತ್ತು ಬಂದಲ್ಲ ಅದಕ್ಕಿಂತ ದೊಡ್ಡ ಬೆಟ್ಟದ ತುದಿ. ಅಂದ್ರೆ ನಾನು ಯಾವುದೋ ಒಂದು ಹತ್ತಿ ಬಂದಲ್ಲ ಇಷ್ಟೊತ್ತು ಕಷ್ಟಪಟ್ಟು, ಅದು ನಾಟ್ ಜಸ್ಟ್ ಎ ಟಾಪ್, ಆಕ್ಚುಲಿ ಇಟ್ ಈಸ್ ಅ ಸ್ಮಾಲ್ ಇನ್ಸಿಗ್ನಿಫಿಕೆಂಟ್ ಬಾಟಮ್ ಆಫ್ ಅನದರ್ ವೆರಿ ಬಿಗ್ ಬೌಲ್ಡರ್ ಅಥವಾ ಬೆಟ್ಟ. ಮತ್ತೆ ಅದನ್ನೇ ಹತ್ತಿಸ್ಕೊಂಡು ಹೋದ್ರೆ ಅಯ್ಯಪ್ಪ ಸದ್ಯ ಆಯ್ತು ಅನ್ಕೊಂಡ್ರೆ, ಮತ್ ನೋಡಿದ್ರೆ ಅದು ಟಾಪ್ ಅನ್ಕೊಂಡಿರ್ತೀಯ, ಮತ್ತೆ ಝೂಮ್ ಔಟ್ ಮಾಡಿದ್ರೆ ಅದಿನ್ನೊಂದು ಬಾಟಮ್ ಆಗಿರುತ್ತೆ. ಹಂಗೆ ಮನುಷ್ಯನ ಆಸೆಗಳು. ನಾನು ಕೆಲಸ ಸಿಕ್ಮೇಲೆ ಚೆನ್ನಾಗಿರ್ತೀನಿ ಅಂತ ನಾವೆಲ್ಲ ಅನ್ಕೊಂಡಿದ್ವಲ್ಲ, ಓದೋದಿರಲ್ಲ, ಟೀಚರು, ಹೋಮ್ ವರ್ಕ್ ಏನೂ ಇರಲ್ಲ ಅಂತ. ಚೆನ್ನಾಗಿದೀವಾ ಅಂದ್ರೆ ಅದಕ್ಕೆ ನಗ್ಬೇಕೋ ಆಳ್ಬೇಕೋ ಗೊತ್ತಾಗಲ್ಲ. ಇದೆಲ್ಲ ಆಗ್ಬಿಡ್ಲಿ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್, ರಿಟೈರ್ ಅರ್ಲಿ ಏನೋ ಹೇಳ್ತಾರಲ್ಲ, ಫೈರ್, ಅದನ್ನ ನಾನು ಫಾಲೋ ಮಾಡಿಬಿಟ್ರೆ 45 ವರ್ಷಕ್ಕೆ ಕೆಲಸ ಬಿಟ್ಟು ಆರಾಮಾಗಿ ನಂಗೆ ಇಷ್ಟ ಬಂದಿದ್ದು ಗಿಟಾರ್ ಕಲಿಯೋದು, ಸ್ವಿಮ್ಮಿಂಗ್ ಕಲಿಯೋದು ಮಾಡ್ಬೋದು ಅಂದ್ರೆ, ಅಷ್ಟೊತ್ತಿಗಾಗಲೇ ಒಬೇಸಿಟಿ, ಹೈಪರ್ ಟೆನ್ಷನ್ ಅನ್ನೋ ಕ್ಲೋಸ್ ಫ್ರೆಂಡ್ಸು ನಮ್ಮ ಜೊತೆ ಇದ್ಬಿಟ್ಟಿರ್ತಾರೆ. ಆಯ್ತಪ್ಪ ಬೇಡ, ಲೇಟ್ ರಿಟೈರ್ ಆಗ್ಬಿಟ್ಟು ಚೆನ್ನಾಗಿರ್ತೀನಿ ಅಂದರೆ ವಯಸ್ಸಾಗಿರುತ್ತೆ, ನೀ ಪ್ರಾಬ್ಲಮ್ಮು, ಬ್ಯಾಕ್ ಪ್ರಾಬ್ಲಮ್ಮು, ಕೊಲೆಸ್ಟ್ರಾಲ್ ಇಶ್ಯೂಸು ಸ್ಟಾರ್ಟ್ ಆಗಿರುತ್ತೆ.
ಅದಕ್ಕೆ ಬೀಚಿ ಒಂದ್ ಕಡೆ ಅದ್ಭುತವಾಗಿ ಹೇಳ್ತಾರೆ, ಸುಖ ಅಂದ್ರೆ ಏನು ಅಂದ್ರೆ ತಡವಾಗಿ ಸಿಗೋದೆಲ್ಲ ಸುಖಾನೇ. ಎಷ್ಟೊಂದು ದುಡ್ಡಿರತ್ತೆ ಆದ್ರೆ ಬಾಳಕ್ಕೆ ಸಮಯ ಇರಲ್ಲ, ತಿನ್ನಕ್ಕೆ ಎಷ್ಟೊಂದು ಆಹಾರ ಸಿಗ್ತಿರತ್ತೆ, ತಿನ್ನಕ್ಕೆ ಆರೋಗ್ಯ ಇರಲ್ಲ. ಇವೆಲ್ಲವೂ ನಮಗೆ ಬೇಕು ಬೇಕಂತ ಹುಡುಕಿರ್ತೀವಿ, ಸಿಕ್ಕಿರತ್ತೆ ಆದ್ರೆ ತಡವಾಗಿ ಸಿಕ್ಕಿರುತ್ತೆ. ಅವಾಗ ಅದನ್ನ ನಾವು ಅನುಭವಿಸಕ್ಕಾಗಲ್ಲ ಅನ್ನೋದೇ ಒಂದು ನೋವಿನಲ್ಲಿ ಹೊರಟು ಬಿಡ್ತೀವಿ ಅಂತ. ಅದ್ಭುತವಾದಂತಹ ದಾರ್ಶನಿಕ ತತ್ವ ಇದು. ಹೀಗಾಗಿ ನಾವು ನಮ್ಮ ಕೆಲಸವನ್ನ ಇಷ್ಟಪಡೋದನ್ನ ಕಲ್ತ್ಕೊಳ್ಳಿದ್ರೆ ಈ ಪದವಿಗಳು ನಮ್ಮನ್ನ ಅಂತರಂಗದ ಖಾಲಿತನವನ್ನ ದೂರ ಮಾಡಕ್ ಸಾಧ್ಯವಿಲ್ಲ. ಇದು ಯಾರಿಗೂ ದೊಡ್ಡ ಕೆಲಸ ಮಾಡಿದವ್ರಿಗೆ, ಮಹಾತ್ಮ ಗಾಂಧಿಗೆ, ಮದರ್ ತೆರೆಸಾಗ, ವಿದ್ಯಾರಣ್ಯರಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಇರಲಿಲ್ಲ. ಯಾಕೆಂದ್ರೆ ಅವರು ಘನತತ್ವವೊಂದಕ್ಕೆ ದಿನರಾತ್ರಿ ಮನಸ್ಸೋತು ಆ ರೀತಿ ತಮ್ಮನ್ನ ತಾವು ಅರ್ಪಿಸ್ಕೊಂಡಿದ್ರು. ಆದ್ರೆ ನಾವು ಇವತ್ತು ಆ ಘನತತ್ವಕ್ಕೆ ನಮ್ಮನ್ನ ಅರ್ಪಿಸಿಕೊಳ್ಳೋದು ಕಷ್ಟ ಆಗ್ತಿರೋದ್ರಿಂದ ಸ್ನೇಹಿತರೆ, ನಾವಿವತ್ತು ನಮ್ಮ ಜೀವನದ ಘನತತ್ವವನ್ನ ಹುಡುಕ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸೋ ಸಮಯ ಬಂದಿದೆ. ಸ್ನೇಹಿತರೆ, ಈ ನಮ್ಮ ಸ್ಪಿರಿಚುವಲ್ ಕನ್ನಡ ವಾಹಿನಿ ಅರ್ಹತೆ ಮತ್ತು ಅವಶ್ಯಕತೆಯನ್ನ ಮೀರಿ ಮನ್ನಣೆಯನ್ನ ಪಡೆದಿದೆ ಅಂತ ನನ್ನ ವೈಯಕ್ತಿಕ ಭಾವನೆ ಆಗಿರೋದ್ರಿಂದ ಇದನ್ನ ಒಂದು ಮನವಿ ಮಾಡಿಕೊಳ್ಳಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ. ಸಾಧ್ಯವಾದಷ್ಟು ಕನ್ನಡ ಪುಸ್ತಕಗಳನ್ನ ಕೊಂಡು ಓದುವ ಅಭ್ಯಾಸವನ್ನ ಹೆಚ್ಚು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ನಾವು ಕಲಿತುಕೊಂಡ ಜೀವನ ಸಂದೇಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪಣವನ್ನ ತೊಡೋಣ. ನಾಳೆ ಬೆಳಗ್ಗೆ ಎಷ್ಟು ನನ್ನ ಜೀವನವನ್ನ ಬದಲಾಯಿಸ್ಕೋತೀನಿ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಹೇಳ್ತೀನೋ ಅಷ್ಟು ಸಾಧ್ಯತೆಗಳು ಜೀವನಕ್ಕೆ ಹೆಚ್ಚಾಗತ್ತೆ. ಹಾಗಾಗಿ ಇವತ್ತಿನ ವಿಡಿಯೋನ ಮುಗಿಸುವ ಸಮಯ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಅಬೌಟ್ ಸೆಕ್ಷನ್ ನಲ್ಲಿರೋ ಇಮೇಲ್ ಐಡಿಗೆ ಬರೆದು ಕಳುಹಿಸಬಹುದು. ಧನ್ಯವಾದ.